ಜೀವನದ ವೇಗಕ್ಕೆ ಬ್ರೇಕ್ ಹಾಕಬೇಕು ಅಂದ್ರೆ, ಕಡಿವಾಣ ಹಾಕಬೇಕು ಅಂದ್ರೆ ಯಾವ್ದಾದ್ರು ಬೇಕು ಅಂದ್ರೆ ಈಗ ನಡೀತಿದೆಯಲ್ಲ ಈ ಶ್ರಾವಣ ಸಂಜೆ ಕಾರ್ಯಕ್ರಮ ಒಂದು ಬ್ರೇಕ್. ನಾವು ಸಂಕ್ರಾಂತಿ ಮಾಡ್ತೀವಲ್ಲ ಅದೊಂದು ಬ್ರೇಕ್, ನಾವು ಶಿವರಾತ್ರಿ ಮಾಡ್ತೀವಲ್ಲ ಅದೊಂದು ಬ್ರೇಕ್, ನಾಳೆ ಗಣಪತಿ ಹಬ್ಬ ಮಾಡ್ತೀವಲ್ಲ ಅದೊಂದು ಬ್ರೇಕ್. ಇಂಥ ಶ್ರದ್ಧೆಯ ಸಾಂಸ್ಕೃತಿಕವಾದಂತಹ ನಡೆವಳಿಕೆಗಳ ಮುಖೇನನೇ ಆ ವೇಗದ ಬದುಕಿಗೆ ಒಂದು ಕಡಿವಾಣ ಹಾಕ್ಬೇಕಲ್ಲ ಸರ್, ಒಂದು ಬ್ರೇಕ್ ಹಾಕ್ಬೇಕಲ್ಲ ಸರ್. ಆ ಬ್ರೇಕ್ ಆಗ್ತಕ್ಕಂಥ ಕಾರ್ಯಕ್ರಮವೇ ಈ ಸಾಹಿತ್ಯದ ಆತ್ಯಂತಿಕವಾದಂತಹ ಉದ್ದೇಶ. ವಾಟ್ ಇಸ್ ದ ಸೆಂಟೆನ್ಸ್ ಅಂದ ತಕ್ಷಣ ಸೆಂಟೆನ್ಸ್ ಇಸ್ ಶುಂಠಿ ಬೇರು ಒಟ್ಟ ಬಂದ್ರು ಕದರಿಕೆ ಕೊಡಿ ಹೆಚ್ಚು ಕಮ್ಮಿ ಆದ್ರೂ ಪಟ್ಟಿ ಮಾಡಿ ಇಷ್ಟು ನನಗೆ ಕೊಟ್ಟಿರೋದು ಅಂತಾರೆ. ನಾನು ಹೇಳ್ತೀನಿ ಮೇಷಗಳು ಡೆಫಿನೇಷನ್ ಹೇಳಿದ್ದಲ್ಲ ನಂದು ವಿದ್ಯೆ, ಆದ್ರೆ ಆ ಶಬ್ದ ಒಂದು ಪದ ಕಟ್ಟಿದ್ನಲ್ರಿ, ಒಂದು ಹಾಡು ಕಟ್ಟಿದ್ನಲ್ರಿ, ಅದು ನಿಜವಾದಂತ ಬುದ್ಧಿ ಅಂತೇಳಿ. ಎಂತೆಂತ ಬುದ್ಧಿವಂತರಿದ್ದಾರಲ್ಲ ಇದರಲ್ಲಿ. सर्व विघ्नोपशांत है ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿಮಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆಗೂ ದಯ ಮಾಡಿ ಹರದು ಇಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆಗೂ ದಯ ಮಾಡಿ ಹರದು ಎಂದು. ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಸಿದ್ದಪ್ಪನವರಲ್ಲಿ ಮನೆ ಕೇಳ್ಕೊಳ್ತಾ ಇದ್ರು. ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇದುವರೆಗೆ ಸಂಗೀತದ ರಸದೌತಣವನ್ನು ಬಳಸಿದಂತ ಶ್ರೀಯುತ ಚಂದನ್ ಅವರು, ಸುಖ ಸಂಗೀತ ಕಲಾವಿದರು ಬೇಲೂರು, ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ತಾಯಿ ಭುವನೇಶ್ವರಿಯನ್ನ ನೆಲೆಯುತ್ತಾ ಈ ಸ್ವತಂತ್ರ ಮಾಸದಲ್ಲಿ ಇರುವ ನಮ್ಮೆಲ್ಲರಿಗೂ ಈ ದೇಶ ಹಾಗೂ ಈ ರಾಷ್ಟ್ರದ ಸ್ವತಂತ್ರಕ್ಕಾಗಿ ತ್ಯಾಗ ಪರಿಧಾನವನ್ನ ಮಾಡಿದಂತಹ ಅದೆಷ್ಟೋ ಕೋಟ್ಯಾಂತರ ಸ್ವತಂತ್ರ ವೀರರನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ಜೊತೆಗೆ ಈ ಗ್ರಾಮದ ಆರಾಧ್ಯ ದೇವತೆಯಾದಂತಹ ಶ್ರೀ ಕೊಲ್ಲಾಪುರದಮ್ಮ ದೇವಿಯನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರಲ್ಲಿ ಹಾಗೂ ಈ ಕಾರ್ಯಕ್ರಮವನ್ನ ಸಾಕ್ಷಿಸಲು ಬಂದಿರುವಂತಹ ನನ್ನ ಆತ್ಮೀಯ ಎಲ್ಲ ಬಂಧುಗಳಲ್ಲೂ ಮೊದಲಿಗೆ ನನ್ನ ನಮಸ್ಕಾರಗಳು. ಬಂಧುಗಳೇ, ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಮತ್ತು ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದೊಂದಿಗೆ ಸಾಹಿತಿಗಳಾದಂತಹ ಚನ್ನಳ್ಳಿ ಮಹೇಶಣ್ಣನವರ ಒಂದು ನೇತೃತ್ವದಲ್ಲಿ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ 2026 3ನೇ ವರ್ಷದ 20ನೇ ದಿನದಲ್ಲಿ ನಾವು ನಮ್ಮ ಬಿಳೆಕಲ್ಲಹಳ್ಳಿ ಗ್ರಾಮದಲ್ಲಿರುವಂತಹ ಗೋಪಿ ಅಣ್ಣನವರ ನಿವಾಸದಲ್ಲಿ ನಾವಿವತ್ತು ಮನದೆಡೆಗೆ ಶುದ್ಧ ನುಡಿಯ ನಡಿಗೆಯ ಅಭಿಯಾನದ ಒಂದು ಸಾಕ್ಷಿಭೂತರಾಗಿ ನಾವೆಲ್ಲರೂ ಈ ಒಂದು ಸಾತ್ವಿಕ ಸಂಜೆಯಲ್ಲಿ ಸೇರಿದ್ದೇವೆ. ಮೊದಲಿಗೆ ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇನ್ನ ಈ ಕಾರ್ಯಕ್ರಮದ ಒಂದು ಪ್ರಾಸ್ತಾವಿಕ ಪರಿಚಯವನ್ನ ನಾನು ನಿಮಗೆ ಮಾಡೋದಾದ್ರೆ, ಇನ್ನ ಆ ಸಂಸ್ಥೆಗಳ ಹೆಸರು ನೋಡ್ಬೋದು. ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಪರಿಸರ ಪರವಾದ ಕಾರ್ಯಗಳನ್ನ ಮಾಡ್ತಾ ಬಂದಿರುವಂತಹ ಈ ಸಂಸ್ಥೆಗಳು ಒಂದು ವಿಚಾರಧಾರೆಯನ್ನ, ಒಂದು ವಿಚಾರ ತತ್ವಾದರ್ಶಗಳನ್ನ ಈ ತರ ಒಂದು ಸಂಜೆ ಈ ಜನಸಮೂಹದಲ್ಲಿ ಹಿರಿಯರ ಅನುಭವದ ನುಡಿಮುತ್ತುಗಳೊಂದಿಗೆ ಒಂದೊಂದು ವಿಚಾರವನ್ನ ಒಂದೊಂದು ಹಳ್ಳಿಗೆ 30 ದಿನ 30 ವಿಚಾರಗಳು 30 ಮನೆಯ ಅಂಗಳಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಈ ಅಭಿಯಾನ ಆರಂಭ ಆಯಿತು 3ನೇ ತಾರೀಕು ಆಗಸ್ಟ್ 2026. ಇನ್ನ ಕೆಲವರು ಕೇಳಿದ್ರು, ಶ್ರಾವಣ ಸಂಚೆ ಕೇಳಿದೀವಿ, ಇದೇನು ಹೊಸದಾಗಿ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಅಂತ. ಹಾಗಾಗಿ ನಾವು ಒಂದು ಉತ್ತರ ಕೊಟ್ವಿ.
ಪ್ರತಿನಿತ್ಯ ನಮ್ಮ ಸಾಮಾಜಿಕ ಜಾಲತಾಣದಲ್ಲಾಗಲಿ, ಮೊಬೈಲ್ ಅಲ್ಲಾಗಲಿ, ನಮ್ಮ ದೃಶ್ಯ ಮಾಧ್ಯಮ, ನ್ಯೂಸ್ ಪೇಪರ್ ಎಲ್ಲಾ ಕಡೆ ನಾವು ನೋಡೋದೇನಂದ್ರೆ ನಕಾರಾತ್ಮಕವಾದ ಹೇಳಿಕೆಗಳು, ನಕಾರಾತ್ಮಕವಾದ ಒಂದು ಸುದ್ದಿಗಳು, ಕೊಲೆ, ಸುಲಿಗೆ, ದರೋಡೆ, ಯಾರೋ ಒಬ್ರು ಅಜ್ಜನ ತನ್ನ ಮೊಮ್ಮಗಳೇ ಸಾಯಿಸುವಂತ ಪ್ರಕರಣವನ್ನ ನಾವು ಬೆಳಿಗ್ಗೆ ಅಷ್ಟೇ ಒಂದು ಪತ್ರಿಕೆಯಲ್ಲಿ ನೋಡಿದ್ವಿ. ಅದು ಕೇರಳದಲ್ಲಿ ನಡೆದಂತಹ ಒಂದು ಪ್ರಕರಣ. ಆತರ ನಕಾರಾತ್ಮಕವಾದ ಚಿಂತನೆ, ಬೆಳಿಗ್ಗೆ ಎದ್ರೆ ಮೊಬೈಲ್ ಅಲ್ಲಿ ನೆಗೆಟಿವ್, ಮಲ್ಬೇಕಾದ್ರೂ ಮೊಬೈಲ್, ರಾತ್ರಿ ಕ್ರೈಮ್ ಸ್ಟೋರಿನ ನೋಡ್ಕೊಂಡು ಮಲ್ಗುವಂತ ನಮಗೆ ನಮ್ಮ ತಲೆಗೆ ನಾವು ಏನು ಆಹಾರವನ್ನ ಕೊಡ್ತೇವೆ ಅನ್ನೋದು ತುಂಬಾ ಮುಖ್ಯ. ಯಾಕೆಂದ್ರೆ ಮುಂದಿನ ತಲೆಮಾರು ನಿಂತಿರೋದು ಈ ದೇಶದ ಪರಂಪರೆ, ಈ ದೇಶದ ವಿಚಾರ ಹಾಗೂ ತತ್ವಾದರ್ಶನಗಳ ಮೇಲೆ. ಹಾಗಾಗಿ ಮನದೆಡೆಗೆ, ಮನೆಯಲ್ಲಿರುವ ಪ್ರತಿ ಮನಸ್ಸಿಗೆ, ಆ ಗ್ರಾಮದ ಮನಸ್ಸಿಗೆ ಶುದ್ಧ ನುಡಿಯ ನಡಿಗೆ, ಅಂದ್ರೆ ಚಟ್ನಳ್ಳಿ ಮಹೇಶಣ್ಣನವರ ಒಂದು ಪರಿಚಯ ಮಾಡೋದಾದ್ರೆ ನಾನು ಹೆಚ್ಚಾಗಿ ಮಾಡ್ಬೇಕಾಗಿಲ್ಲ. ಯಾಕೆಂದ್ರೆ ಚಟ್ನಳ್ಳಿ ಚಿಕ್ಕಮಗಳೂರಿಂದ ಹಿಡಿದು ಚಿಕಾಗೋವರೆಗೂ ಹೆಸರು ಮಾಡಿ ನಮ್ಮ ಇಡೀ ದೇಶದ, ನಾಡಿನ, ಭಾಷೆಯ ಹಾಗೂ ಈ ಮಣ್ಣಿನ ಸಂಸ್ಕೃತಿಯನ್ನ ವಿಶ್ವ ಮಟ್ಟಕ್ಕೆ ತಗೊಂಡೋಗಿರುವಂತ ಒಂದು ವಿಶೇಷ ಚೇತನ ಚಟ್ನಳ್ಳಿ ಮಹೇಶಣ್ಣನವರು. ಅವರಿಗೊಂದು ಜೋರಾದ ಚಪ್ಪಾಳೆ ಕೊಡಬೇಕು. ಅಂತಹ ವ್ಯಕ್ತಿತ್ವದೊಂದಿಗೆ ಈ ಸಂಸ್ಥೆಯ ಪದಾಧಿಕಾರಿಗಳು, ಅದ್ರ ಜೊತೆಗೆ ಒಂಚೂರು ಗಾಯನ, ಅದ್ರ ಜೊತೆಗೆ ಒಂದು ಹಿರಿಯರ ಮಾರ್ಗದರ್ಶನ, ನಿಮ್ಮೆಲ್ಲರ ಒಂದು ಸಾತ್ವಿಕತೆ ಸೇರಿ ಈ ಕಾರ್ಯಕ್ರಮ, ಈ ಅಭಿಯಾನ, ಇದು ಕಾರ್ಯಕ್ರಮ ಅಲ್ಲ ಅಭಿಯಾನ, ಇವತ್ತಿನ ಕಾರ್ಯಕ್ರಮ, ಆದ್ರೆ ಇದು ಒಂದು ಜ್ಞಾನ ಗಂಗೆ. ಅಷ್ಟಲ್ಲದೆ ನಮ್ಮ ಈ ತರ ಒಂದು ಜನಸಮೂಹದಲ್ಲಿ ಏನ್ ಸಿಗ್ಬೋದು ಅಂತ ನೀವು ಕೇಳ್ಬೋದು. ನಮ್ಮ ಪಂಚೇಂದ್ರಿಯಗಳು, ನಮ್ಮ ಸೆನ್ಸಸ್, ಕಂಟ್ರೋಲಿಂಗ್ ಸೆನ್ಸಸ್, ನಮ್ಮ ಸೆನ್ಸಸ್ ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ ಇವತ್ತಿನ ಒಂದು ಫಾಸ್ಟ್ ಮೂವಿಂಗ್ ವರ್ಲ್ಡ್ ಅಲ್ಲಿ. ಈ ತರದ ಒಂದು ಶಾಂತ ಸಂಜೆಯಲ್ಲಿ ನಾವೆಲ್ಲರೂ ಸೇರಿದಾಗ ಕಣ್ಣಿಗೆ, ನಾವು ಎಷ್ಟೋ ಜನ ಈಗ ಲಯನ್ಸ್ ನಾರಾಯಣ ಸ್ವಾಮಿ ಅಣ್ಣರವರ ಕುಟುಂಬದ ಪರಿಚಯ ನಂಗೆ ಇವತ್ತಾಯ್ತು. ಸೊ ಎಷ್ಟೋ ದಿನ ಸೇರಿರಲ್ಲ, ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಪರಿಚಯ ಆಗುತ್ತೆ, ಕಣ್ಣಿಗೆ ಒಂದು ಮುದ ಕೊಡುತ್ತೆ ನಮ್ಮ ಹತ್ರದವ್ರನ್ನ ನೋಡಿದಾಗ. ಕಿವಿಗೆ ಇಂಪಾದ ಹಾಡು, ಅನುಭವದ ನುಡಿಮುತ್ತುಗಳು, ಅದಲ್ಲದೆ ಈಗ ಬಾಯಿಗೆ ಆಗಲಿ ಅಥವಾ ಒಂದು ಮೂಗಿಗೆ ಆಗಲಿ ಈ ಆತಿಥ್ಯ ಸೇವೆಯನ್ನು ವಹಿಸಿಕೊಂಡಿರುವಂತಹ ಗೋಪಿ ಅಣ್ಣನವರಿಂದ ಒಂದು ಆತಿಥ್ಯ. ಅದಲ್ಲದೆ ಈ ಒಂದು ಚಳಿಯಲ್ಲಿ ಒಂದು ತಂಗಾಳಿಯ ಒಂದು ಸ್ಪರ್ಶ ನಮ್ಮ ಚರ್ಮಕ್ಕೂ ಆಗುತ್ತೆ ಈ ಒಂದು ಶ್ರಾವಣ ಮಾಸದ ಚಳಿಯಲ್ಲಿ. ಹಾಗೆ ಪಂಚೇಂದ್ರಿಯಗಳಿಗೆ ಈ ತತ್ವ, ಅಂದ್ರೆ ಈ ಒಂದು ಸಂಜೆ ಹೇಗೆ ಉಣಬಡಿಸುತ್ತೋ ಹಾಗೆ ಪಂಚಸಾಗಳು, ಪಂಚತತ್ವಗಳ ವಿಚಾರ ನೋಡ್ಬೋದು. ಒಂದು ಜಾತಿ, ಒಂದು ಪಕ್ಷ, ಒಂದು ಪಂಗಡಕ್ಕೆ ಸೀಮಿತವಲ್ಲದ ಈ ಅಭಿಯಾನದಲ್ಲಿ ಬಸವಣ್ಣನವರ ಸರ್ವರಿಗೂ ಕಾಯಕ ಧರ್ಮ, ಕನಕದಾಸರ ಸಾಮಾಜಿಕ ಬದ್ಧತೆ ಹಾಗೂ ಸ್ವಾಮಿ ವಿವೇಕಾನಂದರವರ ಸರ್ವಿಸ್ ಇಸ್ ದ ಮೋಟೋ ಆಫ್ ಲೈಫ್, ಹಾಗೂ ರಾಷ್ಟ್ರಕವಿ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟ, ಹಾಗೂ ಡಾಕ್ಟರ್ BR ಅಂಬೇಡ್ಕರ್, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಸಮಾನತೆ, ಈ ಪಂಚೇಂದ್ರಿಯಗಳ ಮೇಲೆ ಒಂದು ಹತೋಟಿ, ಜೊತೆಗೆ ಹಿರಿಯರ ಮಾರ್ಗದರ್ಶನ ಮತ್ತು ಮುಂದಿನ ತಲೆಮಾರು. ಸೊ ಜವಾಬ್ದಾರಿ ಇರುವಂತಹ ಹಿರಿಯರು ನಮಗೆ ಜಾಗೃತಿಯನ್ನ ಮೂಡಿಸ್ತಾರೆ. ಈ ಜಾಗೃತಿ ಜವಾಬ್ದಾರಿಯ ಸಂಗಮವೇ ಈ ಒಂದು ಶ್ರಾವಣ ಸಂಜೆ. ಅದನ್ನ ಸಾಕ್ಷಿಸೋಕೆ ನೀವೆಲ್ಲರೂ ಬಂದಿದ್ದೀರಾ. ಕೊನೆಯದಾಗಿ ಹೇಳೋದಾದ್ರೆ, ನಮ್ಮ ಸಂಸ್ಥೆಗಳು, ನಾವು ನಮ್ಮ ಎಸ್ಪೆಷಲಿ ಐಸಿರಿ ಫೌಂಡೇಶನ್ ಇಂದ 3 ತತ್ವಾದರ್ಶಗಳನ್ನ ಪಾಲಿಕೆಯನ್ನ ಮಾಡ್ತೇವೆ. ಭಾರತದಲ್ಲಿ ಅನೇಕ ತತ್ವಗಳನ್ನ ನೋಡಿರ್ತೇವೆ, ಆದ್ರೆ ಈ ತರದ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ವ್ಯಕ್ತಿತ್ವದ ನಿರ್ಮಾಣ, ಪುಟಾಣಿ ಮಕ್ಕಳಂತ ಒಂದು ವ್ಯಕ್ತಿತ್ವದ ನಿರ್ಮಾಣ ಮಾಡುತ್ತೆ. ಆ ವ್ಯಕ್ತಿತ್ವದಿಂದ ಈ ಸಾಮಾಜಿಕವಾದಂತಹ ಸ್ಥಿರತೆ, ಈ ಮನುಷ್ಯತ್ವವನ್ನ ಉಳಿಸುತ್ತೆ. ಈ ವ್ಯಕ್ತಿತ್ವ ಮನುಷ್ಯತ್ವದಿಂದ ಸಂವಿಧಾನದ ಆಶಯದಲ್ಲಿರುವಂತಹ ಭಾರತೀಯತ್ವ ಉಳಿಯುತ್ತೆ. ಹಾಗಾಗಿ ವ್ಯಕ್ತಿತ್ವ, ಮನುಷ್ಯತ್ವ, ಭಾರತೀಯತ್ವವನ್ನ ನಂಬಿರುವಂತಹ ಸಂಸ್ಥೆ ನಮ್ಮ ಐಸಿರಿ ಫೌಂಡೇಶನ್. ಜೊತೆಗೆ ಲಯನ್ಸ್ ಕ್ಲಬ್ ಕೂಡ ಸರ್ವಿಸ್ ಇಸ್ ದ ಮೋಟೋ ಅವ್ರದ್ದು, ಅದು ಅವರು ಉದ್ಘಾಟನಾ ಭಾಷಣದಲ್ಲಿ ಕೇಳ್ತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ತರದ ಒಂದು ಸ್ಪಂದನೆ ಸಿಗುತ್ತೆ. 20ನೇ ದಿನ, ಅದು 3 ವರ್ಷಗಳ ನಂತರ ಅನ್ನೋದು ಒಂದು ಹೆಮ್ಮೆ ಪಡುವಂತ ವಿಷಯ. ಗೋಪಿಯಣ್ಣ, ನಿಮಗೆ ಈ ಸಾತ್ವಿಕ ಕ್ಷಣವನ್ನ ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇನ್ನು ನಾವು ಸ್ವತಂತ್ರ ಮಾಸದಲ್ಲಿದ್ದೇವೆ. ಜೆನ್ಸಿ ಸ್ಟೈಲ್ ಅಲ್ಲಿ ಒಂದು ಘೋಷಣೆ ಕೂಗಿ ಈ ಪ್ರಾಸ್ತಾವಿಕ ನುಡಿಯನ್ನ ಮುಗಿಸೋಣ. ಧನ್ಯವಾದಗಳು.
ಲಯನ್ ಬಂಧುಗಳೇ, ಇಂದಿನ ಆಯೋಜಕರಾದ ಗೋಪಿಕೃಷ್ಣ ಅವರು, ಇದು 20ನೇ ದಿವಸ. ಏನು ನಾವಿವತ್ತು ಆಷಾಢ ಶ್ರವಣ ಅಂತ ಹೇಳ್ತಾ ಇದ್ದೀವಿ. ಆಷಾಢದಿಂದ ಸ್ಟಾರ್ಟ್ ಮಾಡಿದ್ದೀವಿ, ಶ್ರಾವಣದಲ್ಲಿ ಮಾಡ್ತಾ ಇದ್ದೀವಿ ಈಗಾಗಲೇ. ಇವತ್ತು 20ನೇ ದಿವಸ. 20ನೇ ದಿವಸದಲ್ಲಿ ಇದು ಒಂದು ಅದ್ಭುತವಾದ ಕಾರ್ಯಕ್ರಮ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಗೋಪಿ ಅವರ ಸ್ಟೈಲ್ ಯಾವ ಥರ ಇರುತ್ತೆ, ಆರ್ಗನೈಸೇಷನ್ ತುಂಬ ಚೆಂದಾಗಿ ಮಾಡಿದ್ದಾರೆ. ಅವರಿಗೆ ಒಂದು ಅಭಿನಂದನೆ, ನಿಜವಾದ ಚಪ್ಪಾಳೆ ಬಾಂಧವರೇ, ಈ ದಿನ ಶ್ರಾವಣ ಮಾಸದಲ್ಲಿ ನಾವು ಪ್ರವಚನ, ಏನು ಪ್ರವಚನ ಮುಖ್ಯ ರೂವಾರಿ ಎಲ್ಲರೂ ನಾವು ನೀವು ಏನು ಬಯಸ್ತಾ ಇದ್ದೀವಿ ಅಂತಂದರೆ ಚಟಲಿ ಬಾಯಿಸ್ಕೊಂಡೇ ಮಾತು ಕೇಳಬೇಕು ಅಂತ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಲ್ಲ, ಇಲ್ಲಿ ನಾವು ಟೈಮ್ ನಾನು ತಗೊಳ್ಳಲ್ಲ. ಸೊ ಆಸ್ ಎ ಲಯನ್ ಪ್ರೆಸಿಡೆಂಟ್ ನಾನು ಏನು ಹೇಳ್ತಾ ಇದ್ದೀನಿ, ನಮ್ಮ ಲಯನ್ ಸಂಸ್ಥೆ ಅವತ್ತು ಇವತ್ತು ಆಕ್ಚುಲಿ ನಾನು ಹೇಳ್ತಾ ಇಲ್ಲ, ನಾವು ಹೇಳ್ಬಿಟ್ರು ಲಯನ್ ಸಂಸ್ಥೆ ಹೇಳ್ತಾರೆ ನಮ್ಮ ಅಧ್ಯಕ್ಷ ಎಂದು ಅಂತ. ಸೊ ಲಯನ್ ಸಂಸ್ಥೆ ಪ್ರಪಂಚದಾದ್ಯಂತ 206 ದೇಶಗಳಲ್ಲಿದೆ, 14 ಲಕ್ಷಕ್ಕಿಂತ ಹೆಚ್ಚು ಸದಸ್ಯರುಗಳಿದೆ. ನಮ್ಮ ಸಂಸ್ಥೆಯ ಮೋಟ ಏನು? ಸರ್ವಿಸ್ ನಮ್ಮ ಸಂಸ್ಥೆಯ ಮೋಟು. 14 ಲಕ್ಷ ಜನ ಸಹ ಸರ್ವಿಸ್ ಮಾಡ್ತಾನೆ ಇರ್ತಾರೆ, ಒಂದಲ್ಲ ಒಂದು ಸರ್ವಿಸ್ ಮಾಡ್ತಾನೆ ಇರ್ತಾರೆ. ಸೊ ಇಂಥ ಒಂದು ಹೆಮ್ಮೆಯ ಲಯನ್ ಸಂಸ್ಥೆಯ ಅಧ್ಯಕ್ಷನಾಗಿ ನಾವು ಈ ಒಂದು ಸಾಹಿತ್ಯ ಕಾರ್ಯಕ್ರಮಕ್ಕೆ ತರಿಸ್ಕೊಂಡಿದ್ದು ನಮಗೂ ಸಹ ಹೆಮ್ಮೆ ಅಂತ ಅಂದ್ಕೊಳ್ತೀವಿ. ಸೊ ಇವತ್ತಿನ ವಿಷಯ ವಿದ್ಯೆ ಒಕ್ಕಾಲು ಬುದ್ಧಿ ಮುಕ್ಕಾಲು. ಸೊ ಇದೊಂದು ನುಡಿಗಟ್ಟು. ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು, ಏನು ಓದಿದಾರೆ ಅವನು, ಏನು ಓದಿದ್ರೆ ಅವ್ರಿಗೆ ಏನು ಗೊತ್ತಾಗುತ್ತೆ, ವಿದ್ಯೆ ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಕಾಮನ್ ಆಗಿ ಹೇಳ್ತಾ ಇದ್ರು. ನಾವು ವಿದ್ಯೆನ ಕಲ್ತಿರ್ತೀವಿ, ಆದರೆ ಅದನ್ನು ಎಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳೋದು ಬುದ್ಧಿ. ವಿದ್ಯೆ ಅಷ್ಟೇ ಗೊತ್ತಿದ್ರು ಅದನ್ನು ಸಮಯಕ್ಕೆ ತಕ್ಕಂತೆ ನಾವು ಉಪಯೋಗಿಸಲ್ಲ ಅಂತಂದ್ರೆ ಅದು ಪ್ರಯೋಜನಕ್ಕೆ ಬರಲ್ಲ. ಅದನ್ನ ಹೇಳೋದು ಬುದ್ಧಿ. ಅದಕ್ಕೆ ಬುದ್ಧಿ ಮುಕ್ಕಾಲು ಅಂತ ನಾವು ಹೇಳೋದು. ಸೊ ವಿದ್ಯೆ ನಮಗೆ ಜ್ಞಾನ ನೀಡುತ್ತೆ, ಆದರೆ ಜ್ಞಾನವನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸುವ ವಿವೇಕವನ್ನು ಬುದ್ಧಿ ನೀಡುತ್ತದೆ. ಸೊ ವಿದ್ಯಾವಂತರಾಗುವುದು ಮುಖ್ಯ, ಆದರೆ ವಿವೇಕವಂತರಾಗುವುದು ಅತಿ ಮುಖ್ಯ. ಸೊ ವಿದ್ಯೆ ಇದ್ರೂ ಸಹ ವಿವೇಕ ಇಲ್ಲ ಅಂತಂದ್ರೆ ಏನು ಪ್ರಯೋಜನ ಆಗಲ್ಲ. ಹಾಗಾಗಿ ನಾವು ವಿವೇಕನ ಬೆಳೆಸ್ಕೋಬೇಕಾಗುತ್ತೆ. ಸೊ ವಿದ್ಯೆ ದಾರಿ ತೋರಿಸಿದ್ರೆ ಬುದ್ಧಿ ದಿಕ್ಕು ತೋರಿಸುತ್ತೆ. ವಿದ್ಯೆ ಬೆಳಕು ನೀಡಿದರೆ ಬುದ್ಧಿಯ ಬೆಳಕಿನಲ್ಲಿ ಸರಿಯಾಗಿ ಹೆಜ್ಜೆ ಇಡುವುದನ್ನು ಕಲಿಸ್ತದೆ. ಹಾಗಾಗಿ ನಮ್ಮ ವಿದ್ಯೆಯನ್ನು ತುಂಬ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಳ್ಳಬೇಕು. ವಿದ್ಯೆಯನ್ನು ನಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ಬಳಸ್ತಾನೆ, ಸಮಾಜಕ್ಕಾಗಿ, ಸಮಾಜದ ಒಳಿತಿಗಾಗಿ. ಸೊ ನಮ್ಮ ಸೊಸೈಟಿಯಲ್ಲಿ ಒಂದು ಒಳ್ಳೆ ಕಾರ್ಯಕ್ಕೆ ವಿದ್ಯೆ ನಾವು ಬಳಸಿದ್ದಾಯ್ತು ಅಂದರೆ ಅದು ತುಂಬ ಸಮಾಜಕ್ಕೆ, ದೇಶಕ್ಕೆ ಒಂದು ಒಳ್ಳೆಯ ಒಂದು ಕೊಡುಗೆ ಅಂತ ನಾವು ಹೇಳ್ಕೋಬೋದು. ಯಾಕೆಂದರೆ ಎಲ್ಲ ವಿದ್ಯಾವಂತರು ಸಹ ಒಳ್ಳೇದು ಮಾಡ್ತಾ ಇಲ್ಲ. ಸೊ ಒಂದು ಒಳ್ಳೇದು ಮಾಡೋರು ಇದ್ದಾರೆ, ಆದರೆ ವಿದ್ಯೆ ಬಂದಿದೆ ಅಂತ ತಕ್ಷಣ, ವಿದ್ಯೆ ಇದೆ ಅಂತ ತಕ್ಷಣ ಅದನ್ನು ಯಾವಾಗಲೂ ಉಪಯೋಗಿಸ್ತಾ ಇದ್ದಾರೆ. ಕೆಟ್ಟದಕ್ಕೆ ಉಪಯೋಗಿಸೋದು, ಬಾಂಬನ್ನು ಉಪಯೋಗಿಸೋದು, ಈ ಥರ ಬೇರೆ ಬೇರೆ ಉಪಯೋಗಿಸ್ತಾ ಇದ್ದಾರೆ. ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಬೇರೆ ಏನೋ ಬೇಡದ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ವಿದ್ಯೆನ ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ತಾರೆ, ದೇಶದ ಇದಕ್ಕಾಗಿ, ಸಮಾಜದ ಇದಕ್ಕಾಗಿ ಬಳಸಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಒಂದು ಸಹ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಆಹ್ವಾನಿತರೆ, ಈ ಕಾರ್ಯಕ್ರಮ 20ನೇ ದಿವಸದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ನಮ್ಮೂರಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಬ್ರದರ್ ಆರ್ಗನೈಸ್ ಮಾಡಿರೋದು ತುಂಬ ಸಂತೋಷ. ತುಂಬ ನಿನ್ನೆ ಕೂಡ ನಮಗೆ ಇನ್ವಿಟೇಷನ್ ಇತ್ತು. ನಮ್ಮ ನಾಗಭೂಷಣ್ ಸರ್ ಅವರು ಸಕ್ರೆಪಟ್ಟಣ ಅವರು ಇನ್ವಿಟೇಷನ್ ಮಾಡಿದ್ರು. ನಾನು ಬೆಂಗಳೂರಲ್ಲಿ ಇರೋದ್ರಿಂದ ಭಾಗವಹಿಸೋಕ್ಕಾಗಲಿಲ್ಲ. ಈ 30 ದಿವಸ ಈ ಮೊಬೈಲ್ TV ಯುಗದಲ್ಲಿ 1 ಗಂಟೆ ಕಾರ್ಯಕ್ರಮ ಎಲ್ಲರೂ ಬಂದುಬಿಟ್ಟು ಈ ಥರ ಎಲ್ಲರ ಜೊತೆ ನಮ್ಮ ರೋಹನ್ ಅವ್ರು ಹೇಳಿರೋ ಥರ ಎಲ್ಲರ ಜೊತೆ ಮಾತಾಡಿ ನಮ್ಮ ಮನಸ್ಸು ಹಗುರ ಮಾಡಿಕೊಂಡು ತುಂಬ ಹತ್ತಿರದವ್ರ ಜೊತೆ ನಮ್ಮ ವಿಷಯನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ಇಂಥ ಕಾರ್ಯಕ್ರಮ ಈ ಸರ್ವಿಸ್ಗೆ ತುಂಬ ಹೆಸರುವಾಸಿಯಾದ ಲಯನ್ ಸಂಸ್ಥೆಯವರು ಮಾಡ್ತಿರೋದು ತುಂಬ ಸಂತೋಷ. ಲಯನ್ ಸಂಸ್ಥೆದು ಆಲ್ಮೋಸ್ಟ್ 4-5 ಪ್ರೋಗ್ರಾಮ್ ನಾನು ಅಟೆಂಡ್ ಮಾಡಿದ್ದೀನಿ. ಈ ಲಯನ್ ಸಂಸ್ಥೆ ವಿಶೇಷ ಏನಪ್ಪ ಅಂತಂದರೆ ಅಲ್ಲಿ ಪ್ರೆಸಿಡೆಂಟು ದ ಫಸ್ಟ್ ಪರ್ಸನ್,
ಅಂಡ್ ದ ಲಾಸ್ಟ್ ಪರ್ಸನ್ ಪ್ರೆಸಿಡೆಂಟ್ ಫಸ್ಟ್ ಪರ್ಸನ್ ಲಾಸ್ಟ್ ಪರ್ಸನ್ ಅವರಿಗೆ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ನಾನು ಕೆಲವೊಂದು ಕಾರ್ಯಕ್ರಮ ನೋಡಿದಾಗ ನಮ್ಮ ಬ್ರದರ್ ರಮೇಶ್ ಸರ್ ಅವರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅವ್ರು ಬಂದ್ಬಿಟ್ಟು ಪ್ರೋಗ್ರಾಮಿಗೆ ಬರಬೇಕು, ನಿಮ್ಮ ಪ್ರಾಡಕ್ಟನ್ನು ತೋರಿಸ್ಬೇಕು ಜನರಿಗೆ ಅಂತ ಕೇಳಿದಾಗ ನಾವು ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಅವರೇ ಪ್ಲೇಟ್ ಎಲ್ಲ ತೊಗೊಂಡು ಹೋಗ್ತಿದ್ದಾರೆ. ಅವರೇ ಈ ಥರ ನಮ್ಮ ಆಲ್ಮೋಸ್ಟ್ ನಾನು 21 ಇಯರ್ಸ್ ಕಾರ್ಪೊರೇಟ್ ವರ್ಲ್ಡಲ್ಲಿ ಕೆಲಸ ಮಾಡಿರೋದು. ನನಗೆ ತುಂಬ ಸಂತೋಷ ಆಯಿತು. ಈ ಥರನೂ ಇರ್ತಾರ ಅಂತ ಹೇಳ್ಬಿಟ್ಟು. ಅದೇ ಥರ ನಾರಾಯಣ ಸ್ವಾಮಿ ಸರ್ ಅವರು ಪ್ರತಿಯೊಬ್ಬ ಲಯನ್ಸ್ ಸಂಸ್ಥೆ ಸದಸ್ಯರೇನಿದ್ದಾರೆ, ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು, ಯಾವುದೇ ರೀತಿ ಭೇದ ಭಾವ ಇಲ್ಲದಲೇ ಸರ್ವಿಸ್ ಅಂದರೆ ರಿಯಲ್ ಸರ್ವಿಸ್ ನಾನು ಇಲ್ಲಿ ಬಂದು ನೋಡಿದ್ದು. ಐ ರಿಯಲಿ ಕಂಗ್ರ್ಯಾಚುಲೇಟ್ ಲಯನ್ಸ್ ಸಂಸ್ಥೆ ಪ್ರತಿಯೊಬ್ಬ ಎಂಪ್ಲಾಯೀಸ್, ಪ್ರತಿಯೊಬ್ಬ ಸರ್ವಿಸ್ ಅವ್ರಿಗೂ ಕೂಡ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಅದೇ ರೀತಿ ನಮ್ಮ ರೋಹನ್ ಅವರು ಬಂದ್ಕೊಟ್ಟೆ ಜಸ್ಟ್ 5 ಮಿನಿಟ್ಸ್ ಕೂಡ ಆಗಿರಲಿಲ್ಲ ಮೀಟ್ ಮಾಡಿ, ನಿಮ್ಮ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಆರ್ಗ್ಯಾನಿಕ್ಸ್. ಈಗ ಯಾವುದೇ ತಗೊಂಡ್ರು ಕೂಡ ಅಡಲ್ಟ್ರೇಷನ್, ಹಾಲಿಂದ ತೊಗೊಂಡ್ಬಿಟ್ಟು ನೀವು ಯಾವುದೇ ಪ್ರಾಡಕ್ಟ್ ತಗೊಳ್ಳಿ ಎಲ್ಲದರಲ್ಲೂ ಅಡಲ್ಟ್ರೇಷನ್ ಇದೆ, ಕೆಮಿಕಲ್ ಇದೆ. ಅದಕ್ಕೋಸ್ಕರ ನಿಮ್ಮ ಪ್ರಾಡಕ್ಟನ್ನು ಕೂಡ ನಾವೊಂದು ಜನರ ಹತ್ತಿರಕ್ಕೆ ತಗೊಂಡು ಹೋಗೋಣ ಅಂತ ಕೂಡ ಹೇಳಿದ್ರು. ಸೊ ಐ ಥ್ಯಾಂಕ್ ರೋಹನ್. ಆ್ಯಂಡ್ ಮತ್ತು ನಮ್ಮ ಪ್ರಾಡಕ್ಟ್ ಆರ್ಗ್ಯಾನಿಕ್, ನಾನು PhD ಮಾಡಿರೋದು ಇದೇ ರಿಲೇಟೆಡ್ ಫೀಲ್ಡಲ್ಲೇ ಮಾಡಿರೋದು. ಬಟ್ ನಾನು ವರ್ಕ್ ಮಾಡಿದ್ದು ಸೀಡಲ್ಲಿ ಆಲ್ಮೋಸ್ಟ್ 21 ಇಯರ್ಸ್ ಡಿಫ್ರೆಂಟ್ ಲೀಡರ್ಶಿಪ್ ರೋಲ್ ಮಾಡಿಬಿಟ್ಟು ಆಮೇಲೆ ಇದೊಂದು ಪ್ರಾಡಕ್ಟ್ ಶುರು ಮಾಡೋಣ. ಆರ್ಗ್ಯಾನಿಕ್ಸಲ್ಲಿ ನಿಮಗೆ ಗೊತ್ತಿರ್ಬೋದು, ಮಾರ್ಕೆಟಲ್ಲಿ ತುಂಬ ತರಹದ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇರುತ್ತೆ. ಬಟ್ ಕೆಲವರು ಆರ್ಗ್ಯಾನಿಕ್ಸ್ ಗೊತ್ತಿಲ್ಲದವರು ಕಂಪ್ನಿ ಸ್ಟಾರ್ಟ್ ಮಾಡಿರ್ತಾರೆ. ಇನ್ನು ಕೆಲವರು ಆರ್ಗ್ಯಾನಿಕ್ಸ್ ಅದು ಗೊತ್ತಿದ್ರು ಕೂಡ ಅದನ್ನು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಮಾಡಿಬಿಟ್ಟು, ಆರ್ಗ್ಯಾನಿಕ್ಸ್ ಅಂದರೆ ತುಂಬ ಸ್ಲೋ ಅಲ್ವಾ ಅಂತ ಕೇಳ್ತಿರ್ತಾರೆ. ನಾವು ಎಷ್ಟೋ ಕಡೆ ಎಲ್ಲ ದೊಡ್ಡವರೆಲ್ಲ ಎಲ್ಲ ಇಂಟ್ರಡ್ಯೂಸ್ ಮಾಡೋಕ್ಕೆ, ಅವ್ರ ಇಂಟ್ರೊಡಕ್ಷನ್ ಮಾಡೋಕ್ಕೆ, ನಮ್ಮ ಪ್ರಾಡಕ್ಟ್ ಇಂಟ್ರೊಡಕ್ಷನ್ ಮಾಡೋಕ್ಕೆ ಹೋದದ್ದು ಆರ್ಗ್ಯಾನಿಕ್ ಅಂದರೆ ತುಂಬ ರೇಟ್ ಅಲ್ವಾ ಅಂತ ಹೇಳ್ಬಿಟ್ಟು. ಅದರದ್ದು ಯಾವುದೇ ಆರ್ಗ್ಯಾನಿಕ್ ಚೆನ್ನಾಗಿ ಕರೀಲಿಲ್ಲ ಅಂತಂದರೆ ಡೆಫಿನೆಟಾಗಿ ಅದು ಲೇಟ್ ಆಗುತ್ತೆ. ಸೊ ಅದೆಲ್ಲ ಟೆಕ್ನಾಲಜಿ ನಾವು ಎಲ್ಲ ಯೂಸ್ ಮಾಡಿಬಿಟ್ಟು ಈಗ ನಮ್ಮ ಪ್ರಾಡಕ್ಟ್ ಮಾರ್ಕೆಟಲ್ಲಿ ನಾವು ಇಲ್ಲಿ ಬ್ಯಾನರ್ ಹಾಕಿದ್ದೀವಿ. ಇನ್ನು ಕೆಲವೇ ಇನ್ನು 8 ರಿಂದ 10 ದಿವಸದಲ್ಲಿ ನಮ್ಮದು ಬ್ರ್ಯಾಂಡು ಎಲ್ಲ ಕಡೆ ನೀವು ನೋಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಪಬ್ಲಿಸಿಟಿ ಬರ್ತಾ ಇದೆ. ಸೊ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಅಷ್ಟೊಂದು ಎನ್ರಿಚ್ ಮಾಡಿರೋದು, ಅಷ್ಟೊಂದು ಸಮೃದ್ಧ ಮಾಡಿರೋದು ನಿಮಗೆ ಮಾರ್ಕೆಟಲ್ಲಿ ಯಾವುದೂ ಇಲ್ಲ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿ ಮಾಡಿರೋದು. ಯಾಕೆ ಇಷ್ಟು ಚೆನ್ನಾಗಿ ನಾವು ಮಾಡಿದ್ದೀವಿ ಅಂತಂದರೆ, ನಮಗೆ ಬೇಸ್ ಏನಪ್ಪ ಅಂದರೆ, ನಾನು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋದು. ಈ ಪ್ರಾಡಕ್ಟ್ ಡಿಸೈನ್ ಮಾಡಬೇಕಾದ್ರೆ ನಮ್ಮ ಎಲ್ಲ ಬ್ರದರ್ಸ್, ನಮ್ಮ ಮಾವ ಅವರು ರಿಟೈರ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್, ಎಲ್ಲರ ಹತ್ರ ಮಾತಾಡಿಬಿಟ್ಟು ನಾವು ಪ್ರಾಡಕ್ಟ್ ಮಾಡಿರೋದು. ಸೊ ಪ್ರಾಡಕ್ಟ್ ಡಿಸೈನ್ ಮಾಡಬೇಕಾದ್ರೆ ಅದನ್ನ ಪ್ರಾಬ್ಲಮನ್ನು ಅರ್ಥ ಮಾಡ್ಕೋತೀವಿ. ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಪ್ರಾಡಕ್ಟ್ ಡಿಸೈನ್ ಮಾಡಿಬಿಟ್ಟು ಆಮೇಲೆ ನಾವು ಸೊಲ್ಯೂಷನ್ ಹುಡ್ಕೊಂಡು ಹೋಗೋದಲ್ಲ. ಸೊ ನಾವು ಈ ಪ್ರಾಡಕ್ಟ್ ಡಿಸೈನ್ ಮಾಡಬೇಕಾದ್ರೆ ಆಲ್ಮೋಸ್ಟ್ 6 to 8 months ಡೀಪ್ ಅಂಡರ್ಸ್ಟ್ಯಾಂಡಿಂಗ್, ಡೀಪ್ ಡಿಸ್ಕಷನ್ ಮಾಡಿಬಿಟ್ಟು, ಅಡಿಕೆ ಬೆಳೆಗಾರರಲ್ಲಿ, ಅಡಿಕೆ ತೋಟದಲ್ಲಿ ಏನು ಪ್ರಾಬ್ಲಮ್ ಇದೆ, ತೆಂಗಿನ ತೋಟದಲ್ಲಿ ಏನು ಪ್ರಾಬ್ಲಮ್ ಇದೆ, ವೆಜಿಟೇಬಲ್ಸ್ ಫಾರ್ಮರ್ಸ್ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ, ಆಮೇಲೆ ಕೆಮಿಕಲ್ ಫರ್ಟಿಲೈಸರ್ಸ್ ನಿಮಗೆಲ್ಲ ಗೊತ್ತಿರೋ ಥರ ಈಗ ಏನು ಯುದ್ಧ ಎಲ್ಲ ನಡೀತಾ ಇದೆ, ಪ್ರತಿಯೊಂದು ಫರ್ಟಿಲೈಸರ್ಸ್ ಕೂಡ ಇಂಪೋರ್ಟ್ ಆಗ್ತಾ ಇದೆ. ರಾ ಮೆಟೀರಿಯಲ್ಸ್ ಇಂಪೋರ್ಟ್ ಮಾಡ್ಕೊತಿದ್ದಾರೆ. ಪ್ರತಿ ದಿನೇ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆದರೆ ಸೊ ಫೈನಲ್ ಪ್ರಾಡಕ್ಟ್ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊನ್ನೆ 15th ಆಗಸ್ಟಲ್ಲಿ ಮೋದಿಜಿಯವರು ಹೇಳಿರೋ ಪ್ರಕಾರ 3,000 ರೂಪಾಯಿ ಯೂರಿಯಾ, 300 ರೂಪಾಯಿ ಕೊಡ್ತಾ ಇದ್ದಾರೆ. ಎಷ್ಟು ದಿವಸ ಕೊಡೋಕ್ಕಾಗುತ್ತೆ ಗೌರ್ಮೆಂಟು? 5,000 ರೂಪಾಯಿ DAP, 1350 ರೂಪಾಯಿ ಕೊಡ್ತಾ ಇದೆ. ಸೊ ಇದು ಜಸ್ಟ್ ಶುರು ಆಗ್ತಾ ಇದೆ, ಇನ್ನು ಮುಂದೆ ಬೆಳೀತಾ ಹೋಗುತ್ತೆ. ಸೊ ನೀವು ಗೊಬ್ಬರ ಹಾಕಿದ್ರೇ, ನಾವು ಊಟ ಮಾಡಿದರೆ ನಮ್ಗೆ ಶಕ್ತಿ ಬರೋದು. ಅದೇ ಥರ ಭೂಮಿ ಗೊಬ್ಬರ ಹಾಕಿದ್ರೇ ಬೆಳೆಗಳಿಗೆ ತಾಕತ್ತು ಬರೋದು. ನೀವು 60 ಕ್ವಿಂಟಲ್ ಅಡಿಕೆ ಬೆಳೆಯೋರು 100 ಕ್ವಿಂಟಲ್ವರೆಗೂ ಬೆಳಿಬೋದು, 120 ಕ್ವಿಂಟಲ್ವರೆಗೂ ಬೆಳಿಬೋದು. ಸೊ ಅದಕ್ಕೋಸ್ಕರ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್, ಈಗ ನಮಗೂ ಕೂಡ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಇಲ್ಲ ಅಂತಂದರೆ 50 ವರ್ಷ 60 ವರ್ಷಕ್ಕೆ ನಡೆಯೋಕ್ಕಾಗದೇ ಇರೋದು, ಜಾಯಿಂಟ್ ಹಿಡ್ಕೊಳೋದು ಎಲ್ಲ ಬರ್ತೀವಿ. ಮಣ್ಣಲ್ಲೂ ಕೂಡ ಅಷ್ಟೇ, ಒಂದು ನ್ಯೂಟ್ರಿಯೆಂಟ್ ಜಾಸ್ತಿ ಆದರೆ ಇಂಬ್ಯಾಲೆನ್ಸ್ ಆದರೆ ಇನ್ನೊಂದು ನ್ಯೂಟ್ರಿಯೆಂಟ್ ತೊಗೊಳಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ವೆರಿ ರೇರ್ ಕಾಂಬಿನೇಷನ್ ಇದೆ. ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇದೆ, ನಮ್ಮ ಹತ್ರ ಟೆಕ್ನಾಲಜಿ ಕೂಡ ಇದೆ, ನಾಲೆಡ್ಜ್ ಕೂಡ ಇದೆ. ಇಷ್ಟೆಲ್ಲ ಸೇರಿಸ್ಬಿಟ್ಟು ಒಂದು ನಮ್ಮ ರೈತರಿಗೆ ಒಳ್ಳೆ ಪ್ರಾಡಕ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಶುರು ಮಾಡಿದ್ವಿ. ಮತ್ತು ಇನಿಷಿಯಲ್ ಆಗಿರ್ತಕ್ಕಂಥ ನಮ್ಮ ಅಕಾಡೆಮಿಕ್ ವಲಯದ ದಿಗ್ಗಜರೆಲ್ಲ ಕೂತ್ಬಿಟ್ಟಿದ್ದಾರೆ. ಅವರೆದುರಿಗೆ ನಾನು ಮಾತನಾಡಬೇಕು ಅಂದರೆ ಡೆಫಿನೆಟ್ ಅದನ್ನು ಮುಜುಗರದ ಸಂಗತಿ ಜೊತೆಗೆ
ಅದೊಂದು ಒಂದು ವಿಶೇಷವಾದಂಥ ಅವಕಾಶ ಅಂತಕ್ಕಂಥ ಪ್ರಜ್ಞೆ ಜೊತೆ ನನ್ನ ಮಾತನ್ನು ಕೇಳಲಿಕ್ಕೆ ಅವರ ದೊಡ್ಡತನ ತೋರಿಸ್ತಾ ಇದ್ದಾರಲ್ಲ, ಅವರಿಗೆ ಖಚಿತವಾಗಿ ನಾನು ಭಾರಿ ಸಣ್ಣದು ಅಂತಕ್ಕಂಥದ್ದನ್ನ ನಿಮ್ಮಿದ್ರೆ ನಿವೇದನೆ ಮಾಡ್ತಾ ಈ ಕಾರ್ಯಕ್ರಮ ಸ್ಪೆಷಲ್ ಅಂತ ಯಾಕೆ ಹೇಳಿದೆ ಅಂದ್ರೆ, ನಮ್ಮ ಸಿದ್ದಪ್ಪಾಜಿಯವರು ಒಂದು ಹಳೆ ಸ್ನೇಹ ಅಲ್ಲೊಬ್ರು ಒಂದು ವಚನದಲ್ಲಿ ಹೇಳ್ತಾರೆ, ಏನ್ ಸಂಬಂಧ ಇವರಿಗೆ? ಅವರೊಂದು ಪ್ರಶ್ನೆ ಮಾಡ್ತಾರೆ, ತಾತ್ವಿಕವಾದಂಥ ಒಂದು ವಚನ, ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿದೆ ಎತ್ತಣಿಂದ ಎತ್ತ ಸಂಬಂಧವಯ್ಯ. ಗೊತ್ತಲ್ಲ, ಚೈತ್ರ ಮಾಸದಲ್ಲಿ ಹೋಗಿದೆ ಬಂದು ಮಾವಿನ ಜೊತೆ ಮಾವಿನ ರಸ ಇಡ್ತಾ ಕೂತ್ಬಿಡುತ್ತಲ್ಲ. ಎತ್ತಣ ನೆಲ್ಲಿಕಾಯಿ, ಎತ್ತಣ ಸಮುದ್ರದ ಉಪ್ಪು, ಎತ್ತಣಿಂದ ಎತ್ತ ಸಂಬಂಧ ಅಂತ. ನೆಲ್ಲಿಕಾಯಿ ಎಲ್ಲ ಬೆಳೆದಿರುತ್ತೆ, ಸಮುದ್ರದ ಉಪ್ಪು ಸಿಗುತ್ತೆ, ಅದನ್ನ ಉಪ್ಪಿನಕಾಯಿ ಮಾಡ್ಕೊಂಡ್ಬಿಟ್ಟಿದ್ವಲ್ಲ, ಏನ್ ಸಂಬಂಧ ಅಂತೇಳಿ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾರಲ್ಲ. ಇಲ್ಲಿ ಕೂತಿರ್ತಕ್ಕಂಥ ನಿಮಗೆ ಯಾರಾದ್ರೂ ಆ ಜಿಜ್ಞಾಸೆ ಒಳಪಟ್ಟು ಎತ್ತಣ ಚಟ್ನಲ್ಲಿ, ಎತ್ತಣ ಗೋಪಿ, ಎತ್ತಣ ಬಿಳೆಕಾಲದಲ್ಲಿ ಎತ್ತಣಿಂದ ಎತ್ತ ಸಂಬಂಧವೇ ಅಂತೇಳಿ ಪ್ರಶ್ನೆ ಮಾಡಿದ್ರೆ ಡೆಫಿನೆಟ್ ಆಗಿ ಅದೇ ನಿಜವಾದಂಥ ಸ್ನೇಹದ ಸಂಬಂಧ, ನಿಜವಾದಂಥ ಸಾಹಿತ್ಯದ ಸಂಬಂಧ, ನಿಜವಾದಂಥ ಸಂಸ್ಕೃತಿಯ ಸಂಬಂಧ. ಆ ಸಂಬಂಧವನ್ನ ಸಾಕ್ಷಿ ಇದೆಯಲ್ಲ, ವಿಟ್ನೆಸ್ ಇದೆಯಲ್ಲ, ಆ ಡೆಮೋ ಇದೆಯಲ್ಲ, ಆ ಪ್ರಾತ್ಯಕ್ಷತೆ ಈ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ಅತ್ಯಂತ ಖುಷಿಯಿಂದ ಹೇಳುತ್ತಾ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಇಂಥ ಒಂದು ಚೊಕ್ಕದಾದಂಥ ಒಂದು ಬ್ಯೂಟಿಫುಲ್ ಡೆಮೋ, ಇಂಥ ಅದ್ಭುತವಾದಂಥ ಒಂದು ಸ್ಟೇಜ್ ಫೋರಂ ವೇದಿಕೆ ಕ್ರಿಯೇಟ್ ಮಾಡಿರ್ತಕ್ಕಂಥ ನಮ್ಮ ಗೋಪಿಯವರ ಕರ್ತೃತ್ವ ಶಕ್ತಿ, ನಮ್ದು 30 ವರ್ಷದ ಸಂಬಂಧ ಆ ದಿಸೆಯಲ್ಲಿ ಇವತ್ತು ಡೆಫಿನೆಟ್ ಆಗಿ ನಾನು ಖಚಿತವಾಗಿ ಹೇಳ್ತೀನಿ, ಒಂದು ಮನೆಯ ಶ್ರೇಷ್ಠತೆ ಇರ್ತಕ್ಕಂಥದ್ದು ಎಷ್ಟು ಕೋಟಿ ರೂಪಾಯಿ ಮನೆ ಅಂತಲ್ಲ, ಆ ಮನೆ ಮುಂದೆ ಎಂತೆಂಥ ಕೋಟಿ ರೂಪಾಯಿ ಕಾರ್ ನಿಂತಿದೆ ಅಂತಲ್ಲ, ಆ ಮನೆ ಒಳಗಡೆ ಎಂತೆಂಥ ಫರ್ನಿಚರ್ ಇದೆ ಅಂತಕ್ಕಂಥದ್ದಲ್ಲ, ಆ ಮನೆ ಒಳಗಡೆ ಒಂದು ಸಾಂಸ್ಕೃತಿಕವಾದಂಥ ವಾತಾವರಣ ಎಷ್ಟು ಮಟ್ಟಿಗೆ ಗಟ್ಟಿಯಾಗಿದೆ. ಬಂದಂತೆ ಅತಿಥಿ ಅಭ್ಯಾಗತರನ್ನ ತುಂಬಾ ಪ್ರೀತಿಯಿಂದ ಸತ್ಕಾರ ಮಾಡಿ ಅವ್ರನ್ನ ಮಾತಾಡಿಸ್ತಕ್ಕಂಥ ನಡವಳಿಕೆಗಳಿದೆಯಲ್ಲ, ಇದ್ರ ಆಧಾರದ ಮೇಲೆ ಆ ಮನೆ ಮಹಾಮನೆ ಆಗುತ್ತೆ ಅಂತೆ, ಆ ಮನೆ ಒಂದು ಮಠವೇ ಆಗ್ಬಿಡುತ್ತೆ ಅಂತೆ. ನೀವು ಯಾರಾದ್ರೂ ಕೇಳಿ ಹೇಳ್ತಾರೆ, ಗ್ರಾಮೀಣ ಪ್ರದೇಶದಲ್ಲಿ ಯಾರಾದ್ರೂ ಮನೆಗೆ ಹೋದ್ರೆ ಸಾಮಾನ್ಯವಾಗಿ ಮಾತಾಡೋಣ, ಮನೆ ಹೋಗಿದ್ದೆ ಗೋಪಿ ಮನೆಗೆ, ಆ ಮನೆಗೆ ಹೋದ್ರೆ ಹೆಂಗೆ ಅಂದ್ರೆ ಒಳ್ಳೆ ಮಠಕ್ಕೆ ಹೋದಂಗ ಕಾರಣ ಅಂತ, ಒಳ್ಳೆ ದೇವಸ್ಥಾನಕ್ಕೆ ಹೋದಂಗ ಕಾರಣ ಅಂತ. ಬಂದಿಗಳೇ, ಆ ಮನೆ ನಮ್ಗೆ ಊಟ ಕೊಡ್ತಕ್ಕಂಥ, ತಿಂಡಿ ಕೊಡ್ತಕ್ಕಂಥ ಹೋಟೆಲ್ ಅಲ್ಲ, ನಮ್ಮ ಮನೆಗೆ ಜಾಗ ಕೊಡ್ತಕ್ಕಂಥ ಲಾಡ್ಜ್ ಅಲ್ಲ. ಮತ್ತೇನ್ ಮನೆ ಅಂದ್ರೆ? ಮನೆ ಅಂದ್ರೆ ಆ ಮನೆ ಒಳಗಡೆ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಮನಸ್ಸುಗಳಿಗೆ ಒಂದು ನೆಮ್ಮದಿ ಕೊಡ್ಬೇಕಲ್ಲ ಸರ್, ಆ ನೆಮ್ಮದಿಯ ತಾಣ ಮನೆ ಆಗಬೇಕು ಅಂತೇಳಿ. ಹಾಗಾಗಿ ಆ ಮನೆ ಅಂತಕ್ಕಂಥದ್ದು ಭವಿಷ್ಯದ ಪ್ರಜೆಗಳಾಗಿರ್ತಕ್ಕಂಥ, ಮುಂದಿನ ಆಸ್ತಿಗಳಾಗಿರ್ತಕ್ಕಂಥ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಸಣ್ಣವರು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಅದ್ಭುತವಾದಂಥ ಸಂಸ್ಕಾರವನ್ನು ಕೊಡ್ತಕ್ಕಂಥ ಒಂದು ಪ್ರಯೋಗಶಾಲೆ ಮನೆ ಅಂತಕ್ಕಂಥದ್ದನ್ನ ತೋರಿಸಿದ್ದೇನೆ. ಅದು ವಚನ ಸಾಹಿತ್ಯ, ಅದು ದಾಸ ಸಾಹಿತ್ಯ ಅಂತೇಳಿ. ಹಾಗಾಗಿ ನಮ್ಮ ಮಕ್ಕಳೇನಿದ್ದಾವೆ ಅವು ಒಂದು ಬರೀ ಪ್ರಜೆಗಳಾಗದಲ್ಲ, ಮುಂದೆ ಒಂದು ಸಮರ್ಥ ಪ್ರಜೆಗಳಾಗಬೇಕು, ಸಮೃದ್ಧ ಪ್ರಜೆಗಳಾಗಬೇಕು, ಪ್ರಾಮಾಣಿಕ ಪ್ರಜೆಗಳಾಗಬೇಕು, ಪರಿಸರ ಪ್ರೇಮಿ ಪ್ರಜೆಗಳಾಗಬೇಕು, ಪರಿವರ್ತನಶೀಲ ಪ್ರಜೆಗಳಾಗಬೇಕು, ಪರಾಕ್ರಮದ ಪ್ರಜೆಗಳಾಗಬೇಕು. ಆ ಪ್ರಜೆಗಳನ್ನು ಮಾಡ್ತಕ್ಕಂಥ ದೊಡ್ಡ ಹೊಣೆಗಾರಿಕೆ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದ್ರೆ ಅದರಿಂದ ಲೈನ್ ಸಂಸ್ಥೆಯಿಂದ ಪ್ರಾರಂಭ ಆಗಬೇಕು, ICD ಫೌಂಡೇಶನ್ ಇಂದ ಪ್ರಾರಂಭ ಆಗಬೇಕು, ನಮ್ಮ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದಿಂದ ಆಗಬೇಕು, ಕಾಲೇಜುಗಳಿಂದ ಆಗಬೇಕು, ಶಾಲೆಗಳಿಂದ ಆಗಬೇಕು. ಅದ್ರ ಜೊತೆಗೆ ಇಡೀ ಜಗತ್ತಿನ ಮೂಲ ಘಟಕ ಅದು ಮನೆ ಅಂತೆ, ಅದು ಮನೆಯಿಂದ ಪ್ರಾರಂಭ ಆಗಬೇಕು, ಹಾಗೆ ಮನಸ್ಸಿನಿಂದ ಪ್ರಾರಂಭ ಆಗಬೇಕು ಅಂತೇಳಿ ಆ ದಿಸೆಯಲ್ಲಿ ಈ ಮನೆ ಮತ್ತು ಮನಸ್ಸಿನ ಒಂದು ಶುದ್ಧ ಯಾತ್ರೆ ಅಂತೇಳಿ. ವಾಸ್ತವ ಬಂಧುಗಳೇ ನೋಡಿ, ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾರೆ ಅಂದ್ರೆ, ನಮ್ಗೆಲ್ಲ ಗೊತ್ತಿದೆ, ಬಟ್ಟೆ ಕೊಡಿಯಾದ ತಕ್ಷಣ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ನಮ್ಮ ಹತ್ರ ರೆಮಿಡೀಸ್ ಇದೆ ಸರ್. ಏನು ಶಾಂಪು ಇದೆ, ಸೋಪ್ ಇದೆ, ಅದನ್ನ ಹಾಕೊಂಡು ಬಟ್ಟೆ ಕ್ಲೀನ್ ಮಾಡ್ಕೊಂತೀವಿ. ನಮ್ಮ ಸ್ನಾನ ಮಾಡದೇ ಇದ್ರೆ ನಮ್ಮ ಮೈ ಕ್ಲೀನ್ ಆಗುತ್ತೆ, ಹೊರಭಾಗದ ಮೈಯೆಲ್ಲ ಕ್ಲೀನ್ ಆಗುತ್ತೆ. ಇದಕ್ಕೆಲ್ಲ ಬೇಕಾದಷ್ಟು ನಾವು ಆಧುನಿಕ ಜಗತ್ತಿನಲ್ಲಿ ನಾಗರಿಕತೆಯಲ್ಲಿ ಎಲ್ಲ ಇದೆ. ಆದ್ರೆ ವಚನಕಾರ ಯೋಚನೆ ಮಾಡಿದ್ದೇನು ಅಂದ್ರೆ, ಇದಷ್ಟೇ ಮಾಸದಪ್ಪ, ಕೇವಲ ಬಟ್ಟೆ ಮಾಸಲ್ಲ, ಕೇವಲ ಮೈ ಮಾಸಲ್ಲ, ಮತ್ತೇನ್ ಮಲಿಗೆ ಆಗುತ್ತೆ? ಮನಸ್ಸು ಕೂಡ ಮಲಿನ ಆಗ್ಬಿಡುತ್ತಲ್ಲಪ್ಪ. ಆ ಮನಸ್ಸನ್ನು ಹೆಂಗ್ ತೊಳಿತೀಯ? ಯಾವ ಶಾಂಪು ಹಾಕ್ತೀಯ, ಯಾವ ಸೋಪ್ ಹಾಕ್ತೀಯ ಅಂತೇಳಿ. ಅದಕ್ಕೆ ಅವರು ಮಡಿವಾಳ ಮಾಚಿದೇವರು ಯೋಚನೆ ಮಾಡಿದ್ರು, ಎಸ್ ಇದು ತೊಳಿಬೇಕಾಗತ್ತೆ ಅಂತೇಳಿ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಮಂಡೆ ಮಾಸಿನೊಡೆ ಮಹಾಮಚ್ಚನವ ಮಾಡುವುದು. ಈ ಶರೀರ ಮಾಸಿಬಿಟ್ರೆ ಬಿಂಜಿನ ಸ್ನಾನ ಮಾಡ್ಬಿಡದಪ್ಪ, ಇವ್ರಿಗೆ ಗೊತ್ತಲ್ಲ ಕೊಳೆ ಆಗುತ್ತೆ. ಮಂಡೆ ಮಾಸಿದೊಡೆ ಮಹಾಮಚ್ಚನವ ಮಾಸು ಮಾಡುವುದು, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ಅಥವಾ ನಾವೇ ತಗೊಳ್ಳೋಣ ಏನಾದ್ರು ಮಾಡಿ. ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು, ಮನ ಮಾಸಿದೊಡೆ ಕೂಡಲ ಸಂಘದ ಶರಣರ ಅನುಭವ ಮಾಡುವುದು ಅಂತೆ. ಯಾರಾದ್ರೂ ಕೇಳ್ತಿದ್ರಲ್ಲಿ ಸಂಘದಿಂದ ಸಹವಾಸದಿಂದ ಏನ್ ಸಿಗುತ್ತೆ ಅಂದ್ರೆ, ಒಂದು ವಿಶೇಷವಾದಂಥ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸರ್, ವಿಶೇಷವಾದಂಥ ಅನುಭವ ಸಿಗುತ್ತೆ ಸರ್. ಈ ಅನುಭವವನ್ನ ನಮ್ಮ ಎಲ್ಲ ವಚನಕಾರ, ಎಲ್ಲ ದಾರ್ಶನಿಕರು, ಎಲ್ಲ ತಾತ್ವಿಕ ಪ್ರಪಂಚದ ದಿಗ್ಗಜರು ಗಳಿಸಿದ್ದು ಇಂಥ ಸಹವಾಸದಿಂದ ಅಂತೇಳಿ, ಇಂಥ ಒಂದು ಕೂಡುವಿಕೆಯಿಂದ ಅಂತೇಳಿ. ಆ ಸಮಾಗಮದಲ್ಲಿ ಎಂತ ಲೈಟ್ ಸಿಗುತ್ತೆ ಅಂದ್ರೆ, ನನ್ನ ಅಕ್ಮಾದ ಇನ್ನೊಂದು ವಚನ ಇದೆ, ಅದು ಅಪರೂಪದ ವಚನ ಇದೆ. ಅದೆಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ, ಜಗತ್ತಿನ ಒಂದು ದೊಡ್ಡ ಸೈಕ್ಯಾಟ್ರಿಸ್ಟ್ ನಮ್ಮ ಡಾಕ್ಟರು ಈ PhD ಮಾಡಿ ಅವ್ರ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಗ್ಗೆ ಹೇಳಿದ್ರಲ್ಲ, ಅವತ್ತಿನ ಕಾಲದಲ್ಲೂ ಕೂಡ ರಿಸರ್ಚ್ ಮಾಡಿದ್ರು ಸರ್. ಎಷ್ಟು ಸಂಶೋಧನೆ ಮಾಡಿದ್ದಾರೆ ಅಂದ್ರೆ, ನೀವು ಸಾಮಾನ್ಯ ನೋಡಿ ಯಾವ್ದಾದ್ರು ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ರೆ ಇವತ್ತು ಹೇಳೋದು ಇಷ್ಟೇ ಸರ್,
ನಾನು ಸೈಕ್ಯಾಟ್ರಿಕ್ ಅಸೋಸಿಯೇಷನ್ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಅವ್ರಿಗೆ ಹೇಳಿದೆ, ನಿಮ್ಗೊಂದು ಯಾವ್ದಾದ್ರು ಟ್ಯಾಗ್ ಲೈನ್ ಬೇಕು, ಹ್ಯಾಶ್ ಟ್ಯಾಗ್ ಬೇಕು ಅಂದ್ರೆ, ಧ್ಯೇಯ ವಾಕ್ಯ ಬೇಕು ಅಂದ್ರೆ ನಮ್ಮ ವಚನ ಸಾಹಿತ್ಯಕ್ಕೆ ಬರ್ರಿ, ಎಂತೆಂಥ ವಾಕ್ಯ ಇದೆ. ಪ್ರಾಯಶಃ ಇವತ್ತು ನಿಮ್ಮ ಸೈಕ್ಯಾಟ್ರಿಸ್ಟ್ ಇದ್ರಲ್ಲ, ಬಾರ್ಬರ್ ರಿಸರ್ಚ್ ಮಾಡಿದಿರಲ್ಲ, ನಿಮ್ಗೊಂದು ದೊಡ್ಡ ವಾಕ್ಯ ಅಂದ್ರೆ ಆತ್ಮಾದೇವಿ ವಚನ ಅಂತೆ. ಅವಳೊಂದು ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದ್ರೆ, ನೀವು ನೋಡಿ ಏನಾದ್ರು ಸ್ವಲ್ಪ ಡಿಪ್ರೆಷನ್ ಆಗಿ ಮೂಲಿ ಕುತ್ಕೊಂಡ್ಬಿಟ್ಟಿಯಾನೆ, ಸಪ್ಪಗಿದ್ದಾನೆ ಅಂತೇಳಿ, ಏನೋ ನೀವು ಮೆಂಟಲ್ ಇಲ್ನೆಸ್ ಇದೆ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಅವ್ರು ಫಸ್ಟ್ ನಿಮ್ಮನ್ನು ಗೇಜ್ ಮಾಡೋದು ಮನಸ್ಸನ್ನು ಗೇಜ್ ಮಾಡ್ತಾರೆ. ಕಡೆಗೆ ಹೇಳ್ತಾರೆ, ಗೊಬ್ಬಿ ಸ್ವಲ್ಪ ಮನಸ್ಸು ಯಾಕೆ ಕಿಶಕೊಂಡಿದ್ದಾರೆ, ಅವ್ರು ಒಬ್ಬೊಬ್ಬರೇ ಬಿಡಬೇಡ, ಜೊತೆ ಇಟ್ಕ, ಯಾಕೋ ಒಂದು ರೀತಿ ಸೂಸೈಡಲ್ ಟೆಂಡೆನ್ಸಿ ಇದೆ, ಆ ಮನಸ್ಸು ಸ್ವಲ್ಪ ಸರಿಯಾಗಬೇಕು, ಆ ಮನಸ್ಸಿಗೆ ಬೇಜಾರಾಗಂಗೆ ಮಾಡಿ ಎಲ್ಲ ಹೇಳ್ತಾರಲ್ರಿ. ಇಷ್ಟು ನಾನು ಹೇಳೋದು, ಇನ್ನೇನೋ ಸೆಡೆಂಟಿ ಕೊಡ್ಬೋದು, ಇನ್ನೇನೋ ಮಾತ್ರೆ ಕೊಡ್ಬೋದು, ಬಟ್ ಅಂತಿಮವಾಗಿ ಹೇಳೋದು ಮನಸ್ಸನ್ನು ಸರಿ ಮಾಡಿ ಅಂತೇಳಿ. ನೋಡಿ, ಇಂಥ ಮನಸ್ಸನ್ನು ಸರಿ ಮಾಡ್ತಕ್ಕಂಥ ಕ್ರಿಯೆ ಅದು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದ್ರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಗಮನಿಸಿ ನಿಮಗೆ, ಈ ಲೋಕದ ಚೇಷ್ಟೆಗಳು ಅಂದ್ರೆ ಆಕ್ಟಿವಿಟೀಸ್ ಅಂತ, ಚಟುವಟಿಕೆ ಪ್ರಾರಂಭ ಆಗದೆ ರಾತ್ರಿ ಸ್ತಬ್ಧ ಆಗಿರುತ್ತೆ, ಬೆಳಗ್ಗೆ ಶುರುವಾಗುತ್ತೆ. ಅಲ್ಲಿರೋ ಸೈಂಟಿಫಿಕ್ ಅಪ್ರೋಚ್ ನೋಡಿ, ಈ ಶಕ್ತಿಯ ಮೂಲ, ಸೋರ್ಸ್ ಆಫ್ ಎನರ್ಜಿ ನಾವು ಸೂರ್ಯ ಅಂತೀವಲ್ಲ ಸರ್, ಅವ್ರು ಹೇಳ್ತಾಳೆ ಸೂರ್ಯನ ಶಕ್ತಿಯ ಮೂಲ, ಅವ್ರು ಹುಟ್ಟಿದ ಮೇಲೆ ಎಲ್ಲ ಪ್ರಾರಂಭ ಆಗೋದು ಅಂತ ಹೇಳ್ತಾ ಕಡೆಗೆ ಹೇಳ್ತಾಳೆ, ಲೋಕದ ಚೇಷ್ಟೆಗೆ, ಇಡೀ ಜಗತ್ತಿನ ಆಕ್ಟಿವಿಟೀಸ್ ಪ್ರಾರಂಭ ಆಗೋದು ಸೂರ್ಯ ಹುಟ್ಟಿದ ಮೇಲೆ ತಾನೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಎನ್ನ ಕರಣಗಳ ಚೇಷ್ಟೆಗೆ ಎನ್ನ ಮನವೇ ಬೀಜ. ಏನ್ ಅದ್ಭುತ ಅಲ್ವಾ? ಯಾವುದು ನಮ್ಮ ಕರಣಗಳು ಅಂದ್ರೆ ಪಂಚೇಂದ್ರಿಯಗಳು, ಏನೇ ಚೇಷ್ಟೆ ಮಾಡ್ತಾ ಇದ್ದಾವಲ್ಲ ಸರ್, ಏನೇ ಚಟುವಟಿಕೆ ಮಾಡ್ತಾ ಇದ್ದಾವಲ್ಲ, ಇದಕ್ಕೆಲ್ಲ ಯಾವ್ದು ಬೇಸ್? ಮನಸ್ಸಾನೆ, ಮನಸ್ಸೇ ತಾನೆ ನಿಜವಾದಂತ ಬೇಸ್. ನೋಡಿ, ಯೋಚನೆ ಮಾಡ್ತಾಳೆ, ಎನ್ನ ಕರಣಗಳ ಚೇಷ್ಟೆಗೆ ಎನ್ನ ಮನವೇ ಬೀಜ, ಎನಗುಳ್ಳದು ಒಂದು ಮನ, ನನಗೊಂದೇ ಮನಸ್ಸಿದೆ, ಆ ಮನ ನಿನ್ನಲ್ಲಿ ಲೀನವಾದ ಬಳಿಕ ನನಗೆ ಭವವುಂಟೆ ಚಂದ ಮಲ್ಲಿಕಾರ್ಜುನ. ಆ ಮನಸ್ಸಿದೆಯಲ್ಲ, ಒಳ್ಳೆ ಕಡೆ ಹೋಗ್ಬಿಟ್ಟಿದೆ, ಭಗವಂತ ನಿನ್ನ ಧ್ಯಾನದ ಕಡೆ ಹೋಗ್ಬಿಟ್ಟಿದೆ, ನಿನ್ನ ಮೆಡಿಟೇಷನ್ ಕಡೆ ಹೋಗಿದೆ, ಲೋಕಸೇವೆ ಜೊತೆ ಹೋಗ್ಬಿಟ್ಟಿದೆ, ಅನುಭವ ಮಂಟಪದಲ್ಲಿ ಸ್ವಾರಸ ಜನರ ಸವಾಸ ಮಾಡೋದ್ರ ಜೊತೆ ಹೋಗಿದೆ ಅಂದ್ಮೇಲೆ ಮುಗಿದಲ್ಲ, ಮನಸ್ಸು ಕಡೆಗೆ ಸಾಧ್ಯ ಇರದೇ ಒಂದು ಮನಸ್ಸು, ಆ ಮನಸ್ಸು ಒಳ್ಳೆ ಕಡೆ ಹೋಯ್ತು ಅಂದ್ಮೇಲೆ ನನಗೆ ಭವ ಉಂಟೆ, ನನಗೆ ಕೇಳಾಗುತ್ತಾ? ಕೇಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತಾಳಲ್ಲ, ಆ ದಿಸೆಯಲ್ಲಿ ಆ ಮನಸ್ಸನ್ನ ಶುದ್ಧೀಕರಣ ಮಾಡ್ತಕ್ಕಂಥ, ಮನಸ್ಸನ್ನು ಸ್ವಲ್ಪ ಅರಳಿಸ್ತಕ್ಕಂಥ ನಮ್ಮ ರೋಹನ್ ಅವರು ಹೇಳಿದಾಗೆ, ದಿನನಿತ್ಯದ ಚಟುವಟಿಕೆಗಳಲ್ಲಿ ನಮ್ಮ ಜಂಜಡದಲ್ಲಿ ಬೇಸತ್ತಂತ ಇವತ್ತಿನ ಮನಸ್ಸು ವಾಸ್ತವವಾಗಿ ಕೆರಳ್ತಾ ಇದೆ ಅಂತೆ. ಸಣ್ಣ ಸಣ್ಣಕ್ಕೂ ಕೂಡ ಕೆರಳಿ ಬಿಡುತ್ತೆ ಸರ್. ಆ ಕೆರಳ್ತಾ ಇರ್ತಕ್ಕಂಥ ಮನಸ್ಸನ್ನ ಸ್ವಲ್ಪ ಅರಳಿಸ್ಬೇಕಲ್ಲ, ಅರಳಿಸ್ತಕ್ಕಂಥ ಶಕ್ತಿ ತಾಕತ್ತಿದ್ರೆ ಅದು ಡೆಫಿನೆಟ್ ಆಗಿ ನಮ್ಮ ಸಾಹಿತ್ಯಕ್ಕಿದೆ, ನಮ್ಮ ಸಂಸ್ಕೃತಿಗಿದೆ, ನಮ್ಮ ಪರಂಪರೆಗಿದೆ, ನಮ್ಮ ಧರ್ಮಕ್ಕಿದೆ, ನಮ್ಮ ಕಲೆಗಿದೆ, ಚಂದ ನಡೆದಂತ ಸಂಗೀತಕ್ಕಿದೆ ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಅರಿವಿಗೆ ಬಂದಿದೆ ಅಂತೆ. ಇವೆಲ್ಲವೂ ಮರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಸಿದ್ದಪ್ಪರಿಗೆ ಹೇಳ್ತಾ ಇದ್ದೆ, ವಿಜ್ಞಾನದಲ್ಲಿ ಭಾರಿ ಬೆಳೆದ್ಬಿಟ್ಟಿದ್ದೀವಿ ನಾವು, ಸಿಕ್ಕಾಪಟ್ಟೆ ಹೋಗ್ಬಿಟ್ಟಿದ್ದೀವಿ, ಏರಿ ಹೋಗ್ಬಿಟ್ಟಿದ್ದೀವಿ. ನನ್ನ ಮನೆ ನೀವೆಲ್ಲ ನೋಡ್ತಾ ಇರ್ತೀರಿ, ಗಮನಿಸ್ತೀರಾ? ಅದರಲ್ಲೂ ವಿಶೇಷವಾಗಿ ಈ ನಮ್ಮ ಗೋಪಿ ಅವ್ರ ಕುಟುಂಬ ಅಂದ್ರೆ ಟೆಕ್ನಿಕಲ್ ವರ್ಲ್ಡ್ ಇದ್ದಂಗೆ ಎಂತೆ ಎಲ್ಲ ಏರಿಯಾದಲ್ಲಿ ಫಾಸ್ಟ್ವೇರ್ ಎಲ್ಲ ಇದ್ದಾರೆ ಅದರಲ್ಲಿ ಎಂತೆ ಹೆಂಗಿದೆ ಅಂದ್ರೆ ನಾವು ಏನು ಮಾಡ್ಬೇಕಾಗಿಲ್ಲ ಸರ್, ನೀವು ಸುಮ್ಮನೆ ನೆಕ್ಸ್ಟ್ ಏನು ಬೇಕು ಅಂತ ಕೇಳಿ ಸಾಕು ಅದು ಕೊಡುತ್ತೆ ಅಂತೆ. ಆ ಮಟ್ಟದ ಸ್ಥಿತಿ ಹೆಂಗಾಗಿದೆ ಅಂದ್ರೆ ನೀವು ಮೊನ್ನೆ ನೋಡಿಲ್ಲ, ನಮ್ಮ ಡಿ ಕೆ ಶಿವರ್ ಯಾವುದು ವರ್ಡ್ ಇದೆ ಏ ಸಂಬಂಧಪಟ್ಟ ಮತ್ಬಿಟ್ಟೆ ಸಮಥಿಂಗ್, ಅದೀಗ ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ಹೋಗ್ತಾ ಇದ್ದೀನಿ, ಅದಕ್ಕೆ ಲಿಟರರಿ ಕಂಟೆಂಟ್ ಹಿಂಗಿರ್ಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ವಚನ ಕೊಟ್ಟು ಮಾಡಬೇಕು ಅಂದ್ರೆ ಅದೇ ಕೊಟ್ಟುಬಿಡುತ್ತೆ ಅಂತೇಳಿ ನಾನು ಹೇಳ್ತೀನಿ. ತಾಂತ್ರಿಕವಾಗಿ ಇಷ್ಟು ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಬೆಳೆದ್ಬಿಟ್ಟಿದೀವಲ್ವಾ, ನಾವು ಅದರಿಂದ ಬೇಳೆಕಲ್ಲಿ ಸುತ್ತಮುತ್ತ ಸೈಟ್ ಮಾಡ್ತಾ ಇದೀವಿ, ನಿವೇಶನ ಮಾಡ್ತಾ ಇದೀವಿ. ಈಗಾಗಲೇ ಅಮೆರಿಕಾದಂಥ ದೇಶದಲ್ಲಿ ಎಲ್ಲಿ ಲೇಔಟ್ ಮಾಡ್ತಾರೆ ಗೊತ್ತಾ, ಅವರು ಚಂದ್ರಗ್ರಹದ ಮೇಲೆ ಸೈಟ್ ಮಾಡಕ್ ಹೋಗ್ಬಿಟ್ಟಿದ್ದಾರೆ, ಮಂಗಳ ಗ್ರಹದ ಮೇಲೆ ಲೇಔಟ್ ಮಾಡಕ್ ಹೊರಟ್ಬಿಟ್ಟಿದ್ದಾರೆ, ಗೊತ್ತಲ್ಲ ನಿಮಗೆ? ಅಲ್ಲಿಂದ ನೀರು ಸಿಗುತ್ತಾ, ಅಲ್ಲಿಂದ ಲೇಔಟ್ ಮಾಡ್ಬೇಕಂದ್ರೆ ಹೊರಟ್ಬಿಟ್ಟಿದ್ದಾರೆ. ಅಂದ್ರೆ ಎಷ್ಟು ಫಾಸ್ಟ್ ಆಗಿದೆ ಅದು ಪ್ರಪಂಚ, ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಾವೇನು ಚಿಕ್ಕ ಮಕ್ಕಳಲ್ಲಿ ನಾವು ಊಟ ತಿಂಡಿ ಮಾಡ್ಲಿಕ್ಕೆ ಸ್ವಲ್ಪ ರಗಳೆ ಮಾಡಿದ್ರೆ ನಮ್ಮವ್ವ ಏನ್ ಮಾಡ್ತಿದ್ವು, ಹೊರಗೆ ಕರ್ಕೊಂಡ್ ಬೀದಿ ನಿಲ್ಸಿ ಅಲ್ಲೋಡೋದು ಮಾಡಿ ತಿಂಗಳಪ್ಪನ್ನ, ಅಲ್ಲೋಡೋ ಚಂದಮಾಮನ್ನ ಅಂತೇಳಿ ಆ ತಿಂಗಳಪ್ಪನ್ನ ಚಂದಮಾಮನ್ ತೋರಿಸ್ತಾ ನಮ್ಮ ಬಾಯಿ ಕೂತಿಟ್ಟು ಬಿಡ್ತಿದ್ಲಲ್ವಾ. ಈಗ ಆ ಚಂದ್ರನ ಮೇಲೂ ಕಾಲಿಟ್ಬಿಟ್ಟಿದೀವಲ್ಲ ಸರ್, ಎಲ್ಲೆಲ್ಲಿ ಕಾಲಿಟ್ಟಿದೀವಿ ನೋಡಿ. ನಿಮಗೆ ನಾನು ತಮಾಷೆಗೆ ಮಾತಾಡಿರ್ತೀನಿ, ಈಗ ನಾವೇನಾದ್ರೂ ಗೋಪಿ ಅವ್ರ ಮಕ್ಕಳು ಮದುವೆ ಮಾಡ್ಕೊಂಡ್ರೆ, ಸಿದ್ದಪ್ಪ ಮದುವೆ ಮಾಡ್ಬೇಕಾದ್ರೆ ನಾವು ಮದುವೆ ಮಾಡೋ ಒಂದು ಮಾತುಕತೆ ಏನ್ ಮಾಡ್ತೀವಲ್ವಾ, ಮಾತುಕತೆ ಮಾಡುವಾಗ ಏನಂತ ಅಣ್ಣ ಎಲ್ಲಿ ಮದುವೆ ಮಾಡ್ಕೊಡ್ತೀವಿ ಅಣ್ಣ ರೇಣುಕಾಚಾರ್ಯ ಮಾಡ್ಕೊಂಡು ಹತ್ರ ಇದೆ, ಇಲ್ಲಿ ಒಕ್ಲೀರ್ ಇದೆ, ಇಲ್ಲಿ ಕನಕ ಭವನ ಇದೆ, ಇಲ್ಲಿ ಬೀರೋಡಾಗಿದೆ, ಇಲ್ಲಿ ಮಾಡ್ಕೊಳ್ಳೋಣ ಅಂತೇಳಿ ಮಾತಾಡ್ತೀವಲ್ವಾ ಸಹಜವಾಗಿ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಮುಂದೆ ಅಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇದ್ರೆ ಮಾತುಕತೆ ಕುತ್ಕೊಂಡ್ಬಿಟ್ರೆ ಅಣ್ಣ ಮದುವೆ ಎಲ್ಲಿ ಮಾಡ್ಕೊಳಕ್ ಮಾಡಿದೀರಾ ಅಂದ್ರೆ, ಅಣ್ಣ ಬುಧ ಗ್ರಹದಲ್ಲಿ ಒಂದು ಹೊಸ ಚೌಲ್ಟ್ರಿ ಆಗಿದೆ ಅಣ್ಣ ಅಲ್ಲಿ ಮಾಡ್ಕೊಡ್ರಣ, ಮಂಗಳ ಗ್ರಹದಾಗ ಒಂದು 50 ಮನೆ ನೆಂಟಿದ್ದಾರೆ, ಶುಕ್ರ ಗ್ರಹದಾಗ ಒಂದು 3 ಮನೆ ಇದ್ದಾರೆ, ಅವರೆಲ್ಲ ಬರೋಕ್ ಅನುಕೂಲ ಆಗುತ್ತೆ, ಅಲ್ಲಿ ಮಾಡ್ಕೊಡ್ರಣ ಬಂದ್ಬಹುದೇನೋ ಅಂತೇಳಿ. ಎಸ್, ಬಿಯಾಂಡ್ ಇಮ್ಯಾಜಿನೇಷನ್, ಕಲ್ಪನೆಗೂ ಮೀರಿ, ಊಹಿಗೂ ಮೀರಿ ಪ್ರಾಯಶಃ ಈ ಮಾನವನ ಮೆದುಳು ಅಂತಕ್ಕಂಥದ್ದು ಅತಿವೇಗವಾಗಿ ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಡೆಫಿನೆಟ್ ಆಗಿ ಹೇಳ್ತೀನಿ, ಇಂಥ ವೇಗ ಜಾಸ್ತಿ ಆದಷ್ಟು ಕೂಡ ಆಕ್ಸಿಡೆಂಟ್ ಆಗುತ್ತೆ. ಒಪ್ಕೊಳ್ತೀರಾ ನಿಮಗೆ? ನೋಡಿ, ನಮಗೆ ಫಸ್ಟ್ ಭಗವಂತ ನಮಗೆ ಕಾಲ್ ಕೊಟ್ಟಾಗ ಅದಕ್ಕೆ ಬ್ರೇಕ್ ಕೊಟ್ಟಿಲ್ಲ,
ನಾವು ಇಲ್ಲೇ ಬೆಳೆ ಕಡೆಯಿಂದ ಹೋಗ್ಬೇಕಾದ್ರೆ ಉದ್ಯೋಗಗಳಲ್ಲಿ ಹೋಗುವ ಸುಸ್ತಾದ್ರೆ ಅದ್ಯಾವುದೋ ಮಂದಿ ಕುತ್ಕೊಂತಿದ್ವಿ, ಅದು ಸ್ವಲ್ಪ ರೆಸ್ಟ್ ಅಂತಿದ್ವಿ, ಮುಂದಕ್ಕೆ ಹೋಗ್ತಿದ್ವಿ. ಬದುಕಿನಲ್ಲಿ ಒಂದು ನಡೆ ಅಂತಿತ್ತು, ಅದಕ್ಕೊಂದು ನಿಧಾನ ಅಂತಿತ್ತು, ಅದಕ್ಕೊಂದು ಸಮಾಧಾನ ಅಂತಿತ್ತಲ್ವಾ. ಈಗ ಫಾಸ್ಟ್ ಆಗ್ಬಿಟ್ಟಿದೆಯಲ್ಲ ಸರ್. ಅವ್ರು ಹೇಳ್ತಿದ್ರಲ್ಲ, ಮನ್ಸು ಮಾಡ್ಬಿಟ್ರೆ ಬೆಳಿಗ್ಗೆ 8 ಗಂಟೆಲಿ ಬಿಳ್ಳೆಗಳಿಂದ ಹೊರಟ್ಬಿಟ್ರೆ ನೀವು ಬೆಂಗಳೂರಿನಿಂದ ಕಾಫಿ ಕುಡಿದು ಅದನ್ನೆಲ್ಲ ಬೇಕಾದ್ರೆ ಟಿಬೆಟಲ್ಲಿ ತಿಂಡಿ ತಿಂದು, ನಾವು ಸುಮ್ಮನೆ ತಮಾಷೆ ಹೇಳ್ತಿಲ್ಲ, ಟೋಕಿಯೋದಲ್ಲಿ ಬೇಕಾದ್ರೆ ಮಧ್ಯಾಹ್ನ ಊಟ ಮಾಡಿ, ಡೆಲ್ಲಿ ಬಂದು ರಾತ್ರಿ ಡಿನ್ನರ್ ಮಾಡಿ, ಮತ್ತೆ ರಾತ್ರಿ 11 ಗಂಟೆ ಬಿಳ್ಳೆಗಲ್ಲಿಗೆ ಬಂದ್ಬಿಡ್ಬೋದು ಅಂತೇಳಿ. ಅಷ್ಟು ಫಾಸ್ಟ್ ಆಗ್ಬಿಟ್ಟಿದೆ ವರ್ಲ್ಡ್ ಅಂತೇಳಿ. ಈ ಫಾಸ್ಟ್ ಆದಂಥ ಸಂದರ್ಭದಲ್ಲಿ ನೋಡಿ ವಿಜ್ಞಾನ ಏನ್ ಮಾಡ್ತು, ಒಂದು ಸೈಕಲ್ ಕಂಡು ಹಿಡಿದ್ಬಿಟ್ಟ. ಎಸ್ ನೀನು ಭಾರಿ ಕುಳಿತೀಯ, ಭಾರಿ ಜೋರ ಹೋಗುತ್ತೆ ಅಂತೇಳಿ ಅದಕ್ಕೊಂದು ಬ್ರೇಕ್ ಕೊಟ್ಬಿಟ್ಟ ಅಲ್ವಾ, ಕೊಟ್ಟ ಇಲ್ವೋ. ಅದಾದ್ಮೇಲೆ ಮೋಟರ್ ಬೈಕ್ ಬಂದು, ಸ್ಕೂಟಿಗೆ ಬಂದು, ಕಾರ್ ಬಂದು, ಹೆಲಿಕಾಪ್ಟರ್, ಎಷ್ಟು ಫಾಸ್ಟ್ ಸರ್. ಬಾರಿ ಫಾಸ್ಟ್ ಬಂದಾಗ ಆ ವಿಜ್ಞಾನ ಅದಕ್ಕೊಂದು ಬ್ರೇಕ್ ಕೊಟ್ಟ. ಯಾಕೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತ. ಬ್ರೇಕ್ ಇಲ್ಲ ಅಂದ್ರೆ ಬ್ರೇಕ್ ಫೇಲ್ ಅಂತೀವಲ್ಲ, ಬ್ರೇಕ್ ಫೇಲ್ ಆದಾಗ ಆಕ್ಸಿಡೆಂಟ್ ಆಗುತ್ತಲ್ಲ ಸರ್. ಎಸ್, ನಾವೇ ಯೋಚನೆ ಮಾಡೋಣ, ಆ ವೇಗದ ಕಾರಣಕ್ಕೆ ಆ ವಾಹನಗಳನ್ನ ವಿಜ್ಞಾನ ಕಂಡುಹಿಡಿತಲ್ಲ, ಆ ವೆಹಿಕಲ್ಗಳ ಕಾರಣಕ್ಕೆ ಅವ್ರ ವೇಗ ಮಾತ್ರ ಜಾಸ್ತಿ ಆಗಿಲ್ಲ, ನಮ್ಮ ವೇಗನೂ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ. ಅವಕ್ಕೆ ಬ್ರೇಕ್ ಇಟ್ನೋ, ನಾವೇನಾದ್ರೂ ನಮ್ಮ ಬದುಕಿನ ವೇಗ ಕಡಿವಾಣ ಆಗ್ಬೇಕು ಅಂದ್ರೆ ಇದಕ್ಕೊಂದು ಬ್ರೇಕ್ ಬೇಕಲ್ಲ ಸರ್. ನೀವು ಬ್ರೇಕ್ ಹಾಕಲಿಲ್ಲ ಅಂದ್ರೆ ಡೆಫಿನೆಟ್ ಆಕ್ಸಿಡೆಂಟ್ ಆಗುತ್ತೆ, ಡೆಫಿನೆಟ್ ಆಗಿ ಕುಂಡಿ ಬಿಡುತ್ತೆ ಸರ್, ಇನ್ ಯಾರಿಗೋ ಗೊತ್ತುತ್ತೆ. ಹಾಗಾಗಿ ನಮ್ಮ ಬದುಕಿನ ವೇಗಕ್ಕೆ, ಜೀವನದ ವೇಗಕ್ಕೆ ಬ್ರೇಕ್ ಹಾಕಬೇಕು ಅಂದ್ರೆ, ಕಡಿವಾಣ ಹಾಕಬೇಕು ಅಂದ್ರೆ ಯಾವ್ದಾದ್ರು ಬ್ರೇಕು ಅಂದ್ರೆ ಈಗ ನಡೀತಿದೆಯಲ್ಲ ಈ ಶ್ರಾವಣ ಸಂಜೆ ಕಾರ್ಯಕ್ರಮ ಒಂದು ಬ್ರೇಕ್. ನಾವು ಸಂಕ್ರಾಂತಿ ಮಾಡ್ತೀವಲ್ಲ ಅದೊಂದು ಬ್ರೇಕ್, ನಾವು ಶಿವರಾತ್ರಿ ಮಾಡ್ತೀವಲ್ಲ ಅದೊಂದು ಬ್ರೇಕ್, ನಾಳೆ ಗಣಪತಿ ಹಬ್ಬ ಮಾಡ್ತೀವಲ್ಲ ಅದೊಂದು ಬ್ರೇಕ್. ಇಂಥ ಶ್ರದ್ಧೆಯ ಸಾಂಸ್ಕೃತಿಕವಾದಂತಹ ನಡವಳಿಕೆಗಳ ಮುಖೇನನೇ ಆ ವೇಗದ ಬದುಕಿಗೆ ಒಂದು ಕಡಿವಾಣ ಹಾಕ್ಬೇಕಲ್ಲ ಸರ್, ಒಂದು ಬ್ರೇಕ್ ಹಾಕ್ಬೇಕಲ್ಲ ಸರ್. ಆ ಬ್ರೇಕ್ ಆಗ್ತಕ್ಕಂಥ ಕಾರ್ಯಕ್ರಮವೇ ಈ ಸಾಹಿತ್ಯದ ಆತ್ಯಂತಿಕವಾದಂತಹ ಉದ್ದೇಶ. ಇಂಥ ಕಾರ್ಯಕ್ರಮಗಳ ನೈಜ ಉದ್ದೇಶ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ, ವಿಶೇಷವಾಗಿ ನಮ್ಮ ಸರ್ ಆರ್ಗ್ಯಾನಿಕ್ ಬಗ್ಗೆ ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಏನೇನು ಕಲಬೆರಕೆ ಆಗ್ತಾ ಇದೆ, ಯಾವ್ಯಾವ್ದು ಏನೇನು ಆಗ್ತಿದೆ ಅಂತಕ್ಕಂಥ ಹೇಳತಕ್ಕ ಸಂದರ್ಭದಲ್ಲಿ ನನಗೆ ನೆನಪಾದಂತೆ ಕೆಲವು ರೋಚಕವಾದಂಥ ಕಥೆಗಳು ಅಂತೇಳಿ. ಅದು ನಮ್ಮ ಅಜ್ಜಿಯಿಂದ ಬಂದಂಥ ಕಥೆ, ಅಜ್ಜಿಯಿಂದ ಬಂದಂಥ ಕಥೆ, ಎಲ್ಲ ಲೋಕಾನುಭವದಲ್ಲಿ ನಮ್ಮ ದನಕಾಯ ಸೋಮಣ್ಣಿಂದ ಬಂದಂಥ ಕಥೆ. ನಿಮಗೆ ಗೊತ್ತಿದೆ, ವಾಸ್ತವವಾಗಿ ನಾವೇನಾದ್ರೂ ಇಷ್ಟು ನಾವೇ ಭಾರಿ ಜ್ಞಾನ ಅಂತ ಹೇಳ್ತಲ್ಲ, ಒಂದು ಇನ್ಫಾರ್ಮೇಶನ್ ತಿಳುವಳಿಕೆ ಅಂತಕ್ಕಂಥದ್ದು ನಾವು ಅಕ್ವೈರ್ ಮಾಡಿದ್ರೆ ಅದು ಶಾಲಾ ಕಾಲೇಜಲ್ಲಿ ಕಲ್ತಿದ್ದು ಕಡಿಮೆ. ಕಾರಣ ನಾವು ಓದಿದ್ದೆ ಬರೀ PUC ಅಂತೇಳಿ. PUC ಆದ್ಮೇಲೆ ನಾವೇನು ಇಲ್ಲಿ ಹೋಗ್ಲಿಲ್ಲ. ಆದ್ರೆ ನಾಲೆಡ್ಜ್ ಎಲ್ಲಿಂದ ಸಿಕ್ತು ಅಂದ್ರೆ ಈ ನಡೆದಾಡ್ತಕ್ಕಂಥ ಈ ಭೂಮಿ ಇದೆಯಲ್ಲ, ನೆಲ, ಇದನ್ನೇ ಒಂದು ಸ್ಕೂಲ್ ಮಾಡ್ಕೊಂಡ್ಬಿಟ್ವಿ ನಾವು. ನಮ್ಮೂರಲ್ಲಿ ಕಳೆದಿರ್ತಕ್ಕಂಥ ಗಂಗಜ್ಜಿ ಗೌರವಜಿ ಇತ್ತಲ್ಲ, ಅವ್ರನ್ನೇ ದೊಡ್ಡ ಟೀಚರ್ ಮಾಡ್ಕೊಂಡ್ಬಿಟ್ವಿ ನಾವು ಅಂತೇಳಿ. ಹಾಗಾಗಿ ಲೈಫ್ ಎಜುಕೇಶನ್ ಅಂತೀವಲ್ಲ, ಜೀವನದ ಅನುಭವ ಅಂತೀವಲ್ಲ, ಅದರಲ್ಲಿ ನಾವು ರಸಗಟ್ಟಿ ಆಗ್ಲಿಕ್ಕೆ ಕಾರಣ ಈ ಲೋಕಾನುಭವ ಅಂತೇಳಿ. ಅದಕ್ಕೆ ನಾನು ವೈದ್ಯ ಸರ್ ಹೇಳ್ತಿರ್ತೀನಿ, ಅಕಾಡೆಮಿಕ್ ಓದಿದ ಟೀಚರ್ಸ್ ಇದಾರಲ್ಲ ಅವ್ರು ಹೆಂಗ್ ಮಾಡ್ತಾರಪ್ಪ ಅಂದ್ರೆ, ಆ ಟೀಚರ್ಸ್ ಇದಾರಲ್ಲ ಅವರು ಟೀಚರ್ಸ್ ಫಸ್ಟ್ ಅಂಡ್ ಕಂಡಕ್ಟ್ ಟೆಸ್ಟ್ ನೆಕ್ಸ್ಟ್. ಹೋಗ್ತಾನೆ ಸರ್, ನಮ್ಮ ಜಗದೀಶ್ ಸರ್ ಫಸ್ಟ್ ಪಾಠ ಮಾಡ್ತೀರಾ, ಆಮೇಲೆ ಪರೀಕ್ಷೆ ಮಾಡ್ತೀರಲ್ಲ. ಟೀಚರ್ಸ್ ಫಸ್ಟ್ ಅಂಡ್ ಕಂಡಕ್ಟ್ ಟೆಸ್ಟ್ ನೆಕ್ಸ್ಟ್, ಬಟ್ ದ ಎಕ್ಸ್ಪೀರಿಯನ್ಸ್ ಕಂಡಕ್ಟ್ ಟೆಸ್ಟ್ ಫಸ್ಟ್ ಅಂಡ್ ಟೀಚರ್ಸ್ ಲೆಸನ್ ಫಾರ್ ಎವರ್ ಅಂತೆ. ಫಸ್ಟೇ ನಿಮ್ಮದು ಪರೀಕ್ಷೆ ಮಾಡ್ಬಿಟ್ಬಿಡುತ್ತೆ, ಆಮೇಲೆ ಅನುಭವ ಇದೆಯಲ್ಲ ಅದು ಕಡೆ ತನಕ ಇರಬೇಕು, ಹಂಗ ಮಾಡುತ್ತಲ್ಲ ಅದು ಜೀವನಾನುಭವ ಅಂತೆ. ನಿಮ್ಮ ಹಳ್ಳಿ ಕಡೆ ಕೇಳ್ರಿ, ಹೇಳ್ತಾರಣ ಮೊನ್ನೇನೋ ಒಂದು ಘಟನೆ ನಡೀತಾರಣ, ಅವತ್ತು ಕಲ್ತಲ್ಲ ಪಾಠ ಕಡೆಯವರೆಗೂ ಮನೆಯಲ್ಲ ಕಾರಣ ಚೆನ್ನಾಗಿ ಬೇರೆಯವರು ಬಿಡ್ತು ಅಂತಾರಲ್ಲ, ಅದು ಲೈಫ್ ಎಕ್ಸ್ಪೀರಿಯನ್ಸ್ ನ ಒಂದು ಶ್ರೇಷ್ಠತೆ. ಆ ಅನುಭವದ ಆಧಾರದ ಮೇಲೆ ಗಳಿಸಿದಂತ ಒಂದು ರೋಚಕವಾದಂತ ಕಥೆ ಇದೆ. ನಮ್ಮ ಫಾರ್ಮರ್ಸ್ ಹೆಂಗಾಗಿದ್ವಿ, ರೈತರ ಉತ್ಪಾದನೆ ಹೆಂಗಾಗಿದೆ, ನಮ್ಮ ಹೈಬ್ರಿಡ್ ವೆರೈಟಿ ಹೆಂಗಾಗಿದೆ ಅನ್ನಲಿಕ್ಕೆ ಒಂದು ಅಪೂರ್ವದ ಕಥೆ ಇದೆ. ಹೆಂಗೆ ಅಂದ್ರೆ, ಒಬ್ಬ ರಾಜ, ಆ ರಾಜನಿಗೆ ಯಾರೋ ಒಬ್ಬ ಬಂದ ಪ್ರಜೆ, ಸರ್ ನಾನು ಬೀದಿ ನಡೆದಾಡ್ತಾ ಇದ್ದೆ, ಒಂದು ಅಪರೂಪದ ಮೆಟೀರಿಯಲ್ ಸಿಕ್ಕಿಬಿಟ್ಟಿದೆ, ಇದು ಯಾರು ಪತ್ತೆ ಮಾಡೋಕ್ಕಾಗಲ್ಲ ಸರ್, ನೀವು ಸ್ವಲ್ಪ ಪತ್ತೆ ಮಾಡಬೇಕು ಅಂತೇಳಿ ಆ ರಾಜನ ತಂದುಕೊಟ್ಟು, ಏನು ಇಷ್ಟಪ್ಪ ಇದೆ ಹೆಚ್ಚು ಒಂದು ಪಾಲ್ ಇದ್ದಂಗೆ ಅವನು. ಅವ್ನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಅವನಿಗೆ ಏನಿರ್ಬೋದು ಅಂತೇಳಿ ಎಲ್ಲರೂ ಕಳಿಸ್ಬಿಟ್ಟ, ಯಾರು ಬೇಕಾದ್ರು ಹೇಳಿ ಅಂತೇಳಿ. ಯಾರು ಬಂದರೂ ಪತ್ತೆ ಮಾಡೋಕ್ಕಾಗಲಿಲ್ಲ. ಕಡೆಗೆ ಒಬ್ರು ಹೇಳಿದ್ರು, ಸರ್ ನಮ್ಮೂರು ಒಂದೊಬ್ರು ಯಜಮಾನ್ರು ಇದ್ದಾರೆ ಸರ್, ಅವ್ರಿಗೆ ಹೆಚ್ಚು ಕಮ್ಮಿ ಒಂದು 70-80 ವರ್ಷ ಇದೆ ಸರ್, ಅವ್ರನ್ನ ಕರೆಸಿ ಅವ್ರು ಹೇಳ್ತಾರೆ, ಫಸ್ಟ್ ಕರ್ಕೊಂಡ್ಬರ್ರಿ ಅಂತ ಅವ್ರ ರಾಜ. ಅವ್ನಿಗೆ ಆಶ್ಚರ್ಯ ಆಗುತ್ತೆ, ಒಂದು 60-70 ವರ್ಷ ಆಗಿದೆ. ಅವ್ನು ಏನ್ ಮಾಡ್ದಪ್ಪ ಅಂದ್ರೆ, ಬರ್ಬೇಕಾದ್ರೆ 60-70 ವರ್ಷಕ್ಕೆ ಸ್ವಲ್ಪ ನಡಿಕೊಂಡೆ ಬಂದ್ಬಿಟ್ಟ, ವಯಸ್ಸಾಗ್ಬಿಟ್ಟಿತ್ತಲ್ಲ, ಅದು ಸೊಂಟನೂ ಬಿದ್ದೋಗ್ಬಿಟ್ಟಿತ್ತು, ಕೈಕಾಲೆಲ್ಲ ನೋವಾಗ್ತಿತ್ತು, ಸ್ವಲ್ಪ ನಡುತ್ತಾ ಬಂದವನೇ ರಾಜ ತೋರಿಸಿದ, ಇದು ಏನಪ್ಪ ಗೊತ್ತಾ ಅಂತೇಳಿ. ಅವನಿಗೆ 70 ವರ್ಷ. ಸ್ವಾಮಿ ಇದು ನಾನಂತೂ ನೋಡಿಲ್ಲ, ಯಾವಾಗಲೂ ನೋಡಿಲ್ಲ, ನಮ್ಮಪ್ಪ ಚೆನ್ನಾಗಿ ಗೊತ್ತು ಸ್ವಾಮಿ, ಅವನಿಗೆ 70 ವರ್ಷ, ನಮ್ಮ ಅಪ್ಪ ಇದ್ದಾನೆ ಅಂತ. ನಮ್ಮ ಅಪ್ಪನ ಕರ್ಸಿ ಡೆಫಿನೆಟ್ ಹೇಳ್ತಾರೆ, ನಮ್ಮ ಅಪ್ಪನ ಸರಿ ಕರ್ಸಿ ಸ್ವಾಮಿ ಅಂತ. ಒಳ್ಳೇದಾಯ್ತು ನಿಮ್ಮ ಅಪ್ಪ ಇದ್ದಾರೆ, ಅವ್ರ ಅಪ್ಪನ ಕರ್ಸಿದ್ದು. ಇವನು ನಡಿಕೊಂಡು ಬಂದಿದ್ದ, ಅವ್ರ ಸ್ವಲ್ಪ ಇನ್ನು ಸ್ಟ್ರೈಟ್ ಆಗಿ ಬಂದ್ಬಿಟ್ಟಿದ್ದ. ಅವ್ನು ಚೆನ್ನಾಗಿದ್ದಾನೆ, ಫಸ್ಟ್ ಕ್ಲಾಸ್ ಇದ್ದಾನ ಅವ್ನು. ಇವನು ನಡಿಕೆ ಬಂದ, ಆಗ ಅವರಪ್ಪ ಚೆನ್ನಾಗೇ ಬಂದ ತಕ್ಷಣ ಏನಪ್ಪ ಅಂತ ಕೇಳ್ದ, ಇದನ್ನ ಪತ್ತೆ ಮಾಡ್ತೀನಿ ಅಂದಾಗ, ಸ್ವಾಮಿ ಬೇಜಾರು ಮಾಡ್ಕೋಬೇಡಿ, ನನಗಷ್ಟು ಅನುಭವ ಇಲ್ಲ, ಬಟ್ ಇದ್ರ ಬಗ್ಗೆ ಕೇಳಿದ್ದೀನಿ,
ನಮ್ಮ ಅಪ್ಪಂದಿತ್ತು ಮನೆಯಲ್ಲಿ ಅಪ್ಪನ ಚಳಿ ಚೆನ್ನಾಗಿರುತ್ತೆ ಅಂತ ಬರೀ ಎಲ್ಲ ಆಶ್ಚರ್ಯ ಆಗ್ಬಿಡ್ತು. ಕರ್ಸಿ ಅವ್ರನ್ನ ಅಂದ್ರೆ ಅವನು ಯಾಕೆ 130-160 ವರ್ಷದ ಒಳ್ಳೆ ಗಟ್ಟಿ ಮುಟ್ಟ ಆಗ್ಬಿಟ್ಟಿದ್ದಾನೆ. ಒಳ್ಳೆ ಹುಡುಗರು 20 ವರ್ಷ ಹುಡುಗರು ಬಂದಂಗೆ ಬಂದ್ಬಿಟ್ಟ, ನೆಕ್ಕನೆ ಬಂದ್ಬಿಟ್ಟ, ಜೋರಾಗೆ ಬಂದ್ಬಿಟ್ಟ. ಬಂದ ತಕ್ಷಣ ಆಶ್ಚರ್ಯ ಆಯ್ತು ಇವರಿಗೆ. ಅದಪ್ಪ ನೋಡಪ್ಪ, ನಿನ್ ಮಗ ಸೋತ, ಮೊಮ್ಮಗ ಸೋತ, ಏನು ಗೊತ್ತಾಗ್ತಾ ಇಲ್ಲ, ನೀನು ಇದೆಯಾ ಅಂತಕ್ಕಂಥದ್ದೇ ಪುಣ್ಯ, ಇದೇನಿರ್ಬೋದು ಅಂದ. ಎಷ್ಟು ಚೆನ್ನಾಗಿದೆ ಕಥೆ. ನಾವು ಹೇಳ್ತಾನೆ, ಸ್ವಾಮಿ ಇದ ಓ ಎಲ್ಸಿತ್ತು ಸ್ವಾಮಿ, ಇದು ಕಳ್ಕೊಂಡು ಎಷ್ಟು ದಿವಸ ಆಯ್ತು ನಮಗೆ. ಆಶ್ಚರ್ಯ ಆಗ್ಬಿಟ್ಟು ಸ್ವಾಮಿ, ಹೆಂಗಿದೆ ಸ್ವಾಮಿ ನೋಡಿದ್ರೆ ಖುಷಿ. ಏನಪ್ಪ ಇದು ಸ್ವಾಮಿ? ಇದು ಏನು ಅಂದ್ರೆ ನಮ್ಮಪ್ಪನ ಕಾಲದಲ್ಲಿ ಬೆಳೀತಾ ಇರ್ತಕ್ಕಂಥ ರಾಗಿ ಬೀಜ ಸ್ವಾಮಿ. ಅಂದ್ರೆ ರಾಗಿ ಬೀಜ ಅವ್ರ ಅಪ್ಪನ ಕಾಲದಲ್ಲಿ ಅಷ್ಟು ದಪ್ಪ ಇದ್ದಿದ್ದು ಬರ್ತಾ 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 ಇಷ್ಟು ಸಣ್ಣಗಾಗಿದೆ ಅಂತಕ್ಕಂಥ ಸತ್ಯ ಅಂತ ಹೇಳಿಕ್ಕೆ ಏನ್ ಕತೆ ಕಟ್ಟಿದಾರಲ್ಲ, ಅದ್ರೊಂದು ಉತ್ಪ್ರೇಕ್ಷೆ ಇರ್ಬೋದು, ಅದ್ರಲ್ಲಿ ಏನೋ ಒಂದು ಎಕ್ಸ್ಟ್ರಾ ಇರ್ಬೋದು. ಎಸ್, ನಿಮ್ಮೆಲ್ಲರ ಜನನಾಯಕರಾಗಿರ್ತಕ್ಕಂಥ ತಮ್ಮಯ್ಯಣ್ಣ ಈ ಸಮಾರಂಭಕ್ಕೆ ಬಂದಿದ್ದಾರೆ. ಅತ್ಯಂತ ಗುಣಗ್ರಾಹಿಗಳು ಇಂಥವನ್ನು ಆಂದೋಲನ ಜ್ಞಾನಾಂದೋಲನ ಇಲ್ಲಿ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ಅಂತೇಳಿ ಅವರ ವಿಶ್ವೋತ್ತರ ಒಂದು ದೊಡ್ಡ ಚಪ್ಪಾಳೆ ಮುಖೇನ ಅವರನ್ನು ಸ್ವಾಗತ ಮಾಡಿ. ಥ್ಯಾಂಕ್ ಯು ಎಸ್. ಮೂಲವಾದಂತ ಒಂದು ಆ ನೆಲೆ ಇತ್ತಲ್ಲ, ಸೆಲೆ ಇತ್ತಲ್ಲ ನಮ್ಮ ಅಗ್ರಿಗೆ, ನೀವು ಗಮನಿಸಿ, ನೀವು ಯಾವುದಂತ ಆಡಳಿತಾತ್ಮಕವಾದಂತಹ ಲೋಪದಿಂದ ಏನೇನಾಗ್ಬಿಡುತ್ತೆ ಸರ್, ನಾವು ನಮ್ಮ ಬೀಜಗಳನ್ನ ಆ ಸೀಡ್ ಕಲ್ಚರ್ ಮಾಡ್ಬಿಟ್ಟಿವಲ್ಲ, ಅದಕ್ಕೆ ಹೈಬ್ರಿಡ್ ಸೀಡ್ ಬಂತು, ಟರ್ಮಿನಲ್ ಸೀಡ್ ಬಂತು, ಇನ್ಯಾವುದೋ ಬಂದ್ಬಿಟ್ಟಿದೆಯಲ್ಲ, ಅದು ಕೊನೆ ನಂಜುಂಡ ಸ್ವಾಮಿ ಇದ್ದಂತ ಸಂದರ್ಭದಲ್ಲಿ ಹೋರಾಟ ಮಾಡಿದ್ರು ಗೊತ್ತಲ್ಲ ನಿಮಗೆ. ಆ ಟರ್ಮಿನಲ್ ಸೀಡ್ಸ್ ಅಂತಕ್ಕಂಥದ್ದು ಅದ್ಯಾವುದು ITBT ಬಂದೇಕಾಯಿ ನಮ್ಮ ನೆಲಕ್ಕೆ ಬರಬಾರ್ದು, ಅದು ನೆಲ ಹಾಳು ಮಾಡಿಬಿಡುತ್ತೆ ಅಂತಕ್ಕಂಥ ಎಲ್ಲ ಪ್ರಜ್ಞೆ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದ ಫಲವಾಗಿ ಇವತ್ತು ಕೂಡ ಆ ಬೀಜ ಸಂಸ್ಕರಣೆ, ಬೀಜ ಸಂಸ್ಕೃತಿ ಅಂತಕ್ಕಂಥದ್ದು ಉಳಿಸಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆ ರೈತ ಹೋರಾಟದ ಸಂದರ್ಭದಲ್ಲಿ ನಮ್ಮ ಇವರು ನಂಜುಂಡ ಸ್ವಾಮಿ ಅವರಿದ್ದಾಗ ಒಂದು ಸ್ಲೋಗನ್ ಇತ್ತು ಗೊತ್ತಾ ನಿಮಗೆ? ಏನಿತ್ತು ಗೊತ್ತಾ ಸ್ಲೋಗನ್? ಆಗ ಗ್ಯಾಟ್ ಒಪ್ಪಂದ ಅಂತ ಹೇಳಿ ಬರ್ತಿದ್ದು ಗೊತ್ತಲ್ಲ ನಿಮಗೆ? ಗ್ಯಾಟ್ ಒಪ್ಪಂದ ಮಾಡ್ಕೊಂಡ್ಬಿಟ್ರೆ ನಾವು ಬೀಜಕ್ಕೂ ಅವ್ರ ಮನೆ ಹೋಗ್ಬೇಕಾಗತ್ತೆ, ಅವ್ರು ಹೇಳ್ದಂಗೆ ಕೇಳಬೇಕಾಗತ್ತೆ ಅಂತೇಳಿ ಅದು ಪ್ರತಿಭಟನೆ ಬರ್ತಾ ಇತ್ತು PV ನರಸಿಂಹರಾವ್ ಪ್ರಧಾನಿ ಇದ್ದಾಗ. ಆಗ ನಮ್ಮ ನಂಜುಂಡ ಸ್ವಾಮಿ ಒಂದು ಕವನ ಬರ್ತಿದ್ರು, ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಆ ಒಪ್ಪಂದ ಈ ಒಪ್ಪಂದ, ಆ ಒಪ್ಪಂದ ಈ ಒಪ್ಪಂದ, ಈಗ ಗ್ಯಾಟ್ ಒಪ್ಪಂದ ನಮ್ಮ ಬೀಜ ಏನು ಅವ್ರ ಅಪ್ಪಂದ ಅಂತೇಳಿ. ಇದು ನಂಜುಂಡ ಸ್ವಾಮಿ ಬರೋಂಥ ಕವನ ಅಂತೇಳಿ ಈಗಲೂ ಈ ಸಂಘದಲ್ಲಿ ನಾವು ಕೇಳ್ತಾ ಇದ್ವಿ. ಇಂತೆ ಪ್ರಾಯಶಃ ಅದ್ಭುತವಾದಂತಹ ಸೀಡ್ ಕಲ್ಚರ್ನ, ನಮ್ಮ ಬೀಜದ ಮಹತ್ವವನ್ನ, ನಮ್ಮ ಫ್ಲೋಯಿಂಗ್ ವೇ ಇದೆಯಲ್ಲ, ನಾವು ಹೆಂಗ್ ಓದಬೇಕು ಒಟ್ಟಲ್ಲಿ ಇವತ್ತಿನ ಆಧುನಿಕವಾದಂಥ ನಮ್ಮ ಕೃಷಿ ಸಮಸ್ಯೆಗೆ ಪರಿಹಾರ ನಾವೆಲ್ಲರೂ ಬ್ಯಾಕ್ ಟು ಬೇವಿಲ್ಲಂತೆ ಟರ್ನ್ ಆಗ್ಬೇಕಲ್ಲ, ಆರ್ಗ್ಯಾನಿಕ್ ಕಡೆ, ಸಾವಯವ ಕಡೆ ಟರ್ನ್ ಆಗಬೇಕು ಅಂತಕ್ಕಂಥ, ತಿರುಗಬೇಕು ಅಂತಕ್ಕಂಥ ಒಂದು ದೊಡ್ಡ ಸಂದೇಶ ಅವ್ರ ಡೆಮೋದಲ್ಲಿ, ಅವ್ರ ಭಾಷಣದಲ್ಲಿತ್ತು. ಅವ್ರ ಅಡಲ್ಟ್ರೇಷನ್ ಬಗ್ಗೆ ಮಾತಾಡ್ತಿದ್ರೆ ನಿಜ ಸರ್, ನಾವು ದಾಳಿಂಬೆ ಬೆಳಿತೀವಿ, ಟೊಮೊಟೊ ಬೆಳಿತೀವಿ, ಇಲ್ಲಿರ್ತಕ್ಕಂಥ ಎಲ್ರಿಗೂ ಗೊತ್ತಿದೆಯಲ್ಲ. ಕಲಬೆರಕೆ ಎಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ ಏನ್ ಸಿಕ್ಕಾಬಿಟ್ಟೆ, ಅದು 10,000 20,000 ನೀವು ಒಂದು ಬಕೆಟ್ 2 ಮಿಲಿ ಹಾಕೊಂಡ್ರಿ ಹೋಗ್ತವೆ ಅಂತಾರಲ್ಲ ಗೋಪಿ. ನನಗನ್ಸುತ್ತೆ ನೀನ್ ನೀರಿಗೆ ಹಾಕೋದು ಬೇಡ, ಆ ಇಡೀ ಪಾಯ್ಸನ್ನಲ್ಲೇ ಹುಳ ಹಾಕಿದ್ರು ಕೂಡ ಸಾಯಲ್ಲ ಸರ್. ಅಷ್ಟು ಕಲಬೆರಕೆ, ಎಷ್ಟು 1,000 ರೂಪಾಯಿ ಔಷಧಿ ತಂದ್ರು ಕೂಡ ಅಷ್ಟು ರೆಸಿಸ್ಟೆನ್ಸ್ ಬಂದ್ಬಿಟ್ಟಿದೆ ಅವಾಗ. ಇದು ಹೇಳಿದ್ರೆ ಇನ್ನೊಂದು ಅದು ನೇಚರ್ ನಿಯಮ ಅದು ಅಂತೆ. ಅದಕ್ಕೆ ಕಲಬೆರಕೆ ಎಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ, ನಾನೊಂದು ಮಾತು ಹೇಳ್ತಿದ್ದೆ, ನನಗೆ ಬರೀ ಬೇಜಾರಾಗ್ಬಿಟ್ಟು ಅವನಿಗೆ ಸತ್ತೋಗ್ಬೇಕು ಅಂತ ತೀರ್ಮಾನ ಮಾಡಿದ. ಸತ್ತೋಗ್ಬೇಕು ತೀರ್ಮಾನ ಮಾಡಿ ಇಲ್ಲಿ ರಾಮ್ಕುಮಾರ್ ಹತ್ರ ಹೋಗಿ ಅಂಗಡಿಗೆ ಹೋಗಿ ಒಂದು ಫಾರಿಡಾಲ್ ಬಾಟ್ಲಿ ತಂದ್ಬಿಟ್ಟ. ಇವತ್ತು ಸತ್ತಬಿಡ, ಇರೋದೇ ಬೇಡ, ಬೇಜಾರಾಗಿದೆ ಅಂತೇಳಿ ಗಡ್ಡ ಕುಡಿದ್ಬಿಟ್ಟ. ಅದಿದ್ದರೆ ಗೊತ್ತಾಗ್ಬಿಡ್ತು ಹುಡುಗ್ಬಿಟ್ಟಿದ್ದಾರೆ ಮನೆಗೆಲ್ಲ. ಏನು ಉಳ್ಸಕ್ಕೆ ಅಂತೇಳಿ ಓಡಾಡ್ತಾ ಇದ್ದಾರೆ, ಶ್ರಮ ಪಡ್ತಾ ಇದ್ದಾರೆ, ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕುಡಿದ್ಮೇಲೆ 2-3 ಗಂಟೆ ಆದ ಸಮೇತ ಸಾಯಲೇ ಇಲ್ಲ. ಆಸ್ಪತ್ರೆಗೆ ಕರ್ಕೊಂಡೋದ್ರು, ಎಲ್ಲ ಮಾಡಿದ್ರು, ಸಾಯಂಗೇ ಇಲ್ಲ. ಅವ್ರು ಡಾಕ್ಟ್ರ್ ಇಲ್ಲ ರೀ ಸಾಯಂಗಿಲ್ಲ, ಸರಿಯಾದ ವಿಷ ಕೊಡ್ತೇನೆ ಸರ್. ಅದು ಇಲ್ಲ ಬಿಡಿ ಸಾಯಲ್ಲ. ಯಾಕೆ ಸಾಯಲ್ಲ ಅಂದ್ರೆ ಅವ್ನು ಕುಡಿದಿರೋ ವಿಷ ಕಲಬೆರಕೆ ಅಂತೆ, ಅದು ಸರಿಯಾದ ವಿಷನೇ ಆಗಿಲ್ಲ ಅಂತೆ. ಅದು ಕಲಬೆರಕೆ ಅದರಲ್ಲಿ ಸ್ಟ್ರೆಂತೇ ಇಲ್ಲ ಅಂತೇಳಿ ಇನ್ನೇನು ಸಾಯ್ತಾರೆ, ಅದು ಅಂತ ಕಲಬೆರಕೆ. ಸದ್ಯ ಬಿಡಪ್ಪ, ಮನೆಗೆಲ್ಲ ಖುಷಿ ಆಯ್ತು, ಸದ್ಯ ಉಳ್ಕೊಂಡಲ್ಲ ಅಂತೇಳಿ ವಾಪಸ್ ಮನೆಗೆ ಬಂದ್ರು. ಸಂಭ್ರಮ ಪಡ್ಬೇಡ ಅಂತೇಳಿ ಸ್ವೀಟ್ ಸ್ಟಾಲ್ಗೆ ಹೋಗಿ ಒಂದು 5 kg ಜಿಲೇಬಿ ತಂದಿದ್ರು. ಜಿಲೇಬಿ ತಂದವರು ಆ ಖುಷಿನಲ್ಲಿ ಇಟ್ಟು ಬಂದರೆಲ್ಲ ಜಿಲೇಬಿ ತಂದ್ಬಿಟ್ರು. ತಿನ್ನೊಂದು 10 ನಿಮಿಷ 5 ಜನ ಸತ್ತೋಗ್ಬಿಟ್ರು ಅಂತೇಳಿ. ಯಾಕೆ ಸತ್ತೋದು ಅಂದ್ರೆ ಆ ಜಿಲೇಬಿ ಕಲಬೆರಕೆ ಆಯ್ತು ಅಂತೇಳಿ. ಯಾವುದು ಕಲಬೆರಕೆ ಆಗಬಾರ್ದು ಅದು ಕಲಬೆರಕೆ ಆಗ್ತಾ ಇದೆ. ಇಂಥ ಕಲಬೆರಕೆಯ ಪ್ರಪಂಚದಲ್ಲಿ ಪ್ರಾಯಶಃ ನಮ್ಮದೇ ಆದಂಥ ಒಂದು ನಿಜವಾದಂಥ ಸಂಸ್ಕೃತಿ ಇದೆ. ಅದ್ರ ಉತ್ಥಾನದ ಕಡೆ ಗಮನ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಕೃಷಿ ಬಗ್ಗೆ ಹೊರಟು ಬಿಟ್ರೆ ನಮ್ಮ ಟ್ರ್ಯಾಕ್ ನಿಲ್ಲಲ್ಲ. ನೇರವಾಗಿ ಅವರು ಪ್ರಾರಂಭ ಮಾಡಿಬಿಟ್ರಲ್ಲ, ಹಾಗಾಗಿ ಟ್ರ್ಯಾಕ್ ಬಗ್ಗೆನೇ ಆ ಕೃಷಿ ಬಗ್ಗೆನೇ ಹೋದೆ. ಆದ್ರೆ ಇವತ್ತಿನ ವಿಚಾರ ಬೇರೆ. ಆ ಕೃಷಿಗೆ ಸಂಬಂಧಪಟ್ಟಂಗೆ ಒಂದು ವರ್ಷದ ನಿಮ್ಗೆ ಗಮನ ತರ್ತೀನಿ ಇಂತೆ. ಯಾವುದಂದ್ರೆ ನಾವೆಲ್ಲ ಸಾಮಾನ್ಯವಾಗಿ ಇವತ್ತಿನ ಕಾಲದಲ್ಲಿ ಬಯಸ್ತೀವಿ. ಏನು ಬಯಸ್ತೀವಿ? ನಾವು ಮುಖ್ಯಮಂತ್ರಿ ಮನೆ ಪಕ್ಕದಾಗಿದ್ದರೆ ಖುಷಿಯಾಗಿ ಹೇಳ್ತಿರ್ತೀವಿ, ಅಣ್ಣ CM ಮನೆ ಪಕ್ಕದಾಗೆ ನಮ್ಮ ಮನೆ ಕಾಣೋಣ, ಅಣ್ಣ ಮಂತ್ರಿಗಳ ಮನೆ ಪಕ್ಕದಲ್ಲಿ ನಮ್ಮ ಮನೆ ಕಾಣೋಣ, ಅಣ್ಣ MLA ಅವ್ರ ಮನೆ ಪಕ್ಕದಲ್ಲಿ ನಮ್ಮ ಮನೆ ಕಾಣೋಣ, ಯಾರೋ ಪ್ರೊಫೆಸರ್ ಮನೆ ಪಕ್ಕದಲ್ಲಿ ಮನೆ ಕಾಣೋಣ. ಮನೆ ಇದ್ರೆ ಚಂದ, ತಪ್ಪೇನಲ್ಲ, ಬಯಸ್ತೀವಿ. ಇಂಥ ನೆರೆಯಲ್ಲಿ ಇರ್ಬೇಕು ನಾವು.
ಅಂತೆ. ಅದು ಹೇಳ್ಕೊಳಕ್ ಒಂದು ಖುಷಿ. ನಾವು ಫಿಲಮ್ ಸ್ಟಾರ್ ಸುದೀಪ್ ಮನೆ ಪಕ್ಕದಾಗ ಕೇಳೋಣ, ನಮ್ಮ ಮನೆ ಅಂತ ಪುಸ್ತಕ ನೋಡಿದಿರಲ್ಲ, ಅದೊಂದು ಖುಷಿ ತಪ್ಪೇನಿಲ್ಲ ಅಂತೇಳಿ. ಆದ್ರೆ ಬಸವಣ್ಣ ಈ ನಾಡಿನ ಮಹಾಕ್ರಾಂತಿ ಪುರುಷ, ಅವನು ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದಾರೆ ಅಂದ್ರೆ ಯಾರ ನೆಲೆಯಲ್ಲಿ ಇರಬೇಕು, ಯಾರ ಪಕ್ಕದಾಗಿರ್ಬೇಕು ಅಂದ್ರೆ ನಾನು ಗೋಪಿ ಅಂತವ್ರ ಮನೆ ಪಕ್ಕದಾಗಿರ್ಬೇಕು, ಸಿದ್ದಪ್ಪನವ್ರ ಅಂತ ಪಕ್ಕದಾಗ ಬಂದಿರ್ಬೇಕು ಅಂತ ಹೆಂಗೆ ಹೇಳ್ತಾರೆ ಅಂದ್ರೆ, ಅವ್ರು ನೋಡಿ ಕೃಷಿ ಬಗ್ಗೆ ಮಾತಾಡ್ತಾರೆ. ಕೃಷಿ ಕೃತ್ಯ ಕಾಯಕ ಆವುದಾದೊಡೆಯನು. ಗಮನಿಸಿ, ನಿಮಗೆ ಕೃಷಿ ಕೃತ್ಯ ಅಂತ ವ್ಯಾಸ ಮಾಡ್ರಿ ಅವರು, ಎಂತ ಅದ್ಭುತವಾದಂತ ರೈತ ಅವನು. ಕೃಷಿ ಕೃತ್ಯ ಕಾಯಕ ಆವುದಾಡೋದೇನು, ತನು ಕರಗಿ ಮನಗಳಲ್ಲಿ ಬಂದ ಧನವ ಗುರುಲಿಂಗ ಜಂಗಮಕ್ಕೆ ವ್ಯಯಿಸಿ ಭಕ್ತನಾಗುವ ಆ ಸದ್ಭಕ್ತನ ಪಾದವ ಎನಗೆ ತೋರ. ಯಾಕೆಂದರೆ ಆತನ ತನು ಶುದ್ಧ, ಆತನ ನಡೆ ಶುದ್ಧ, ಆತನ ನುಡಿ ಶುದ್ಧ, ಆತನ ನಡೆಯೆಲ್ಲ ಪಾವನ. ನೋಡಿ ಅವ್ನು ಗಮನ ಇಟ್ಕೊಡಿ, ಎಂತ ರೈತ ಗೊತ್ತ ಅವನು, ಅಂತಿಪ್ಪರ ಮನೆಯ ಒಟ್ಟ ಗುರುವೇ ಜಗತ್ಪಾವನ. ನಾವೆಲ್ಲ ಗುರುಗಳು ಬಾರಿ ದೊಡ್ಡವರು ಅಂತೀವಲ್ವಾ, ಗುರುಗಳು ಬಂದ್ರು ಬಾರಿ ಗ್ರೇಟ್ ಅಂತೀವಲ್ಲ. ಬಸವಣ್ಣ ಹೇಳ್ತಾರೆ, ಯಾವ ಗುರು ರೈತನ ಮನೆಗೆ ಹೋಗ್ತಾನಲ್ಲ, ಅಲ್ಲೋ ಪೂಜೆ ಮಾಡ್ಕೊಂತಾನಲ್ಲ, ಆ ಗುರು ಅದೃಷ್ಟ ಮಾಡಿರ್ಬೇಕು ಅಂತಾನೆ. ಅಂತಪ್ಪ ಕೃಷಿಕನ ಮನೆಯ ಒಕ್ಕ ಗುರುವೇ ಜಗತ್ಪಾವನ, ಅಂತಪ್ಪನ ಮನೆಯೇ ಕೈಲಾಸವೆಂದು ಒಕ್ಕು ಲಿಂಗಾರ್ಚನೆ ಮಾಡಿದ ಜಂಗಮನೇ ಜಗತ್ಪಾವನ. ನಾವ್ ಹೇಳ್ತೇವೆ ಗುರುಗಳು ಹೋಗಕ್ಕೆ ಅದೃಷ್ಟ ಮಾಡಿರ್ಬೇಕು ರೈತನ ಮನೆಗೆ, ಆ ಜಂಗಮ ಹೋಗ್ಲಿಕ್ಕೆ ಅದೃಷ್ಟ ಮಾಡಿರ್ಬೇಕು, ಇವ್ರು ಪುಣ್ಯ ಮಾಡಿರ್ಬೇಕು ಅಂತ ರೈತನ ಮನೆ ಅಂತ ಹೇಳ್ತಾ ಕಡೆ ಒಂದು ಮಾತು ಹೇಳ್ತಾರೆ, ಇಂತಿಪ್ಪ ರೈತನ ಮನೆಯ ನೆರೆನಂಬಿ ಬದುಕಿದನು ಕಾಣ ಕೂಡಲ ಸಂಗಮ ದೇವ ಅಂತೆ. ಜಗತ್ತಲ್ಲಿ ಯಾರು ಸಾಹಿತ್ಯ ಹೇಳಿದ್ದಾರೆ, ಯಾರ ನೆರೆಯಲ್ಲಿ ಇರ್ಬೇಕು, ನಾವು ಯಾವ ಮನೆ ಪಕ್ಕದಲ್ಲಿ ಇರ್ಬೇಕು ಅಂದ್ರೆ ಇಂತಿಪ್ಪ ಕೃಷಿಕನ ನೆರೆ. ಕಾರಣ ರೈತ ಬದುಕಿದ್ರೆ ನಾವು ನೀವೆಲ್ಲ ಅವನ್ ಒಂದ್ಸಾರಿ ಮುನಿಸ್ಕೊಂಡ ಅಂದ್ರೆ ಎಲ್ಲರೊಟ್ಟಿಗೂ ತಣ್ಣೀರು ಬಟ್ಟೆನೆ. ಹಾಗಾಗಿ ಬಸವಣ್ಣ ಹೇಳ್ತಾರೆ, ಆ ರೈತನ ಮನೆ ಪಕ್ಕದಲ್ಲಿ ಇರೋದು ಮಾಡು ಅಂತೇಳಿ. ನಮಗೆ ಖುಷಿ ಅಂದ್ರೆ ರೈತನ ಮನೆ ಪಕ್ಕದಾಗ ಇರೋದಲ್ಲ, ಇವತ್ತು ಗೋಪಿ ಅಂತಕ್ಕಂಥ ಒಬ್ಬ ಪ್ರಗತಿಪರ ರೈತನ ಮನೆ ತುಂಬ ಸೇರ್ಕೊಂಡ್ಬಿಟ್ಟಿದೀವಲ್ಲ ನಾವು, ಅವನ ಮನೆ ಒಳಗಡೆನೆಲ್ಲ ಸೇರ್ಬಿಟ್ಟಿದೀವಲ್ಲ, ಇದು ನಿಜವಾದಂಥ ಖುಷಿಯ ಒಂದು ಗಳಿಗೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದೇನೆ. ಅದ್ಯಾವುದಂದ್ರೆ ವಿದ್ಯೆ ಒಕ್ಕಾದು ಬುದ್ಧಿ ಮುಕ್ಕಾದು ಅಂತೇಳಿ. ನಿಜ, ಈಗಾಗಲೇ ನಮ್ಮ ಲಯನ್ಸ್ ಅಧ್ಯಕ್ಷರು ನಾರಾಯಣ ಸ್ವಾಮಿ ಹೇಳಿದಾಗೆ ವಿದ್ಯೆ ಇದೆಯಲ್ರಿ, ಅದೊಂದು ಲಿಮಿಟೇಷನ್ ಇರ್ಬೋದು. ವಿದ್ಯೆ ಅಕಾಡೆಮಿಕ್ ಓದಿನಿಂದ ಗಳಿಸಲಿಕ್ಕೆ ಅದೊಂದು ಫ್ರೇಮ್ ಇರ್ಬೋದು. ಅದ್ರ ಬುದ್ಧಿ ಇದೆಯಲ್ಲ, ಅದು ವಿಸ್ತಾರ ಜಗದಗದ ಮುಗಿಲಾಗಲ್ಲ ಅಂತೇಳಿ. ನೀವು ಎಲ್ಲೆಲ್ಲಿ ಯೋಚನೆ ಮಾಡ್ತೀರಿ ಅಲ್ಲೆಲ್ಲಿ ಯೋಚನೆ ಮಾಡ್ಲಿಕ್ಕೆ ಅಂತೇಳಿ ಒಂದು 5-6 ಉದಾಹರಣೆ ಕೊಡ್ತೀನಿ ಅಷ್ಟೇ. ನಮಗೆ ಬುದ್ಧಿ ಹೆಂಗಿರುತ್ತೆ ಇರ್ಲಿಕ್ಕೆ ನನ್ನ ಅನುಭವನೇ ಹೇಳ್ತೀನಿ. ನಾನೇನು ಭಾರಿ ತಾತ್ವಿಕವಾದಂಥ ದೊಡ್ಡ ಭಾಷಣ ಸಾಹಿತ್ಯಿಕವಾದ ಮಾಡಕ್ ಹೋಗಲ್ಲ. ಆ ವಿದ್ಯೆ ಮತ್ತು ಬುದ್ಧಿಗೆ ಇರ್ತಕ್ಕಂಥ ಡಿಮಾರ್ಕೇಶನ್ ಇದೆ, ಡಿಫ್ರೆನ್ಸ್ ಇದೆಯಲ್ಲ, ಹೆಂಗ್ ಬುದ್ಧಿ ಇರ್ತಾರೆ ಅಂತಕ್ಕಂಥದ್ದು ನನಗಿಂತ ಚೆನ್ನಾಗಿ ನಮ್ಮ ಜಗದೀಶಪ್ಪ ಅವರು ನಮ್ಮ ಸರಿಯಾದ ಕೂತಿಯಲ್ಲಿ ಅಕಾಡೆಮಿಕ್ ಓದಿದ್ದಕ್ಕೆ ಪರಿಚಯ ಆಗಿರುತ್ತೆ. ಗಮನಿಸಿ, ನಿಮಗೆ ವಿದ್ಯೆ ಯಾವುದು ಬುದ್ಧಿ ಯಾವುದು ಅಂತೆ. ನಾವು 6ನೇ ಕ್ಲಾಸಲ್ಲಿ ಇದ್ದಾಗ ಸರ್ ನಮಗೊಬ್ಬರು ಮಾಸ್ಟರ್ ಇದ್ದರು. ಆ ಮಾಸ್ಟರ್ ಸಾಮಾನ್ಯವಾಗಿ ಹೇಳ್ಕೊಡ್ರೆ ನಮ್ಗೆ ಏನು ಅಂದ್ರೆ ಇಲ್ಲೆಲ್ಲ ಕಲ್ತಿದ್ದಾರೆ ಮಾಸ್ಟ್ರು, ಅದು ವಿದ್ಯೆ. ವಾಟ್ ಇಸ್ ಎ ಸೆಂಟೆನ್ಸ್ ಅಂದ್ರೆ ನಮ್ಮ ಸರ್ಗೂ ಗೊತ್ತಿದೆ, ಗೋಪಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ಅಲ್ವಾ. ಏನು ವಾಟ್ ಇಸ್ ಎ ಸೆಂಟೆನ್ಸ್ ಅಂದ್ರೆ, ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ ಫುಲ್ ಮೀನಿಂಗ್ ಇಸ್ ಕಾಲ್ಡ್ ಎ ಸೆಂಟೆನ್ಸ್. ಹೇಳ್ತಿದ್ವಿ ಅಲ್ವಾ, ಅದು ನನ್ನ ವಿದ್ಯೆ. ಅವ್ರು ಹೇಳ್ಕೊಟ್ಬಿಟ್ಟಿದ್ರು, ಬಯಾಟ್ ಮಾಡಿದ್ರು, ಕೊಡ್ತಿದ್ವಿ. ನಮ್ಮೊಂದೊಬ್ಬ ಶಾಂತ ಅಂತ ಬರ್ತಿದ್ದ ಅವನು ಪಾಪ ಅವ್ರು ಬೇಸರ ನಂಬರೋದು, ಅದಷ್ಟು ವಿದ್ಯೆ ಇರ್ತಿರ್ಲಿಲ್ಲ. ನಮ್ಮ SNS ಅಂತ ಬೇಸ್ ವಿಷಯ ಹೇಳೋ ಕಲ್ತಿದ್ವಿ. ವಾಟ್ ಇಸ್ ಎ ಸೆಂಟೆನ್ಸ್ ಅಂದ್ರೆ ಅವನಿಗೆ ಸಿಟ್ಟು ಬಂದ್ಬಿಡೋದು, ವಾಪಸ್ ಹೋಗ್ಬೇಕಾದ್ರೆ ನಮ್ಮ ಹತ್ರ ಮಾತಾಡೋದು. ಯಾವಾಗ ಬೇಸ್ ಸಫಲ ಅಲ್ಲಪ್ಪ, ನೀವು ಬುದ್ಧಿವಂತಿದ್ರೆ ನಿಮ್ಮನ್ನು ಕೇಳಿ ನೀವು ಹೇಳ್ತೀರಾ, ನನ್ನೇ ಕೇಳ್ಬೇಕು, ನನಗೆ ಬರಲ್ಲಪ್ಪ, ನನಗೆ ಗೊತ್ತಿರೋದೇ ಎಷ್ಟು, ಏನೋ ಮಾತು ಕಳಿಸಿ ಬರ್ತೀವಿ, ಅಲ್ಲ ನನಗೆ ಕೇಳ್ತಾನೆ ವಾಟ್ ಇಸ್ ಎ ಸೆಂಟೆನ್ಸ್, ವಾಟ್ ಇಸ್ ಕೇಳಿ ನಾಳೆ ಸರಿಯಾಗಿ ಹೇಳ್ತೀನಿ ನಾನು. ಹಂಗೆಲ್ಲ ಮಾಡ್ಬೇಡ ಮರಿ, ಕಲ್ತ್ಕೊಂಡ್ ಬಂದ್ರೆ ಬುದ್ಧಿವಂತರು ಮಾರಿ ಕಲ್ತ್ಕೊಂಡ್ರಿ ಮರ್ಯ, ನನಗೆ ಬರೋದು ಅಷ್ಟೇ ಅಪ್ಪ ಅನ್ನೋದು. ಬೆಳಿಗ್ಗೆ ಬಂದು ಅವನ್ನೇ ಪ್ರಶ್ನೆ ಮಾಡಿ, ನಿಂತ್ಕೊಳ್ಳ ಕಲ್ತ್ಕೊಂಡ್ ಬಂದಿದ್ಯಾ ವಾಟ್ ಇಸ್ ಎ ಸೆಂಟೆನ್ಸ್ ಅಂತೇಳಿ. ನಾನು ಹೇಳ್ತಿದ್ದೇನು, ಅದು ಡೆಫಿನೇಷನ್ ಯಾವ ಮೇಸ್ಟ್ ಹೇಳ್ಕೊಟ್ಟಿದ್ರಲ್ಲ ಅದು. ಅವ್ರಿಗೆ ಕೇಳಿದ ತಕ್ಷಣ ಸಿಟ್ಟು ಬಂದ್ಬಿಡ್ತು ಆ ಶಾಂತಿಗೆ. ವಾಟ್ ಇಸ್ ಎ ಸೆಂಟೆನ್ಸ್ ಅಂದ ತಕ್ಷಣ, ಸೆಂಟೆನ್ಸ್ ಇಸ್ ಶುಂಠಿ ಬೇರು, ಒಟ್ಟೆ ಬಂದ್ರು ಕದರಿಕೆ ಕೊಡಿ, ಹೆಚ್ಚು ಕಮ್ಮಿ ಆದ್ರೂ ಪಟ್ಟಿ ಹೊಡಿ, ಇಷ್ಟು ನನಗೆ ಗೊತ್ತಿರೋದು ಅಂತ ನಾನು ಹೇಳ್ತೀನಿ. ಮೇಸ್ಟ್ ಹೇಳ್ಕೊಂಡು ಡೆಫಿನೇಷನ್ ಹೇಳಿದ್ದಲ್ಲ ನಂದು ವಿದ್ಯೆ. ಆದ್ರೆ ಆ ಶಬ್ದ ಹೇಳ್ಕೊಂಡು ಒಂದು ಪದ ಕಟ್ಟಿದ್ನಲ್ರಿ, ಒಂದು ಹಾಡು ಕಟ್ಟಿದ್ನಲ್ರಿ, ಅದು ನಿಜವಾದಂತ ಬುದ್ಧಿ ಅಂತೇಳಿ. ಎಂತೆಂತ ಬುದ್ಧಿವಂತರಿದಾರಲ್ವ ಇದರಲ್ಲಿ, ಅವ್ರು ಎಲ್ಲೊಬ್ಬ ಹಂಗೆ ಮಾಡೋಣ, ಯಾವೂ ಕಲಿತಿರಲ್ಲ. ಮತ್ತೆ ಬುದ್ಧಿ ಮಾತ್ರ ವಾಟ್ ಇಸ್ ಎ ನೌನ್ ಅಂದ್ರೆ, ಎಷ್ಟು ಸರಿ ಕೇಳ್ತಾರೆ ಹೊರೆ ಅಂತ ಹೇಳಕ್ ಗೊತ್ತಿರಲ್ಲ. ನಾಳೆ ಕಲ್ತ್ಕೊಂಡ್ಬಂದ್ರೆ ನೋಡಿದ್ನಿ, ಬೆಳಿಗ್ಗೆ ಬಂದು ಕೇಳಿದ್ರು, ವಾಟ್ ಇಸ್ ಎ ನೌನ್, ನೌನ್ ಇಸ್ ನಿಮ್ಮ ಅಷ್ಟೇ ಗೊತ್ತಿರೋದು, ಅಲ್ಲ ಕೇಳಬೇಡಪ್ಪ ಅಂತೇಳಿ ನಮ್ಮ ಬೇಷು ನಗಂಗ್ ಮಾಡಿ ಹಂಗೆ ಹೋಗ್ಬಿಟ್ಟಿದ್ದ ಅಂತೇಳಿ. ಇದು ಸಾಮಾನ್ಯ ಗಮನಿಸ್ತೀವಿ. ಸಾಹಿತ್ಯಿಕವಾಗಿ ಯಾವುದೋ ಒಂದು ರೈಮ್, ಯಾವುದೋ ಸಾಹಿತ್ಯದ ವಚನ, ಇನ್ಯಾವುದೋ ಹೇಳ್ತಕ್ಕಂಥದ್ದು ನಾವು ಓದ್ಕೊಳ್ತಿದ್ವಿ, ಅದು ವಿದ್ಯೆ. ಆದ್ರೆ ಮಂಡಿ ಜನ ಮುಡುಗರಿಗೆ ಬುದ್ಧಿ ಇರಲ್ವಾ, ಇರುತ್ತಲ್ಲ ಬುದ್ಧಿ. ಒಂದು ಹಾಡು ನಿಮಗೆ ನೆನಪು ಮಾಡ್ಕೊಡ್ತೀನಿ, ಪ್ರಾಯಶಃ ಇರ್ತಕ್ಕಂಥವ್ರು ಎಲ್ರಿಗೂ ನೆನಪಿರುತ್ತೆ, ನಮ್ಮ ಶಾಸ್ತ್ರಿಗಳಿಗೂ ಗೊತ್ತಿರುತ್ತೆ ಅಂತೆ. ಒಂದು ಚಿಕ್ಕದಾಗ ಒಂದು ಹಾಡು ಗೊತ್ತಾ ನಿಮಗೆ? ಯಾವ್ದಾದ್ರು ನಾವು ಹಳ್ಳಿ ಆಡ್ಬೇಕಾರೆ, ಹಳ್ಳಿ ಕಟ್ಟೆಯಲ್ಲಿ ಆಡ್ಬೇಕಾರೆ, ಊರ್ ಮುಂದೆ ಆಡ್ಬೇಕಾರೆ ಈ ಹಾಡು ಹೇಳ್ತಿದ್ವಿ ನಾವು. ಯಾವ್ದಾದ್ರು
ಕಾಗೆ ಕಾಗೆ ಕವ್ವ ಯಾರು ಬರ್ತಾರ ಅವ್ವ ಮಾವು ಬರ್ತಾನ ಅವ್ವ ಮಾವು ಏನು ಊಟ ಬೀಸೆಕಲ್ಲಿ ಊಟ ಹೇಳಿದ್ವಿ ಇಲ್ವ ಹೇಳಿದ್ವಲ್ವ ಎಷ್ಟು ಸೊಗಸಾಗಿ ಆಡೋಲ್ವಾ ಚೆನ್ನಾಗಿ ಆಡು ಸುಮ್ಮನೆ ಕೇಳ್ತಿದ್ವಿ ಅಂತೆ ನಮ್ಮ ಕಾವ್ಯ ಪ್ರಪಂಚದ ಒಂದು ಮಾತು ಹೇಳ್ತಾರಣ ನಿಮ್ ಕಾವ್ಯ ಕವನ ಅಂದ್ರೆ ಸುಮ್ಮನೆ ಹಿಂಗೆ ಆಡೋದಲ್ಲ ಕಣ ಸ್ವಲ್ಪ ಕುಕ್ಕಬೇಕು ಅಂತೆ ಕೇಳಿದ್ರೆ ಸ್ವಲ್ಪ ಚುಚ್ಚಾಗಿರ್ಬೇಕು ಹಂಗೇನ್ರೆ ಇರಬೇಕು ಅಂತೇಳಿ ನಮ್ಮ ಕವಿ ಮಹಾಶಯರು ಮಾತಾಡ್ತಾರೆ. ನಾನು ಹೇಳ್ತೀನಿ ಕವಿ ಮಹಾಶಯರು ಏನು ಚುಚ್ಚೋದಿದೆ, ನಮ್ಮ ಈ ಹಾಡು ಬೆಳಿತಾವಲ್ಲ ಹುಡುಗರು ಎಂತೆಂತ ಹಾಡು ಕಟ್ತಿದ್ವಲ್ಲ ಆ ಕಾಲದಲ್ಲಿ ನಮಗೆ ಈ ತಲೆ ಏನು ಹತ್ಬಿಡೋದು ಸರ್, ಆ ಏನು ಹತ್ತದೆ ಒಂದು ದೊಡ್ಡ ಸಮಸ್ಯೆ ಅದು ಅಂತೇಳಿ ಏನು ಹತ್ತಿದಾಗ ನಮ್ಮಪ್ಪ ಗುಂಡ ವರ್ಷ ಬಂದ್ಬಿಡೋರು ಗೊತ್ತಲ್ವಾ. ಈಗ ಬಿಡಿ ಯಾರ ತಲೆದು ಏನೇ ಇಲ್ಲ ಅಂತೇಳಿ ಆ ಗುಂಡ ವರ್ಷ ಬಂದ್ಬಿಡೋರು. ಆ ಗುಂಡ ವರ್ಷ ಸ್ಕೂಲಿಗೆ ಬಂದ ತಕ್ಷಣ ನಮ್ಮ ಶಾಂತ ನಮ್ಮಲ್ಲಿ ಬಸವರಾಜ ಅಂತಿದ್ರು, ಗುಂಡ ಗುಂಡ ಕುಳಕಾಯಿ ನಂಜು ಡಬ್ಬು ತಳಕಾಯಿ ಯಾತ್ರಲ್ಲಿ ಕಿಚುಡಿ ನೀರುಳ್ಳಿ ಪಚುಡಿ. ಚೆನ್ನಾಗಿ ಹಾಡು ಏನು ಬುದ್ಧಿ ಅಲ್ವಾ ಅಂತೇಳಿ. ಈ ಕಾಯಿ ಕಾಯಿ ಕವು ಹಾಡು ಬರೀಬೇಕಾದ್ರೆ ಕುಕ್ಕದ ಹೆಂಗಿತ್ತು ಅನ್ಲಿಕ್ಕೆ ಈ ನೆಂಟ್ರು ಯಾರು ಬಂದ್ರೆ ಒಂದು ಬಿಸ್ಕೆಟ್ ಬೇಕು ಪೇಪರ್ಮೆಂಟು ತರಬೇಕು ಮಕ್ಕಳಿಗೆ. ಅವ್ನು ತಂದಿಲ್ಲಪ್ಪ, ಆ ಮಗಿಗೆ ಸಿಟ್ಟು ಬರೋದಲ್ಲ, ಹಾಡು ಅಲ್ಲೇ ಚೇಂಜ್ ಮಾಡ್ಬಿಡೋದಲ್ಲ. ಅದು ಕಾಗೆ ಕಾಗೆ ಕವ್ವ ಯಾರು ಬರ್ತಾರವ್ವ ಮಾವು ಬರ್ತಾನವ್ವ ಮಾವು ಏನು ಊಟ ಬೀಸಕ್ಕಲ್ಲಿ ಊಟ ಸರಿ. ಆ ಮಾವೇನು ತಂದಿರಲ್ಲ ಅಂದ್ರೆ ಕಾಗೆ ಕಾಗೆ ಕವ್ವ ಯಾರು ಬರ್ತಾರವ್ವ ಮಾವು ಬರ್ತಾನವ್ವ ಮಾವೇನ್ ತಂದ ಅವನೇನು ತಂದೆ ಇಲ್ಲ ಬರೀ ಕೈ ಬಂದ್ಬಿಡಿ ಅಂತ ಸಿಟ್ಕೊಂಡ್ಬಿಡ್ತಲ್ಲ ಈ ಮಗಿಗೆ. ಮಾವೇನ್ ತಂದ ಕುಂಡೆ ಬಿಟ್ಕೊಂಡು ಹಂಗೆ ಬಂದ ಅಂತೇಳಿ ಕೇಳಿದ್ರು ಹಾಡು ಎಷ್ಟು ಸಿಟ್ಕೊಂಡ್ಬಿಟ್ಟಿದಲ್ಲ ಏನು ಕುಕ್ಕತ್ತಲ್ವ ಅಂತೇಳಿ. ಇದು ವಿದ್ಯೆ ಮತ್ತು ಬುದ್ಧಿಗೆ ಇರ್ತಕ್ಕಂಥದ್ದು ಡಿಮಾರ್ಕೇಶನ್, ಈ ವ್ಯತ್ಯಾಸ ಅಂತೇಳಿ. ಪ್ರಾಯಶಃ ಆ ದಿಸೆಯಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಈ ಅನುಭವದ ಶಾಲೆಗಳ ಕಲಿತವರೆಲ್ಲರಿಗೂ ಕೂಡ ಇಂಥದ ಬುದ್ಧಿ ಇತ್ತು ಅಂತೇಳಿ, ಆ ಐಕ್ಯೂ ಹಂಗಿತ್ತು ಅಂತೇಳಿ, ಆ ಇಂಟೆಲಿಜೆನ್ಸ್ ಹೆಂಗಿತ್ತು ಅನ್ಲಿಕ್ಕೆ ನಿಮಗೆ ಬೇಕಾದಷ್ಟು ಉದಾಹರಣೆ ಕೊಡ್ಬೋದು. ನಮ್ಮ ಬೀಚಿಯವರನ್ನು ಪ್ರಾಸಂಗಿಕವಾಗಿ ಹೇಳ್ತಾರೆ. ಇಲ್ಲಿ ಪ್ರಾಯಶಃ ನಮ್ಮೆಲ್ಲ ಲೆಕ್ಚರ್ಸು ಇದೆ. ನೀವು ವಿದ್ಯಾರ್ಥಿ ವಿಷಯ ಕೇಳ್ಬಿಟ್ರೆ ನಿಂತ್ಕೊಳ್ಳೋ ಪಾದರಸ ಎಂದರೇನು ಗೊತ್ತಲ್ಲ ಸರ್, ಮರಿಕ್ಯೂರಿ ಡೆಫಿನೇಷನ್ ಕಲಿಸಿರ್ತಾರೆ ಅದು ಹೇಳಬೇಕಲ್ವಾ. ಆದ್ರೆ ಬೀಚಿ ಹೇಳ್ತಾರೆ ಅವ್ನು ಭಾರಿ ಬುದ್ಧಿವಂತ, ಈ ಡೆಫಿನೇಷನ್ ಗೊತ್ತಿಲ್ಲಪ್ಪ. ಆದ್ರೆ ಅವನೊಂದು ಉತ್ತರ ಕೊಡ್ಕೊಂಡು ಗೊತ್ತಾ ಸರ್, ಪಾದರಸ ಎಂದರೇನು ಎಂದರೆ ಯಾರೊಬ್ಬರ ಪಾದವನ್ನು ಉಜ್ಜಿದರೂ ಬೆವರಿನಂತ ಒಂದು ರಸ ಬರುತ್ತದೆ, ಅದೇ ಪಾದರಸ ಸರ್ ಅಂತೇಳಿ. ಡೆಫಿನೇಷನ್ ರಾಂಗ್ ಇರ್ಬೋದು, ಯೋಚನೆ ಮಾಡಿದಾರಲ್ರಿ. ಸೈಕ್ಲೋನ್ ಎಂದರೆ ಗೊತ್ತಾ, ಚಂಡಮಾರುತದ ಬಗ್ಗೆ ಡೆಫಿನೇಷನ್ ಇರುತ್ತೆ ಸರ್. ಸೈಕ್ಲೋನ್ ಸರ್ ಯಾರ್ಯಾರು ಸೈಕಲ್ ಮೇಲೆ ಬ್ಯಾಂಕ್ ಬಳಿ ಹೋಗಿ ಲೋನ್ ತೆಗೆದುಕೊಳ್ಳುತ್ತಾರೋ ಅದೇ ಸೈಕ್ಲೋನ್ ಸರ್ ಅಂತೇಳಿ. ಈ ಶಬ್ದ ಜೊತೆ ಆಟ ಆಡ್ತಾರೆ ಅವರು ಅಂತೇಳಿ. ಕಾಂಪೌಂಡ್ ಬಗ್ಗೆ ಮಾತಾಡಿರ್ತಾರೆ. ಮೂಲ ವಸ್ತು ಎಂದರೆ ನಾವೆಲ್ಲ ಸೈನ್ಸ್ ಓದಿರ್ತೀವಲ್ವಾ, ಅವ್ರು ಕೇಳ್ತಾರೆ ಮೂಲ ವಸ್ತು ಎಂದರೆ ಸರ್ ಪ್ರತಿಯೊಬ್ಬರ ಮನೆಯ ಮೂಲೆಯಲ್ಲಿಯೂ ಒಂದು ವಸ್ತು ಇದ್ದೇ ಇರುತ್ತದೆ ಸರ್, ಅದೇ ಮೂಲ ವಸ್ತು. ಅದು ಕಸ್ಬರ್ಗಿ ಇರ್ಬೋದು ಅಥವಾ ಚಪ್ಪಲಿ ಸ್ಟ್ಯಾಂಡ್ ಇರ್ಬೋದು, ಯಾವುದೋ ಒಂದು ಮೂಲ ವಸ್ತು ಅಂತೇಳಿ. ಎಷ್ಟು ಚೆನ್ನಾಗಿ ಒಂದು ಒಂದು ಪೆಕ್ಯುಲಿಯರ್ ಆನ್ಸರ್ ಕೊಡ್ತಾರಲ್ವಾ. ನಿಂತ್ಕೊಳ್ಳ ಹೇಳ್ತಾರಲ್ವಾ, ಯಾಕೆ ಬಂದಿರಲಿಲ್ಲ ಕ್ಲಾಸ್ಗೆ ನೀವೆಲ್ಲ ಕೇಳ್ತಿರಲ್ಲ ಸರ್. ಸರ್ ಕ್ಲಾಸಿಗೆ ಬರೋಣ ಅಂತಿದ್ದೆ, ಇವತ್ತು ಪಿಕ್ಚರ್ಗೆ ಹೋಗ್ಬಿಟ್ಟೆ ಸರ್ ಅಂತೇಳಿ. ಏನು ಇಡಿಯಟ್ ಇದೀವಿ ಮರ್ಯ, ಪಿಕ್ಚರ್ಗೆ ನಾಳೆ ಹೋಗ್ಬೋದಿತ್ತಲ್ಲ. ಅಲ್ಲ ನೀವು ಹೇಳಿದಾಗ ನಾಳೆ ಹೋಗ್ಬೋದಿತ್ತು ಸರ್. ನೀವು ನಿನ್ನೆ ಒಂದು ಪಾಠ ಮಾಡ್ಬೇಕು ಒಂದು ಮಾತು ಹೇಳಿದ್ರಿ, ಯಾವತ್ತೂ ಕೂಡ ನಾಳೆ ನಾಳೆ ಅನ್ನಬೇಡಿ, ನಾಳೆ ಮಾಡ್ತಕ್ಕಂಥದ್ದನ್ನು ಇವತ್ತೇ ಮಾಡ್ಬೇಕು ಅಂತಿದ್ರಲ್ಲ. ಹಾಗೆ ಕ್ಲಾಸಿಗೆ ಹೋಗ್ಬಿಡೋದಲ್ಲ, ಸ್ಕೂಲ್ಗೆ ಹೋದೆ ಸರ್ ಅಂತೇಳಿ, ಆ ಪಿಕ್ಚರ್ಗೆ ಹೋದೆ ಅಂತೇಳಿ. ಇದು ನಿಜವಾದ ಬುದ್ಧಿ ಹಿಂದೆ ನಾವು ಅದು ಅಫ್ಕೋರ್ಸ್ ಅದು ಆಕ್ಯುರೇಸಿ, ಅದು ರೈಟೋ ಸರಿಯೋ ಅದೆಲ್ಲ ಸೆಕೆಂಡ್ರಿ. ಅದರಿಂದ ಅದ್ಭುತವಾದಂಥ ಪ್ರಜ್ಞೆ ಇದೆಯಲ್ಲ, ಅದು ಲೋಕಾನುಭವದ ಪ್ರಜ್ಞೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ದೊಂದು ದೃಷ್ಟಾಂತ ಓದಿದೆ. ಅದು ಭಾರಿ ಹಳೇದು, ನಾನು ಕ್ವಶನ್ ಎಲ್ಲ ಕೇಳಿರ್ತೀರ. ಅದು ಜನ ಎಷ್ಟು ಬುದ್ಧಿವಂತರಿರ್ತಾರೆ ಇರಲಿಕ್ಕೆ. ಈ ನಮ್ಮ ಎಣ್ಣೆ ಗೊತ್ತಲ್ಲ ನಿಮಗೆ, ಸಾರಿ ಕಬ್ಬಿನ ಗಾಣ ಗೊತ್ತಾ ನಿಮಗೆ, ಗೊತ್ತಲ್ವಾ? ಕಬ್ಬಿನ ಗಾಣ ಹೆಂಗೆ ಕಬ್ಬನ್ನ ಗಾಣ ಕೊಡ್ತಾರೆ, ಒಂದು ಎತ್ತು ಕಟ್ಟಿರ್ತಾರೆ ಗೊತ್ತಾ ನಿಮಗೆ. ಆ ಎತ್ತು ಸುತ್ತರಿತಾ ಇರುತ್ತೆ, ಆ ಗಾಣದಿಂದ ಕಬ್ಬಿನ ರಸ ಬರುತ್ತೆ. ಆ ರಸ ತೆಗೆದು ಅದನ್ನು ಬೇಯಿಸಿ ಅದನ್ನ ಕುದಿಸಿ ಆಮೇಲೆ ಬೆಲ್ಲ ಮಾಡೋದು ಗೊತ್ತಲ್ಲ ನಿಮಗೆ. ಹಳೆಯ ಕಾಲ ಆನೆ ಮನೆ ಕಲ್ಪನೆ ಮಾಡ್ತೇನೆ. ಪಾಪ ರೈತ ಆ ಗಾಣಕ್ಕೆ ಎತ್ತು ಕಟ್ಟಿದ್ದ, ಕಬ್ಬು ಕೊಟ್ಟಿದ್ದ, ಅದು ಹರಿತಾ ಇತ್ತು, ಸುತ್ತರಿತಾ ಇತ್ತು. ಇದು ಸ್ಟಡಿ ಮಾಡ್ಲಿಕ್ಕೆ ರೈತ ಹೆಂಗ್ ಬದುಕ್ತಾನೆ ಅಂತೇಳಿ ಅಧ್ಯಯನ ಮಾಡ್ಲಿಕ್ಕೆ ಬಾರಿ PhD ಮಾಡಿದ ಬೆಂಗಳೂರಿನಿಂದ ಬಂದಿದ್ದ, ಯೂನಿವರ್ಸಿಟಿ ಲೆವೆಲಿಂದ. ಅವ್ನು ಅಕಾಡೆಮಿಕ್ ಕಲ್ತಿರೋದು ಅವ್ನು ಬಂದು ನೋಡ್ದ, ಈ ರೈತ ಚೆಡ ಮನೆ ಬಿಡಿಯಾನೆ, ಆ ಎತ್ತು ಮಾತ್ರ ಸುತ್ತರಿದೆ. ನಾನು ಪ್ರಶ್ನೆ ಮಾಡಿದೆ, ಏನಪ್ಪ ರೈತರಾಗಿ ಮಂಜೆಂಡು ಉತ್ತರ ಆಗ್ತೀರಿ ನಮ್ಮ ನೀವು? ಇಲ್ಲ ಸ್ವಾಮಿ, ನಾನು ಕರೆಕ್ಟಾಗಿ ಇದ್ದೀನಿ ಸ್ವಾಮಿ, ನನ್ನ ಕೆಲಸ ಆಗ್ತದೆ. ಏನು ಕೆಲಸ ಆಗ್ತದೆ, ಮಂಜೆಂಡಿದೆಯಾ? ಇಲ್ಲ ಸ್ವಾಮಿ, ನಾವು ಪ್ರಾಕ್ಟೀಸ್ ಮಾಡಿಸಿದ್ದೀವಿ ಎತ್ತಿಗೆ. ಹೆಂಗೆ ಅಂದರೆ ನಾನು ಏನು ಮಾಡಿದ್ದೀನಿ ಅಂದರೆ ಎತ್ತಿನ ಕೊರಳಿಗೆ ಒಂದು ಗಂಟೆ ಕಟ್ಟಿದ್ದೀನಿ, ಈ ಕಡೆ ಕಬ್ಬು ಕೊಟ್ಬಿಟ್ಟಿದ್ದೀನಿ. ಅದು ತಿರುಗ್ತಾ ಇರುತ್ತಲ್ಲ, ಆಗ ಢಣ್ 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 ಅಂತ ಶಬ್ದ ಬರುತ್ತೆ. ನಾನು ಮಲ್ಕೊಂಡು ಒಂದು ಸ್ವಲ್ಪ ನಿದ್ದೆ ಆಗ್ತವೆ, ಆ ಕಡೆ ಕೆಲಸವೂ ಆಗ್ಬಿಡುತ್ತಲ್ಲ, ಆ ಸುತ್ತರಿತಾ ಇರುತ್ತೆ. ಹಾಗಾಗಿ ನಾನು ಕೆಲಸ ಆಗುತ್ತೆ ಸ್ವಾಮಿ, ನಾನೇನು ಟೈಮ್ ವೇಸ್ಟ್ ಮಾಡಿದ, ಒಂದು ಅರ್ಧ ಗಂಟೆ ನಿದ್ದೆ ಮಾಡ್ತೀನಿ. ಅದು ಸುತ್ತರಿ ಇರುತ್ತೆ, ಹೆಂಗೆ ನಿದ್ದೆ ಮಾಡ್ತೀನಿ, ಗಂಟೆ ಕಟ್ಟಿದ್ದೀನಿ ಸ್ವಾಮಿ. ಅದು ಢಣ್ ಢಣ್ ಅಂದರೆ ಅದು ತಿರುಗ್ತಾ ಇದೆ ಅಂತೇಳಿ. ಬಟ್ ಇವನು ಅಕಾಡೆಮಿಕ್ ಭಾರಿ ಕಲ್ತು ಬಿಟ್ಟಿದ್ದಲ್ಲ. ಅವನು ಪ್ರಶ್ನೆ ಮಾಡಿದ, ಅಲ್ಲಪ್ಪ ನೀನೇ ಬುದ್ಧಿವಂತಲ್ಲ,
ನೀನ್ ಎತ್ತು ನಿನಗಿಂತ ಬುದ್ಧಿವಂತಪ್ಪ. ಅದು ಮಲ್ಕೊಂಡ್ಬಿಡುತ್ತೆ, ಮಲ್ಕೊಂಡು ಕಪ್ಪಿಂಗ್ ಅಂತ ಇರುತ್ತೆ, ಢಾಣ್ ಢಾಣ್ ಅಂತ ಇರುತ್ತೆ. ಅದು ನಿನ್ ಕೆಲಸ ವೇಸ್ಟ್. ಅದೇನಾಯ್ತು ಅಂದ, ಆ ಒಂದು ಮಾರುತ್ತಾರೆ ಕೊಡ್ತಾನೆ ರೈತ. ಸರ್ ನೀವ್ ಹೇಳೋದು ಕರೆಕ್ಟ್ ಸರ್, ಪ್ರಶ್ನೆ ನಿಮ್ಮಂಗೆ ಡೂ ಮಾಡ್ತಿತ್ತು ಏನೋ ಎತ್ತು, ಅದ್ರ ಅದೃಷ್ಟ ಅದು ಕಾಲೇಜ್ಗೆ ಓದಿಲ್ಲ ಸರ್, ನಿಮ್ಮಂಗೆ ಓದಿಲ್ಲ ಸರ್, ಹಾಗಾಗಿ ಒಂದು ಬಚಾವ್ ಸರ್ ಅಂತ ಅಂತೆ. ಪ್ರಾಯಶಃ ಕಲ್ತಿರ್ತಕ್ಕಂಥ ಬುದ್ಧಿ ಇದೆಯಲ್ಲ, ವಿದ್ಯೆಗೂ ಏನು ವ್ಯತ್ಯಾಸ ಅನ್ಲಿಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನಗಳು ಬೇಕಾಗಿಲ್ಲ ಅಂತೆ. ನಾವು ಕಲಿತಕ್ಕಂಥ ಶಿಕ್ಷಣ ಯಾವತ್ತೂ ಒಂದು ಕಂಠಸ್ಥ ಆಗಬಾರ್ದು, ಹೃದಯಸ್ಥ ಆಗಬೇಕು ಅಂತೆ. ನಾವು ಕಲಿತೀವಲ್ಲ, ಹಿಸ್ಟ್ರಿ ಓದ್ತೀವಿ, ಯಾಕೆ ಹೋಗ್ತೀವಿ ಹಿಸ್ಟ್ರಿ? 1757 ಕ್ಲಾಸಿಕ್ ಅಧ್ಯಾಯ, 857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು, 1047 ಸ್ವಾತಂತ್ರ್ಯ ಬಂತು, 50 ಏನಾಯ್ತು ಗಣರಾಜ್ಯ ಆಯಿತು, ಸಂವಿಧಾನ ಬಂತು. ಇವೆಲ್ಲ ಹಿಸ್ಟ್ರಿ ನೆನ್ಪಿಡ್ಲಿಕ್ಕೆ ಹಿಸ್ಟ್ರಿ ಓದೋದು ಯಾಕೆ ಹೋಗ್ಬೇಕು ಹೇಳಿ? ಹಿಸ್ಟ್ರಿನ ಯಾಕೆ ಓದಬೇಕು ಅಂದ್ರೆ ಇತಿಹಾಸ ಓದುವುದು ಇತಿಹಾಸ ನಿರ್ಮಿಸಲೆಂದು, ಇಸ್ವಿಗಳ ನೆನಪಿಡೋದು ಅಲ್ಲ. ವಿಜ್ಞಾನ ಕಲಿಯುವುದು ಸಕಲರ ವಿಕಸನಕ್ಕಾಗಿ, ಸರ್ವರ ವಿನಾಶಕ್ಕಾಗಿ ಅಲ್ಲ ಅಂತೆ. ಪ್ರಾಯಶಃ ಆ ವಿಜ್ಞಾನದಿಂದ ಸರ್ವರ ವಿಕಸನ ಆಗಬೇಕು. ಆ ಮುಖೇನ ನಮ್ಮ ಶಿಕ್ಷಣ ಕಂಠದಿಂದ ಬರಬೇಕು, ಆ ಹೃದಯದಿಂದ ಬರಬೇಕು ಅಂತೆ. ಅದಕ್ಕೆ ಸಂಬಂಧಪಟ್ಟ ಒಂದೇ ಒಂದು ಜೋಕ್ ಇದೆ ಅಂತ ಹೇಳಿ ನಮ್ಮ ಬೀಚಿಯವರು ಹೇಳ್ತಾರೆ, ಬಯಾಟ್ ಮಾಡೋ ಶಿಕ್ಷಣ ಹೆಂಗಾಗುತ್ತೆ ಅನ್ಲಿಕ್ಕೆ. ಅದು ಕಂಠಸ್ಥ ಆಗುತ್ತೆ ಅಷ್ಟೇ. ಆ ಶಾಲೆ ಬಂದ್ಬಿಟ್ಟು ಇನ್ಸ್ಪೆಕ್ಟ್ರು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ರು, ಏನ್ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಿದ್ನಲ್ಲ. ಆ ಸಂದರ್ಭದಲ್ಲಿ ಒಂದು ಇನ್ಸ್ಪೆಕ್ಟರ್ ಕೇಳಿದ್ರು, ಅದಂದ್ರೆ ಮಾಸ್ಟರ್ ಹೇಳ್ಕೊಟ್ಟಿದ್ರು, ನಾಳೆ ಇನ್ಸ್ಪೆಕ್ಟರ್ ಬರ್ತಾರೆ, ಇದು ಬಯಾಟ್ ಮಾಡ್ಕೊಂಬ ಅಷ್ಟೇ ಆಗ್ತದೆ. ಬಯಾಟ್ ಗೊತ್ತಲ್ಲ ನಿಮ್ಗೆ? ಬಯಾಟ್ ಇದು ವಾಸ್ತವ ಸತ್ಯ. ನಮ್ಮ PhD ನಮ್ಮ 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 ರಿಸರ್ಚ್ ಸೈಂಟಿಸ್ಟ್ ಹೋಗ್ತಾರೆ, ಇದು ಗೊತ್ತಿಲ್ಲ. ಬಯಾಟ್ ಮಾಡಿ 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 97-98 ರ್ಯಾಂಕ್ ಬಂದಂತ ವಿದ್ಯಾರ್ಥಿಗಳ ಮತ್ತೊಂದ್ಸರಿ ಶಾಂಪಲ್ ರ್ಯಾಂಡಮ್ ಚೆಕ್ ಮಾಡಿದ್ದಾರೆ. ಅವ್ರು ಮತ್ತೊಂದ್ಸರಿ ಎಕ್ಸಾಮಿಗೆ ಕೂರಿಸಿ ಬೇರೆ ತರ ಟ್ವಿಸ್ಟ್ ಮಾಡಿದ್ದಾರೆ. ಆಗ 50-55 ನಿಂತಿರೋರು ಇದ್ದಾರೆ. ಅಂದ್ರೆ ಕಂಠಪಾಠ ಮಾಡ್ತಕ್ಕಂಥ ಬಯಾಟ್ ಶಿಕ್ಷಣ ಹೆಂಗಾಗುತ್ತೆ ಅಂದ್ರೆ ಇದೊಂದು ಉದಾಹರಣೆ ಅಂತೆ. ಅವ್ರು ಬಯಾಟ್ ಮಾಡ್ಕೊಂಡ್ಬಂದ್ರೆ ಮಾಸ್ಟರ್ ಒಂದು ಸಣ್ಣ ಶಬ್ದ ಕೊಟ್ಟಿದ್ರು, ಏನದು ನೋಡಪ್ಪ ನಾಳೆ ಬಯಾಟ್ ಮಾಡ್ಕೊಂಬರ್ಬೇಕಿತ್ತು. ಏನು ಅಂದ್ರೆ ಮೈ ಹೆಡ್ ಅಂದ್ರೆ ನನ್ ತಲೆ, ಹೌದಾನೆ? ಮೈ ಹೆಡ್ ಅಂದ್ರೆ ನನ್ ತಲೆ, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಬ ಅಂತೇಳಿ. ಸರಿ ವಿದ್ಯಾರ್ಥಿ ಹೋದ, ಮನೆಗೆ ಹೋಗಿ ಬಯಾಟ್ ಮಾಡ್ಕೊಂಡು ಕೂತಿದ್ದ. ಏನಂತ ಮಾಸ್ಟರ್ ಹೇಳ್ಕೊಟ್ಟಿದ್ರಲ್ಲ, ಮೈ ಹೆಡ್ ಅಂದ್ರೆ ಮೇಷ್ಟ್ರ ತಲೆ, ಅವ್ರು ನನ್ನ ತಲೆ ಅಂದಿದ್ರಲ್ಲ, ಮೈ ಹೆಡ್ ಅಂದ್ರೆ ಮೇಷ್ಟ್ರ ತಲೆ, ಮೈ ಹೆಡ್ ಅಂದ್ರೆ ಮೇಷ್ಟ್ರ ತಲೆ ಅಂದ್ರೆ ಬಯಾಟ್ ಮಾಡ್ತಾ ಇದ್ದ. ಅವರಪ್ಪ ಪಕ್ಕದಲ್ಲಿ ಹೋಗಿದ್ರು, ಸಿಟ್ಟು ಬಂದ್ಬಿಡಿದೆ, ಯಾರು ಹೇಳ್ಕೊಟ್ಟ ನನಗೆ ಮೈ ಹೆಡ್ ಅಂದ್ರೆ ನನ್ನ ತಲೆ ಅಂತ. ಗೊತ್ತಾಯ್ತು ಬಿಡಪ್ಪ ಅಂತೇಳಿ, ಮೈ ಹೆಡ್ ಅಂದ್ರೆ ನಮ್ಮ ಅಪ್ಪನ ತಲೆ, ಮೈ ಹೆಡ್ ಅಂದ್ರೆ ನಮ್ಮ ಅಪ್ಪನ ತಲೆ ಅಂದ್ರೆ ಅದು ಕ್ಲೀನಾಗಿ ಬಯಾಟ್ ಮಾಡಿದ್ದ. ಬೆಳಗ್ಗೆ ಕ್ಲಾಸ್ ಹೋದ, ಇನ್ಸ್ಪೆಕ್ಟರ್ ಬಂದ್ರು, ಇವನ್ನೇ ಕೇಳ್ಬಿಟ್ರು, ಏನಪ್ಪ ಮೈ ಹೆಡ್ ಅಂದ್ರೆ ಅಂತೇಳಿ. ಸರ್ ಮೈ ಹೆಡ್ ಅಂದ್ರೆ ನಮ್ಮ ಅಪ್ಪನ ತಲೆ. ಯಾರು ಹೇಳ್ಕೊಟ್ಟಿದ್ದೀನಿ? ಮೈ ಹೆಡ್ ಅಂದ್ರೆ ನನ್ ತಲೆ. ಗೊತ್ತಾಯ್ತು ಬಿಡಿ ಸರ್, ಕರೆಕ್ಟಾಗಿ ಕಲಿತೀನಿ, ಹೇಳಿ ಏನ್ ಮೈ ಹೆಡ್ ಅಂದ್ರೆ? ಮೈ ಹೆಡ್ ಅಂದ್ರೆ ಮೇಷ್ಟ್ರು ಕೊಟ್ಟಾಗ ಮೇಷ್ಟ್ರ ತಲೆ, ಮನೆಗೋರು ಅಪ್ಪ ಹೇಳ್ಕೊಟ್ಟಾಗ ಅಪ್ಪನ ತಲೆ, ಇನ್ಸ್ಪೆಕ್ಟರ್ ಬಂದು ಕೇಳಿದಾಗ ಇನ್ಸ್ಪೆಕ್ಟರ್ ತಲೆ ಅಂತಂದ ಅಂತೇಳಿ. ಪ್ರಾಯಶಃ ಈ ಕಂಠಪಾಠದ ಶಿಕ್ಷಣ ಹೇಗೆ ನಮ್ಮ ಬುದ್ಧಿಯನ್ನು ವಿಕಾಸ ಮಾಡತಕ್ಕಂಥ ನಿಟ್ಟಿನಲ್ಲಿ ವಿಫಲ ಆಗುತ್ತೆ ಇರಲಿಕ್ಕೆ ಇಂಥ ನಿದರ್ಶನಗಳು ನಮ್ಮ ಸಾಕ್ಷಿ ಆಗ್ತವೆ. ಸಂಸ್ಕೃತದ ಒಂದು ಮಾತಿದೆ, ಇವತ್ತು ಬುದ್ಧಿವಂತರಿದ್ದೀವಿ, ಜಗತ್ತಿನ ತುಂಬ, ಬಿಳಿಯಕರಳ್ಳಿ ತುಂಬ, ನಮ್ಮೂರು ತುಂಬ ಡಿಗ್ರಿ ಮಾಡಿದ್ರು ಭಾರಿ ಜನ ಇದ್ದೀವಿ ಸರ್. ಹಿಂದೆ ನಮ್ಮ ಅಪ್ಪನ ಕಾಲಕ್ಕೆ ಅಥವಾ ನಾವು SSLC ಮಾಡಿದಾಗ ಡೆಫಿನೆಟ್ ಆಗಿ ಹೇಳ್ತೀನಿ, ಒಂದು ಅತಿಶಯ ಇಲ್ಲ, ನಾನು ರ್ಯಾಂಕ್ ಬರ್ತಕ್ಕಂಥ ಓದಿರ್ತಕ್ಕಂಥ ಎಲ್ರಿಗೂ ನನಗೆ ಕಂಗ್ರಾಟ್ಸ್, ಖುಷಿ ಅವ್ರ ಶ್ರಮದ ಬಗ್ಗೆ. 98-99 ಭಾರಿ ಖುಷಿ ಅವ್ರ ಶ್ರಮದ ಬಗ್ಗೆ, ಅವ್ರ ರೈತರ ಬಗ್ಗೆ. ಆದ್ರೆ ನಮ್ಮ ಜ್ಞಾನ ಹೆಂಗಿತ್ತು ಅಂದ್ರೆ, ನಾವು SSLC ಪಾಸ್ ಮಾಡುವಾಗ ಪ್ರಾಯಶಃ ನಮ್ಮ ಶಾಸಕರು ಹೋಗ್ತಾರೆ, ನಮ್ಮ ಊರಲ್ಲಿ SSLC ರಿಸಲ್ಟ್ ಬಂದ ತಕ್ಷಣ ಗೋಪಿ ಯಾರೂ ಸಮೇತ ನಿಂದು ಎಷ್ಟು ಪರ್ಸೆಂಟೇಜು, 88, 87, 90 ಅಂತ ಕೇಳ್ತಿರ್ಲಿಲ್ಲ ಸರ್. ಏನ್ ಕೇಳೋರು ಗೊತ್ತಾ ನಿಮಗೆ? ಇಲ್ಲ ಅದು ಅಲ್ಲ ಸರ್, ಏನ್ ಕೇಳೋರು ಗೊತ್ತಾ ಗೋಪಿ? ಏನಪ್ಪ ರಿಸಲ್ಟ್ ಬಂತು, ಎಷ್ಟು ಮಾಡ್ಕೊಂಡಿ ಅಂತೇಳಿ. 1 ಆಯ್ದವ 2 ಆಯ್ದವ, 3 ಆಯ್ದವ ಕಾರಣ, ಪರವಾಗಿಬಿಡು ಇನ್ನೊಂದೆರಡು ಮಾಡ್ಕೋಬಹುದು ಅಂತೇಳಿ. ಏನ್ ಆಶ್ಚರ್ಯ ಅಲ್ವ? ನಿಮಗೆ ಪ್ರಾಯಶಃ ತೆಗಿದಿದ್ದೆ 36-37%. ಆದ್ರೆ ಸಂಭ್ರಮವನ್ನು ಆಚರಣೆ ಮಾಡ್ತಿದ್ವಿ ಸರ್. ನಮ್ಮ ಮಾಸ್ಟರ್ನೆಲ್ಲ ಕರ್ಕೊಂಬಂದು ನಮ್ಮ ಜೊತೆ ಮೇಲೆ ಕೂರಿಸಿ SKC ಸ್ವೀಟು, ಖಾರ, ಕಾಫಿ, ಕೇಸರಿ ಬಾತ್ ಕೊಡ್ತಿದ್ವಿ, ಉಪ್ಪಿಟ್ಟು ಕೊಡ್ತಿದ್ವಿ, ಸಂಭ್ರಮ ಮಾಡ್ತಿದ್ವಿ ಅಂತೇಳಿ. ಈಗ 98 ತೆಗಿದ್ದಾರೆ, ಸಂಭ್ರಮ ಇದೆಯಾ? ಯಾಕಿದೆ ಹೇಳಿ? ಅಣ್ಣ 99 ಬರ್ಬೇಕಾಯ್ತು ಅಂತೇಳಿ ಡಿಪ್ರೆಸ್ಗೆ ಹೋಗಿದ್ದಾಳೆ. ನಮ್ಮೂರು ಪಕ್ಕದಲ್ಲೇ ಪ್ರಾಯಶಃ SSLC 88 ತೆಗೆದಿದ್ದಾಳೆ. ಅವಳು 98 ಎಕ್ಸ್ಪೆಕ್ಟ್ ಮಾಡಿದ್ಲಂತೆ. ಇನ್ನು ಖುಷಿಯಾಗಿ ಮಾತಾಡ್ತಿದ್ವಿ ಸರ್, ಅಷ್ಟೇ ಇಲ್ಲ. ಆ ಮನೆ ಮುಂದೆ ಒಂದು ಹೊಂಡ ಇದೆ, 10 ನಿಮಿಷ ಹೊರಡುವ ಹೊಂಡ ಬಿಸಾಕೋಗ್ಬಿಡ್ಲು ಅಂತೆ. 98% ತೆಗಿದ್ದಾಳೆ. ಬಂದೇಳೆ ಶಿಕ್ಷಣ ನಮ್ಮ ಕಾನ್ಶಿಯಸ್ ಗಟ್ಟಿ ಮಾಡಬೇಕು, ಆತ್ಮಬಲವನ್ನು ಗಟ್ಟಿ ಮಾಡಬೇಕು. ಆತ್ಮಬಲವನ್ನು ಗಟ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ವಿದ್ಯೆ ಒಂದು ಸಣ್ಣ ಪ್ರಮಾಣದ ವರ್ಕೌಟ್ ಮಾಡುತ್ತೆ. ಆದ್ರೆ ಬುದ್ಧಿ ಇದೆಯಲ್ಲ, ಅದು ನಿರಂತರವಾಗಿ ನಮ್ಮ ಜೊತೆ ನಿಲ್ಲುತ್ತೆ ಅಂತಕ್ಕಂಥ ಕಾರಣಕ್ಕೋಸ್ಕರನೇ ಪ್ರಾಯಶಃ ವಿದ್ಯೆ ಮತ್ತು ಬುದ್ಧಿಗೆ ಸಂಬಂಧಪಟ್ಟಂಗೆ ಇಂಥ ಡಿಮಾರ್ಕೇಶನ್ ಎಲ್ಲ ವಚನಕಾರರು, ಎಲ್ಲ ಶರಣರು ಕೂಡ ಅದನ್ನು ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಮಾತು ನಿಲ್ಲಿಸ್ತೀನಿ. ಖುಷಿ ಆಯ್ತು. ನೀವು ಟೈಮ್ ನೋಡ್ತಾ ಇದ್ದೀರಾ ಅಂದರೆ ನನಗೆ ಅರ್ಥವಾಗುತ್ತೆ, ಇಷ್ಟೊಂದು ಮಾತಾಡಬಾರ್ದು ಅಂತೇಳಿ. ನನ್ನ ಮನೆ ಒಂದು ಕಡೆ ಹೋಗಿದ್ದೆ, ಅವ್ನು ಭಾರಿ ಭಾಷಣ ಮಾಡ್ತಾನೆ ಅಂತೇಳಿ ಕರ್ಸ್ಬಿಟ್ಟಿದ್ದಾರೆ.
ಮಾಡ್ದ 8 ಗಂಟೆ ಭಾಷಣ ಮಾಡ್ತಿದ್ದ. ಕೂತರಿಗೆ ಸಿಟ್ಟು ಬಂದ್ಬಿಡ್ತು. ಯಾಕೆಂದ್ರೆ 9 ಗಂಟೆ ಆಯ್ತು ಅಂದರೆ ಈ ಮಧ್ಯಪ್ರದೇಶ ಖಾಲಿ ಆಗಿರುತ್ತೆ. ನಮ್ಮ ಕಣ್ಣಲ್ಲಿ ಹೇಳ್ತಾರಲ್ಲ, ಈ ಉತ್ತರ ಪ್ರದೇಶ ಮಾತು ಕೇಳಲ್ಲ. ಒಂದು 2 ಗಂಟೆ ಖುಷಿ ಇಷ್ಟು ಭಾಷಣ ಮಾಡಿಬಿಟ್ರೆ ಒಬ್ಬರು ಮೈ ಸಿಗಿದೆ ಭಾಷಣ ಮಾಡ್ತಾ ಇದ್ದ ಜನಗಳಿಗೆ ಸಿಟ್ಟು ಬಂದ್ಬಿಡ್ತು. ಇವ್ರು ಮುಗಿಸಿರ್ ಸಾಕಂತೀವಿ ಒಂದು 2 ಸರಿ ಚಪ್ಪಾಳೆ ಹೊಡೆದ ಮುಗಿಸ್ಬೇಕು ತಾನೆ. ಇವನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟ, ಏನು ಸರಿಯಾದ ಪಾಯಿಂಟ್ಸ್ ಹೇಳ್ತೀನಿ ನಾನು, ಸಖತ್ ಖುಷಿ ಆಗ್ಬಿಟ್ಟಿದೆ ಅಂತೇಳಿ ಅವ್ನು ಚಪ್ಪಾಳೆ ಹೊಡೆದಾಗ ಮಾತು ಕಂಟಿನ್ಯೂ ಮಾಡ್ತಾನೆ ಇದ್ದ. ಇದೊಳ್ಳೆ ಕಥೆ ಆಯ್ತಲ್ಲ ಅಂತೇಳಿ ನಮ್ಮ ನಿರೂಪಕರು ಬಂದರು. ನಮ್ಮ ಗೋಪಿ ಒಂದು ಚೀಟಿ ಕೊಟ್ಟರು ಮುಗಿಸ್ಲೇಬೇಕಾನೆ. ಇಲ್ಲ ಮೊನ್ನೆ ಶೃಂಗೇರಿಗೆ ಹೋದಾಗ ನಂಗೆ ಆಗ್ಬಿಟ್ಟಿತ್ತು. ನಾನು ಹೋಗಿ ಭಾಷಣ ಮಾಡ್ತಿದ್ದೀನಿ, ಅದೇ ನಿರೂಪಕಿಗೆ ಒಂದು ಚೀಟಿ ಕೊಟ್ಬಿಟ್ರು ಮೈ ಜುಮ್ಮನ್ ಬಿಡುತ್ತೆ ನನಗೆ. ಬೆವತೇ ಬಿಟ್ಟೆ ನಾನು. ಯಾಕೆಂದರೆ ಆ ಚೀಟಿಗೆ ಎಷ್ಟು ಜನ ಬರೆದಿದ್ರು ಅಂದರೆ, ಸರ್ ನಿಮ್ಮ ಸಮಯ ಇದೀಗ ಮುಗಿದಿದೆ ಅಂತೇಳಿ. ನಾನು ಟೈಮೇ ಕ್ಲೋಸ್ ಮಾಡ್ತಿದ್ರಲ್ಲ, ನನಗೊಂದ್ಸರಿ ಸಿಟ್ಟೇ ಬಂದ್ಬಿಡ್ತು. ನಾನು ನಿಮ್ಮ 31 ಅಮೆರಿಕ ಕೊಡ್ತೀನಿ, ಒಳ್ಳೆ ಕಥೆ ಅಂತ ನೀರು ಟೈಮ್ ಮುಗಿಸ್ಬಿಟ್ಟಿಲ್ಲ ಅಂತೇಳಿ ಸಿಟ್ಟು ಬಂತು. ನಾನೇನು ಕೇರ್ ಮಾಡಲಿಲ್ಲ, ಸಾರ ಅಂದ್ಕೊಂಡಿದ್ರೆ ಭಾಷಣ ಮುಂದುವರಿಸ್ತಾ ಇದ್ದೆ. ಈ ಗೋಪಿಗೆ ತಡೆಯೋಕ್ಕಾಗಲಿಲ್ಲ. ಇನ್ನೇನು ಮಾಡೋದು ಅಂತೇಳಿ ಹಿಂದ್ಗಡೆಯಿಂದ ಬಂದು ಪ್ಯಾಂಟು ಶರ್ಟು ಜಗ್ಸಿ ಹೇಳೋದು. ನಿಲ್ಸ್ಬಿಡ್ತಾನೆ ಇವ್ನು ತಿರುಗಿ ಹೇಳದ, ಬೇಕು ಅಂದ್ರೆ ಪ್ಯಾಂಟು ಶರ್ಟು ಬಿಚ್ಕೊಡ್ತೀನಿ ಹೊರತು ಭಾಷಣ ಮಾತ್ರ ನಿಲ್ಸಲ್ಲ ಅಂತೇಳಿ. ರೆಡಿಯಾಗಿ ಒಳ್ಳೆ ಕರೆ ಆಯ್ತಲ್ಲ ಅಂತೇಳಿ ಒಬ್ಬ ಇಲ್ಲಿ ಪ್ಲಾಟ್ಫಾರ್ಮ್ ಎಲ್ಲ ಸಿಮೆಂಟ್ ಹಾಕ್ಬಿಟ್ಟಿದ್ದಾರೆ. ಅದು ಬೈಲ್ನೆಲ್ಲ ಹಂಗೆ ಇತ್ತಲ್ಲ, ಒಂದು ಸಣ್ಣ ಕಲ್ಲು ಸಿಕ್ಕಿದ್ದು. ಯೋಚನೆ ಮಾಡಿದ್ರಿ ನನ್ನ ಮಕ್ಕಳು ಒಂದು 4 ಕಲ್ಲ ಹೊಡೆದ್ರೆ ಗ್ಯಾರಂಟಿ ನಿಲ್ಲಿಸ್ತಾನೆ ಅಂತೇಳಿ ಈ ಸಣ್ಣದ ಒಯ್ಯೇ ಕತ್ತಿದ್ರು. ಅವೇನು ತೆಗೆದಿಲ್ಲ, ಕೇರ್ ಮಾಡಲ್ಲ, ಭಾಷಣ ಮುಂದುವರಿಸ್ತಾನೆ ಇದ್ದ. ಹಿಂದ್ಗಡೆ ಒಬ್ಬ ಯಜಮಾನ ಒಂದು ಪಿಸ್ತೂಲ್ ಹಿಡ್ಕೊಂಬ ಇದ್ದ ಗನ್ನು. ಅದು ಯಾಕೆ ರಿವಾಲ್ವರ್ ಬಂದಿದ್ದೋ ಯಾಕೆ ಪಿಸ್ತೂಲ್ ತಂದಿದ್ದೋ ಗೊತ್ತಿಲ್ಲ. ಅವ್ನು ಸೇಫ್ಟಿ ತಂದ್ಬಿಟ್ಟಿಯಾನೆ. ಯಾವಾಗ ನನ್ನ ಭಾಷಣ ಜಾಸ್ತಿ ಆಯಿತು ಟರ್ರಂದ್ರೆ ಬಂದ್ಬಿಟ್ಟ. ಏನು ಬಂದು ಈ ಟ್ರಿಕ್ಕರ್ ಹೊತ್ತಿಗೆ ಉಡಾಯಿಸ್ತಾನೆ ಅಂತ ಗನ್ ಹಿಡ್ಕೊಂಡು ನಿಂತ್ಕೊಂಡ. ಸ್ವಲ್ಪ ಭಯ ಆಯ್ತು. ದಮ್ಮ ಇದ್ದು ಮರೆ, ನಾನು ಇಷ್ಟೊತ್ತು ಮಾತಾಡ್ಬಾರ್ದಾಯ್ತು, ನಾನು ನಿಲ್ಲಿಸ್ತೀನಿ ಭಾಷಣ, ನೀನು ಗನ್ ಇಳಿಸ್ ಮಾರೆ. ಹೊಡೆಯೋದು ಅಂದ್ಬಿಡ್ತಾನೆ, ಟ್ರಿಕ್ಕರ್ ಹೊತ್ಬಿಟ್ಟು ಹೊಡಿತಾನೆ. ನಾನು ಇಲ್ಲಪ್ಪ ನಾನು ತಪ್ಪಾಯ್ತು ಮಾರೆ, ಡೆಫಿನೆಟ್ ಭಾಷಣ ನಿಲ್ಲಿಸ್ತೀನಿ, ಗನ್ ಇಳಿಸು ಒಂದೇ. ಏನು ಅನ್ಬೇಕು ಅವನು, ಪರವಾಗಿಲ್ಲ ಮಗನ ಇದ್ದಿದ್ರೆ ಚೆನ್ನಾಗಿ ಭಾಷಣ ಮಾಡ್ತಿದ್ಯಾ, ಭಾಷಣ ಮುಂದುವರಿಸು, ನಿನಗೆಲ್ಲ ಗನ್ ಹಿಡ್ಕೊಂಡ್ ಬಂದಿರೋದು, ನೀನು ಯಾರು ಕರ್ಕೊಂಬಂದು ನಿಲ್ಸಿರೋದು ಅವ್ರು ಹುಡುಕಾಡ್ತೀನಿ ನಿನ್ನ. ಈಗ ನಿಮಗೆ ಹೇಳ್ತೀನಿ, ನಿಮ್ಗೇನ್ರ ನನ್ನ ಭಾಷಣದಿಂದ ಸಿಟ್ಟು ಬಂದಿದ್ರೆ ಆ ಸಿಟ್ಟನ್ನ ನಾವು ಗೋಪಿ ಮೇಲೆ ತೀರ್ಸ್ಬೇಡಿ, ಲಯನ್ಸ್ ಕ್ಲಬ್ ಮೇಲೆ, ರೋಹನ್ ಮೇಲೆ, ಶಾಸ್ತ್ರಿಗಳ ಮೇಲೆ, ಇಲ್ಲ ಅಂದ್ರೆ ನಾವು ಯಾರು ಬೇಕಾದ್ರೆ ನಮ್ಮ ಸಿದ್ದಪ್ಪ ಮೇಲೆ ತೀರ್ಸ್ಬೇಡಿ. ಇಲ್ಲಪ್ಪ ಹಂಗೇನು ಸಿಟ್ಟು ಬಂದಿಲ್ಲ, ಸ್ವಲ್ಪ ಸಮಾಧಾನ ಆಯಿತು, ಖುಷಿ ಆಯಿತು ಅಂದರೆ ಆ ಖುಷಿ ನನಗೆಲ್ಲ. ಇಂಥ ಅವಕಾಶ ಕ್ರಿಯೇಟ್ ಮಾಡಿರ್ತಕ್ಕಂಥ ಗೋಪಿಯವರಿಗೆ, ಅವ್ರ ಮನೆಯವರಿಗೆ ದೊಡ್ಡ ಚಪ್ಪಾಳೆ ಬಗ್ಗೆ ಅಂತಕ್ಕಂಥ ಆಶಯ ಮಾತ್ರ ಅಂದರೆ ರೈಟ್. ನೀವು ಕೇಳ್ತಕ್ಕಂಥ ತಾಳ್ಮೆ ಇದ್ರೆ ಒಂದು ಚಾಲೆಂಜ್ ಮಾಡೋಣ ಅಂತಿದ್ದೆ. ಎಷ್ಟೊಂದು ಸರಿ ಈ ಸಂಘ ಸಂಸ್ಥೆಗಳೆಲ್ಲ ಪ್ಲಾನ್ ಮಾಡಿ ಗೋಪಿ ಅಂತ ಪ್ರಾಯೋಜಕರು ಸಿಕ್ಕಿರೆ ನಾನು ಸೋಡ್ತೀನೋ ನೀನು ಸೋಡ್ತೀನಿ ಅಂದ್ರೆ ಒಂದು ಟೆಸ್ಟ್ ಮಾಡೋದು ಅಂತೇಳಿ. ಒಂದು 2 ಗಂಟೆ 3 ಗಂಟೆ ಒಂದು 6 ಗಂಟೆ ಶುರು ಮಾಡೋದು, ರಾತ್ರಿ 12 ಗಂಟೆ ತನಕ ಒಂದು ಕೂಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನೀವು ಟೆಸ್ಟ್ ಮಾಡಿ ನೋಡೋದು. 12 ಗಂಟೆ ತನಕ ನಾನೇನಾದ್ರು ಮಾತಾಡೋಕ್ಕಾಗುತ್ತೆ ಅಂತೇಳಿ ನಾನು ಸರಿ ಚೆಕ್ ಮಾಡೋ ಮುಖೇನ ನಮ್ಮೊಳಗೆ ಇರ್ತಕ್ಕಂಥ ಜೀವಂತಿಕೆಯನ್ನ ಹೊರಗೆ ಹಾಕ್ಬೇಕು ಅಂತಕ್ಕಂಥದ್ದು ಒಂದಿದೆ. ಯಾವ್ದಾದ್ರು ರೆಕಾರ್ಡ್ ಮಾಡ್ತಾರಲ್ಲ, ಗಿನ್ನೆಸ್ ರೆಕಾರ್ಡ್ ಅಂತಾರೆ, ಇನ್ಯಾವುದೋ ಲಿಮ್ಕಾ ರೆಕಾರ್ಡ್ ಅಂತಾರೆ. ಈ ಬಗ್ಗೆ ಕೂಡ ನೆಕ್ಸ್ಟ್ ಸಂಘ ಸಂಸ್ಥೆಯ ಯೋಚನೆ ಮಾಡಬೇಕು ಅಂತಿದ್ದೀವಿ. ರೈಟ್, ಅದೇನೇ ಇರಲಿ, ಇಷ್ಟೊಂದು ನಮಗೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ. ನಾನು ಡೆಫಿನೆಟ್ ಆಗಿ ಹೇಳ್ತೀನಿ, ಈ ಕಾರ್ಯಕ್ರಮದ ಯಶಸ್ಸಿಗೆಲ್ಲ ನನ್ನ ಮಾತಿನ ಸ್ವಲ್ಪ ಪಾರ್ಟ್ ಅಷ್ಟೇ, ಚಂದನ ಹಾಡಿದ್ದು ಸ್ವಲ್ಪ ಪಾರ್ಟ್, ಇವರ ಪ್ರಯತ್ನ ಸ್ವಲ್ಪ ಪಾರ್ಟ್. ಅದು ಪೂರ್ಣ ಪ್ರಮಾಣದಲ್ಲಿ ಪ್ರತಿಶತ 100ಕ್ಕೆ 100ರಷ್ಟು ಈ ಯಶಸ್ಸಿನ ಕ್ರೆಡಿಟ್ ಸಲ್ಲಬೇಕಾಗಿದೆ. ಯಾಕೆಂದ್ರೆ ನಿಮ್ಮೆಲ್ಲ ಕೆಲಸ ಬಿಟ್ಟು 2 ಗಂಟೆ ಕೂತಿದ್ದೀರಲ್ಲ, ನಿಮಗೆ ದೊಡ್ಡ ನಮಸ್ಕಾರ, ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಲಯನ್ಸ್ ಕ್ಲಬ್ ಇವರ ಸಂಯುಕ್ತ ಆಶ್ರಯದಲ್ಲಿ ಮತ್ತೆ ನಮ್ಮ ಗೋಪಿ ಕೃಷ್ಣರವರ ಮನೆಯಲ್ಲಿ ಮನದಡಿಗೆ ಶುದ್ಧ ನುಡಿನಡಿಗೆ ಅಭಿಯಾನದ ಚಟ್ನಳ್ಳಿ ಮಹೇಶ್ ಅವರ ನೇತೃತ್ವ. ಇದೀಗ ತಾನೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಮಾತಿನ ಮಲ್ಲ ಎಂದೇ ಖ್ಯಾತಿ, ಮತ್ತೆ ಹಿರಿಯ ಸಾಹಿತಿಗಳು, ನನ್ನ ಆತ್ಮೀಯರು, ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ ಚಟ್ನಳ್ಳಿ ಮಹೇಶ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರಾಗಿರ್ತಕ್ಕಂಥ ಲಯನ್ಸ್ ಸಂಸ್ಥೆ ಅಧ್ಯಕ್ಷರು ಆತ್ಮೀಯರಾದ ನಾರಾಯಣ ಸ್ವಾಮಿ ಅವರೇ, ಅದೇ ರೀತಿ ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಅವರೇ, ಮತ್ತೆ ಈ ಊರಿನ ಹಿರಿಯರು, ಮತ್ತೆ ಗೋಪಿ ಅವರ ಮಾವನವರು ಆಗಿರ್ತಕ್ಕಂಥ ಸಿದ್ದಪ್ಪನವರೇ, ಮಾಧ್ಯಮ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರಭುಲಿಂಗ ಶಾಸ್ತ್ರಿ ಅವರೇ, ನಿಮ್ಮನ್ನೆಲ್ಲ ಸಂಗೀತದ ಮೂಲಕ ರಂಜಿಸಿರ್ತಕ್ಕಂಥ ಖ್ಯಾತ ಹಾಡುಗಾರ ಚಂದನ್ ಅವರೇ, ಪತ್ರಿಕಾ ಮಿತ್ರರೇ, ಎಲ್ಲ ಲಯನ್ಸ್ ಕ್ಲಬ್ನ ಗೌರವಾನ್ವಿತ ಸದಸ್ಯರುಗಳೇ, ಮಾಜಿ ಅಧ್ಯಕ್ಷರುಗಳೇ, ಮತ್ತೆ ಗೋಪಿ ಮತ್ತೆ ಅವರ ಕುಟುಂಬದವರೇ, ಮತ್ತೆ ಇಲ್ಲಿ ಬಂದಿರತಕ್ಕಂಥ ಹರೀಶು ಪುಟ್ಟೇಗೌಡರು, ಎಲ್ಲ ಅಕ್ಕಂದಿರೇ ಅಣ್ಣಂದಿರೇ,
ಮಹೇಶಣ್ಣ ಮಾತಾಡಿದ್ಮೇಲೆ ನಾವು ಮಾತಾಡೋಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಫಸ್ಟೇ ಹೇಳ್ಬಿಟ್ರು, ಕೊನೆಗೆ ಯಾರು ಮಾತಾಡಕ್ ಹೋದ್ರೆ ಏನ್ ಮಾಡ್ತಾರೆ ಅನ್ನೋದನ್ನ ಅವ್ರು ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ನಾನು ಮಾತಾಡಲ್ಲ ಅಂತ ಹೇಳಿದೆ. ಮತ್ತೆ ಆಮೇಲೆ ಮಹೇಶಣ್ಣ ಬಿಟ್ಟು ನನ್ನ ಕೈ ತಿರ್ಗಿಸ್ಬಿಟ್ರೆ ಎಲ್ಲರೂ ಗನ್ನು ಅಂತ. ಆದ್ರೆ ಈ ಕಾರ್ಯಕ್ರಮಕ್ಕೆ ಆಕಸ್ಮಿಕವಾಗಿ ಬಂದೆ. ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ತುಂಬಾ ಚೆನ್ನಾಗಿ ಅಂತೇಳಿ ನಮ್ಮ ಗೋಪಿ ಮತ್ತೆ ಎಲ್ಲ ತಂಡದವರು ಮಾಡ್ತಾ ಇರೋದ್ರಿಂದ ಬಂದಿದ್ದಕ್ಕೆ ನನಗೆ ಇಲ್ಲಿ ನಿಮ್ಮನ್ನು ನೋಡಿದ್ಮೇಲೆ ಬಂದಿದ್ದು ಖಂಡಿತ ನನಗೆ ತುಂಬಾ ಸಾರ್ಥಕವಾಯಿತು ಅಂತ ಅನಿಸ್ತದೆ. ಯಾಕೆಂದ್ರೆ ಕಲಾಮಂದಿರದಲ್ಲಿ ಒಂದು ಭರತನಾಟ್ಯ ಕಾರ್ಯಕ್ರಮ, ಅಲ್ಲಿ ಪಂಚಮಿ ಮತ್ತೆ ಸನ್ನಿಧಿ ಅಂತೇಳಿ ಅವರಿಬ್ಬರು ರಂಗ ಪ್ರವೇಶ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಕಲಾಮಂದಿರಕ್ಕೆ. ಇವತ್ತೇನೋ ನಮ್ದೇ ಯೋಗ ಅಂತ ಕಾಣುತ್ತೆ, ಇಲ್ಲ ಭಾಗ್ಯ ಅಂತ ಕಾಣುತ್ತೆ. ಇಡೀ ಕಲಾಮಂದಿರ ತುಂಬಿ ತುಳುಕ್ತಾ ಇತ್ತು. ಒಂದು ಭರತನಾಟ್ಯ ಕಾರ್ಯಕ್ರಮಕ್ಕೆ ತುಂಬಿ ತುಳುಕ್ತಾ ಇತ್ತು. ಅದು ಒಬ್ಬ ಸಣ್ಣ ಜನಾಂಗದ ಕುಟುಂಬದಿಂದ ಬಂದಿರತಕ್ಕಂತ ಆ ಒಂದು ಪ್ರತಿಭೆಗೆ ಉಮೇಶ್ ಮತ್ತೆ ಕುಟುಂಬದ ಮಗಳು ಪಂಚಮಿ ಮತ್ತೆ ಸನ್ನಿಧಿ ಭರತನಾಟ್ಯ ರಂಗ ಪ್ರವೇಶಕ್ಕೆ ಆಶೀರ್ವಾದ ಮಾಡಕ್ ಅಷ್ಟು ಜನ ಸೇರಿದ್ರು. ಅದೇ ರೀತಿ ಈಗಿಲ್ಲಿ ಬಂದು ನೋಡ್ತೀನಿ ಬಿಳೆಕಲ್ಲಹಳ್ಳಿ, ಅಲ್ಲಿ ಬಂದಾಗೇನು ಅಷ್ಟು ವೆಹಿಕಲ್ ಕಾಣಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಒಳಗೆ ಬಂದ್ಮೇಲೆ ಇಡೀ ಬಿಳೆಕಲ್ಲಹಳ್ಳಿ ಮತ್ತೆ ಸುತ್ತಮುತ್ತ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದ ಮಾಡ್ತಾ ಇದ್ರಿ ಅಂದ್ರೆ ನಿಮಗೊಂದು ನನ್ನ ದೊಡ್ಡ ಸಲಾಮ್. ಈ ಕಾರ್ಯಕ್ರಮ ಯಾಕಾಗಿ ಮಾಡ್ತಾ ಇದ್ದಾರೆ ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ, ಲಯನ್ಸ್ ಕ್ಲಬ್ ಇವೆಲ್ಲ ಅಂತ ಹೇಳಿದ್ರೆ, ಈ ನಮ್ಮ ನಾಡಿನಲ್ಲಿ ರೈತರ ಜೊತೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಎಲ್ರಿಗೂ ನಮ್ಮ ನಾಡು, ನುಡಿ, ನೆಲ, ಜಲ, ಭಾಷೆ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ, ಮತ್ತೆ ನಮ್ಮ ದೇಶದ ಸಂಸ್ಕಾರ, ಸಂಸ್ಕೃತಿ, ದೇಶಾಭಿಮಾನ ಇವನ್ನ ನಿಮ್ಮ ನಡುವೆ ಬಿತ್ತಿ ಇವನ್ನ ಮುಂದಿನ ಯುವ ಪೀಳಿಗೆಗೆ ಅದನ್ನ ಜಾಗೃತಗೊಳಿಸುವಂತ ಕೆಲಸವನ್ನ ಈ ಮೂರೂ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಈ ಮೂರೂ ಸಂಸ್ಥೆಗಳಿಗೂ ನಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಚಟ್ನಳ್ಳಿ ಮಹೇಶಣ್ಣ ಮಾತನಾಡುವಾಗ ಹೇಳ್ತಾ ಇದ್ರು, ಅವ್ರ ಮಾತು ಕೇಳ್ತಾ ಇದ್ರೆ ಇನ್ನೂ ಕೇಳೋಣ ಅಂತ ಅನಿಸ್ತಾ ಇರುತ್ತೆ. ಅದು ನಾವು ನೀವು ಮಾತ್ರ ಅಲ್ಲ, ಅವ್ರ ಮಾತನ್ನ ನಮ್ಮ ನಾಡು, ನಮ್ಮ ದೇಶ ಮತ್ತೆ ಇಡೀ ಅಂತರ ದೇಶ, ಬೇರೆ ಬೇರೆ ದೇಶಗಳಲ್ಲೂ ಅವರ ಅಭಿಮಾನಿಗಳು ಅವರ ಮಾತಿಗಾಗಿ ಕಾಯ್ತಾ ಇದ್ದಾರೆ ಅನ್ನೋದೇ ಒಂದು ನಮ್ಮ ಅಭಿಮಾನದ ಸಂಗತಿ. ಬಹುಶಃ ನಿಮಗೆ ಈ ನಮ್ಮ ನಾಡು ನುಡಿ ಜೊತೆ ದೇಶ ಸಂಸ್ಕಾರದ ಜೊತೆ ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸರು, ಕುವೆಂಪು ಅವರು ಇವರೆಲ್ಲ ವಿಚಾರಧಾರೆಗಳನ್ನ ಮತ್ತೆ ರೈತರ ಬಗ್ಗೆ ವಿಚಾರಗಳನ್ನ ಹಂತ ಹಂತವಾಗಿ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇರೋದು ಬಹಳ ಸಂತೋಷ. ಅದರಲ್ಲೂ ಕುವೆಂಪು ಅಂತ ತಕ್ಷಣ ನನಗೆ ಬಹಳ ಹೆಮ್ಮೆ ಆಗೋದು ಏನು ಅಂತ ಹೇಳಿದ್ರೆ, ಕುವೆಂಪು ಅವರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಆದ್ರೂ ಆದ್ರೆ ನಿಮ್ಮ ಹಳ್ಳಿಯ ತರ, ಯಾಕೆಂದ್ರೆ ಏನು ಈಗ 50 ವರ್ಷದ ಮೇಲ್ಪಟ್ಟ ನಾವೆಲ್ಲ ಜನಿಸಿದೀವಿ, ಎಲ್ಲ ತಾಯಿ ಮನೇಲೆ ಜನಿಸಿದೀವಿ ಅಲ್ವಾ ಮಾಸ್ಟ್ರೆ ಅಲ್ವಾ? ಹಾಗಾಗಿ ಕುವೆಂಪು ಹುಟ್ಟಿದ್ದು ಅವ್ರ ತಾಯಿ ಮನೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಹಿರೇಕೊಡಿಗೆ ಗ್ರಾಮದಲ್ಲಿ ಜನಿಸಿದರು. ಹಾಗಾಗಿ ಅವರು ನಮ್ಮ ಜಿಲ್ಲೆಯವರು ಕುವೆಂಪು ಅನ್ನೋದೇ ಒಂದು ಹೆಮ್ಮೆಯ ಸಂಗತಿ ಅಂತ ಈ ಸಂದರ್ಭದಲ್ಲಿ. ಒಂದು 34 ವರ್ಷದ ಕೆಳಗಡೆ ಹನುಮಂತಪ್ಪ ಸರ್ಕಲ್ ಯುವಕ ಸಂಘದ ಅಧ್ಯಕ್ಷ ಆದಾಗ ನಾವು ಇಬ್ಬರಿಗೆ ಮೈಸೂರಿಂದ ಕರ್ಕೊಂಡ್ಬಂದು ಮಲ್ನಾಡ ರತ್ನ ಪ್ರಶಸ್ತಿ ಕೊಟ್ವಿ ಮಹೇಶಣ್ಣ. ಒಬ್ರು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ರಾಷ್ಟ್ರಕವಿಯಾದ ಕುವೆಂಪು ಅವರಿಗೆ, ಇನ್ನೊಂದು ನಮ್ಮ ತಾಲೂಕಿನ ಮಸಗಲಿ ತಾಲೂಕಿನ ಮಂಜಪ್ಪ ಶೆಟ್ಟರಿಗೆ. ಆದ್ರೆ ಕುವೆಂಪು ಅವರು ಅವಾಗ ಪ್ರವಾಸ ಮಾಡುವ ಸ್ಥಿತಿಲಿ ಇರಲಿಲ್ಲ. ಹಾಗಾಗಿ ಅಲ್ಲಿ ಅವ್ರ ಮನೆಗೆ ಹೋಗಿ ಆ ಸನ್ಮಾನ ಮಾಡಿ ಬಂದಿದ್ವಿ. ಅದೇ ರೀತಿ ಮಂಜಪ್ಪ ಶೆಟ್ಟರನ್ನ ನಾವು ಇಲ್ಲಿಗೆ ಕರೆಸಿದಾಗ ನಮಗೆ ಇವತ್ತು ಬಹುಶಃ ಲಯನ್ಸ್ ನ ನಮ್ಮ ರಮೇಶ್ ಅವರು ಮರ್ತಿರ್ಬೋದು, ನಮಗೆ ಮಂಜಪ್ಪ ಶೆಟ್ಟರ್ ಇಲ್ಲಿ ಕರ್ಕೊಂಬರಕ್ ಸಹಾಯ ಮಾಡಿದ್ದು ಇವತ್ತು ಲಯನ್ಸ್ ಸಂಸ್ಥೆಯ ರಮೇಶ್ ಅವರು ಮಂಜಪ್ಪ ಶೆಟ್ಟರ ಶಿಷ್ಯರಾಗಿ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಕೆಲಸ ಓದ್ತಾ ಇದ್ರು. ಅವ್ರು ಮರ್ತಿದ್ರು, ನಾನು ಮರ್ತಿಲ್ಲ, ಆಯ್ತಾ? ಹಾಗಾಗಿ ಯಾಕೆ ಹೇಳಿದೆ ಈ ಪದನ ಅಂತ ಹೇಳಿದ್ರೆ, ಅವೆಲ್ಲ ಕಲ್ತಿದ್ರಿಂದ ಇವತ್ತು ಲಯನ್ಸ್ ಸಂಸ್ಥೆ ಕೇವಲ ನಗರಕ್ಕೆ ಸೀಮಿತವಾಗಿ ಬೇರೆ ಬೇರೆ ದೇಶಗಳಿಗೆ ಸೀಮಿತವಾದಂತ ಲಯನ್ಸ್ ಸಂಸ್ಥೆ ಇವತ್ತು ದೇಶ ರಾಜಧಾನಿ ಚಿಕ್ಕಮಗಳೂರು ನಗರ ಬಿಟ್ಟು ಬಿಳೇಕಲ್ಲಹಳ್ಳಿಗೆ ಇಡೀ ಲಯನ್ಸ್ ಸಂಸ್ಥೆಯವರು ಬಂದಿದಾರಲ್ಲ, ಅದು ಒಂದು ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದ್ರೆ ಲಯನ್ಸ್ ಸಂಸ್ಥೆ ಅಂದ್ರೆ ಶ್ರೀಮಂತರ ಸಂಸ್ಥೆ ಅಂತ ಆಗಿತ್ತು ಲಯನ್ಸ್ ಸಂಸ್ಥೆ. ಆದ್ರೆ ಲಯನ್ಸ್ ಸಂಸ್ಥೆಗೆ ಈಗ ಒಬ್ಬ ಗ್ರಾಮಾಂತರದಲ್ಲಿ ರೈತರ ಮಗನ ಹುಟ್ಟಿದನು ಲಯನ್ಸ್ ಆಗ್ಬೋದು ಅನ್ನೋದಕ್ಕೆ ಲಯನ್ಸ್ ಗೋಪಿಕೃಷ್ಣ ಅಂತ ಇದೆ ಪತ್ರಿಕೆ. ಲಯನ್ಸ್ ಗೋಪಿಕೃಷ್ಣ
ಬಿಳೆಕಲ್ಲಲ್ಲಿ ಹುಟ್ಟಿದ ಒಬ್ಬ ಸಾಮಾನ್ಯ ರೈತನ ಮಗನು ಲಯನ್ಸ್ ಗೋಪಿಕೃಷ್ಣ ಆಗ್ಬೋದು ಅಂದ್ರೆ ಈ ಊರಲ್ಲ ಇಡೀ ದೇಶದಲ್ಲಿ ನಾಡಿನಲ್ಲಿ ಹುಟ್ಟಿದ ಎಲ್ಲ ಗ್ರಾಮಾಂತರ ಪ್ರಜೆಗಳು ಮಕ್ಕಳು ಲಯನ್ಸ್ ಸಂಸ್ಥೆಗೆ ಆಗ್ಬೋದು ಅಂತ ಹೇಳ್ತೇನೆ. ಅದು BN ವೆಂಕಟೇಶ್ ಇರ್ಬೋದು, ನಮ್ಮ ಕುಮಾರ್ ಇರ್ಬೋದು, ನಮ್ಮ ಜಗದೀಶ್ ರಿಟೈರ್ಡ್ ಪ್ರೊಫೆಸರ್ ಇರ್ಬೋದು, ಎಲ್ಲ ವೈದ್ಯ ಸರ್ ಇರ್ಬೋದು, ಇವರೆಲ್ಲರೂ ಲಯನ್ಸ್ ಸಂಸ್ಥೆಗೆ ಇರ್ಬೋದು. ಆದ್ರೆ ಇವರೆಲ್ಲ ಮೂಲತಃ ರೈತ ಕುಟುಂಬದಿಂದನೇ ಬಂದಂತರು ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ತಾ, ನಾವು ಏನೇ ಆಗಲಿ ನಮ್ಮ ಗ್ರಾಮೀಣ ಸೊಗಡನ್ನ ಬಿಡಬಾರ್ದು. ನಮ್ಮ ದೇಶ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಇದನ್ನ ಎಲ್ಲೂ ರಾಜಿ ಆಗದೆ, ನೆಲ ಜಲ ಭಾಷೆ ವಿಷಯದಲ್ಲೂ ರಾಜಿ ಆಗದೆ ನಾವೆಲ್ಲರೂ ಈ ನೆಲ ಜಲ ಭಾಷೆ ಸಂಸ್ಕಾರ ಸಂಸ್ಕೃತಿ ಬಂದಾಗ ಜಾತಿ ಮತ ಧರ್ಮ ರಾಜಕೀಯ ಎಲ್ಲ ಹೊರತಾಗಿ ಕೆಲಸ ಮಾಡಿದ್ರೆ ಅದು ಖಂಡಿತ ಯಶಸ್ಸು ಆಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ ಇರೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇವತ್ತು ಅಲ್ಲೂ ಹೇಳಿ ಬಂದಿದ್ದೇನೆ, ಅಲ್ಲಿ ಭರತನಾಟ್ಯ ಕಾರ್ಯಕ್ರಮದ ಏನು ಕಲೆಯ ರಸದೌತಣದ ಜೊತೆ ಅಲ್ಲಿ ಎಲ್ರಿಗೂ ಆ ಉಮೇಶ್ ದಂಪತಿಗಳು ಎಲ್ರಿಗೂ ಭೋಜನದ ವ್ಯವಸ್ಥೆನೂ ಮಾಡಿದ್ರು. ಬಹುಶಃ ಇವತ್ತು ನಾನಿನ್ನು ಕೇಳಿಲ್ಲ, ಆದ್ರೂ ಹೇಳ್ಬಿಡ್ತಾ ಇದ್ದೀನಿ, ಇಲ್ಲೂ ಸಹ ನಿಮಗೆಲ್ರಿಗೂ ಇಲ್ಲಿವರೆಗೂ ಏನು ಮಹೇಶ್ ಅಣ್ಣ ಹೇಳಿದಂಗೆ ಇಷ್ಟ ತನಕ ಉತ್ತರ ಪ್ರದೇಶಕ್ಕೆ ಎಲ್ರಿಗೂ ಬಡಿಸಿದ್ದಾರೆ. ಉತ್ತರ ಪ್ರದೇಶಕ್ಕೆ ಎಲ್ರಿಗೂ ಸಮಯ ಆಗಿದೆ, ಮಧ್ಯಪ್ರದೇಶ ಕಾಯ್ತಾ ಇದೆ. ಆ ಮಧ್ಯಪ್ರದೇಶಕ್ಕೂ ಸಂಪೂರ್ಣ ತೃಪ್ತಿಪಡಿಸುವ ಕೆಲಸವನ್ನ ಗೋಪಿಕೃಷ್ಣ ಕುಟುಂಬ ಮಾಡಿರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಿಮಗೆ ಭರವಸೆ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ರಾಜಕಾರಣಿಗಳು ಭರವಸೆಗಳು ಯಾರು ನಂಬಲ್ಲ, ಅದು ನಾನು ಅಂತ ಎಲ್ಲರನ್ನೂ ಬೇಕಾದ್ರೆ ಯಾರನ್ನ ಬೇಕಾದ್ರೆ ರಾಜಕಾರಣಿಗಳ ಭರವಸೆ ಯಾರು ನಂಬಲ್ಲ. ಬೇಕಾದ್ರೆ ಒಬ್ಬ ಸಾಮಾನ್ಯ ರೈತನ ಮಾತನ್ನ ಭರವಸೆನ ನಂಬ್ತಾರೆ. ರಾಜಕಾರಣಿಗಳು ಎಲ್ಲಾ ಪಕ್ಷದಲ್ಲೂ ಭರವಸೆ ಕೊಡ್ತಾರೆ ಅಂತ ಯಾರು ನಂಬಲ್ಲ. ಹಾಗಾಗಿ ಆದ್ರೆ ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರತಕ್ಕಂತ ಒಬ್ಬ ಗೋಪಿಕೃಷ್ಣ ಇವತ್ತು ಲಯನ್ಸ್ ಆಗಿ ಕಾಂಟ್ರಾಕ್ಟರ್ ಆಗಿ ಇವತ್ತು ಇಷ್ಟು ಜನಕ್ಕೆ ಏನೇಳಿ ಒಂದು ಸಾಹಿತ್ಯ ಕಲೆಯ ವಿಚಾರವನ್ನು ನಿಮ್ಮ ತಲೆಗೆ ತುಂಬಿಸೋದ್ರ ಮುಖಾಂತರ, ಮಧ್ಯಪ್ರದೇಶವನ್ನು ತುಂಬಿಸೋದ್ರ ಮುಖಾಂತರ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮ ಇದೇ ರೀತಿ ಯಶಸ್ವಿಯಾಗಿ ಏನು ಆಷಾಢ ಮತ್ತೆ ಏನು ಶ್ರಾವಣ ಎರಡನ್ನು ಜೋಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಬಹುಶಃ ನಾವು ನೀವೆಲ್ಲ ಈ ಊರಿನ ಗ್ರಾಮ ದೇವತೆ ತಾಯಿ ಕೊಲ್ಲಾಪುರದಮ್ಮನವ್ರನ್ನ ಇನ್ನೊಮ್ಮೆ ಬೇಡ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಈಗ ನಾನು ಹೇಳ್ದಂಗೆ ಉತ್ತರ ಪ್ರದೇಶ ಮಧ್ಯಪ್ರದೇಶದ ಯೋಚನೆಗಿಂತ ನಮಗೆ ಈ ವರ್ಷ ಮಳೆರಾಯ ಕೈ ಕೊಟ್ಟದ್ರಿಂದ, ಪ್ರಕೃತಿ ಮುಂದಿರೋದ್ರಿಂದ ರೈತನ ಬದುಕಿಗೆ ಕಷ್ಟ ಆಗಿದೆ. ನಾವು ಏನೇ ಮಾಡಿದ್ರು ದೇವರ ಆಶೀರ್ವಾದ ಇರಬೇಕು, ಪರಿಸರದ ಉಳಿಸ್ಬೇಕು. ಹಾಗಾಗಿ ತಾಯಿಯ ಪಾದಗಳಲ್ಲಿ ನಾವು ನೀವೆಲ್ಲ ನಮಸ್ಕರಿಸಿ ನಮಗೆ ಇನ್ನಾದರೂ ಹಿಂಗಾರಿನ ಮಳೆಯನ್ನ ಕೊಡುವಂತಾಗಲಿ ಅಂತೇಳಿ ತಾಯಿಯಲ್ಲಿ ಬೇಡ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ನಾರಾಯಣ ಸ್ವಾಮಿಗಳೇ, ಮಹೇಶಣ್ಣ ಅವರೇ ಮತ್ತು ನಮ್ಮ ಶಾಸ್ತ್ರಿಗಳೇ, ಇವರು ಮಹೇಶಣ್ಣ ಅವರು ಅಂದ್ರೆ ನನಗೆ 30 ವರ್ಷದಿಂದಲೂ ಗೊತ್ತು, ಶಾಸ್ತ್ರಿಗಳು ಕೂಡ ಗೊತ್ತು, ನಿಮ್ಮೆಲ್ಲ ಸಾಹೇಬರು ಇತ್ತೀಚೆಗೆ ಗೊತ್ತಾಗಿದೆ. ಇನ್ನು ನಮ್ಮ ನಾರಾಯಣ ಸ್ವಾಮಿಗಳು ಹಾಗಾಗಿ ಗೊತ್ತಿರ್ತಾರೆ, ನಿಮ್ಗೆ ಗೊತ್ತಿರೋದು. ಇನ್ನು ಯುವ ಪ್ರತಿಭೆ ರೋಹನ್ ಅವ್ರ ಬಗ್ಗೆ ನಾನು ಇನ್ನು ಮುಂದೆ ನೋಡ್ತೀನಿ ಅಷ್ಟೇ ಹೇಳಿ. ನನಗಂತೂ ಈ ದಿವಸ ಈ ಕಾರ್ಯಕ್ರಮ ತುಂಬ ಖುಷಿ ಕೊಟ್ಟಿದೆ. ಅದೇ ರೀತಿ ನಿಮ್ಮಗಳಿಗೂ ಕೂಡ ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸಿದ್ದೀನಿ. ಅದ್ರ ಜೊತೆಗೆ ನನಗೆ ಈ ಟೈಮಲ್ಲಿ ಒಂದೇ ಒಂದು ವಿಚಾರ ನನಗೆ ನೆನಪತ್ತು. ಸಾಮಾನ್ಯ ನಾನು ಮನದಲ್ಲಿ ಯಾವಾಗಲಾದ್ರೂ ನನ್ನ ಮೊಮ್ಮಕ್ಕಳ ಜೊತೆ ಇದ್ದಾಗ ಅದು ಇದು ಪ್ರಶ್ನೆ ಕೇಳ್ತಾ ಇರ್ತಾರೆ. ನಾನು ಅದು ಇದು ಹೇಳ್ತೀನಿ. ಆದರೂ ಕೊನೆಗೆ ಏನಾದ್ರು ಗೊತ್ತಾಗದಂಥ ಪ್ರಶ್ನೆ ಕೇಳ್ಬಿಡ್ತಾರೆ. ಅವಾಗ ಅವ್ರು ಏನು ಮಾಡ್ತಾರೆ, ನಮ್ಮ ತಾತು ಗೊತ್ತಾಗಲಿಲ್ಲ ಅಂತ ಗೂಗಲ್ ಕೇಳ್ತಾರೆ. ಗೂಗಲ್ಲು ನನ್ನ ವಿಚಾರ ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮಗಳಿಗೆ ಏನಾದರೂ ಸಮಸ್ಯೆ ನಿಮಗೆ ಪರಿಹಾರ ಆಗದಂಥ ತಲೆ ಒಳಗೆ ಬಂದರೆ ಮಹೇಶಣ್ಣವ್ರನ್ನ ಕೇಳಿ ಅವರೇ ಗೂಗಲ್ ಇರ್ತಾರೆ. ಅಷ್ಟೇ ಇಷ್ಟೇ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ರೀಸನ್ ಅಂಬಾಸಡರ್ ಆಗಿರ್ತಕ್ಕಂಥ BN ವೆಂಕಟೇಶ್ ಅವರು ಮತ್ತು G ರಮೇಶ್ ಅವರು ಸನ್ಮಾನಿಸಬೇಕು ಅಂತ ಕೇಳ್ತಾರೆ. ಮಾಲೀಕರು ಇವ್ರಿಗೆ ಕೂಡ
ಗೌರವ ಸಮರ್ಪಣೆ, ಅವರಿಗೂ ಕೂಡ ಒಂದು ಗೌರವ ಸಮರ್ಪಣೆ ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತ ಈ ಮೂಲಕ ಪ್ರತಿನಿಧಿ ಶಾಸ್ತ್ರಿಗಳು ಅವರಿಗೂ ಕೂಡ ಗೌರವ ಸಮರ್ಪಣೆ ಮಾಡ್ತಿದ್ದಾರೆ. ಒಂದು ಸ್ವೀಕಾರ ಅರ್ಪಿಸ್ತೇನೆ. ಒಳ್ಳೇದು ಮಾಡಲಿ. ಐಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ.